ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಸುನಿಲ್ ಅಂತ ಆ್ಯಂಡ್ ನಂದೊಂದು ಕಂಪ್ನಿ ಹೆಸರು ಸುಲೇಗಾಯ್ ಮೊಬೈಲ್ ಆ್ಯಪ್ಸ್ ಪ್ರೈವೇಟ್ ಲಿಮಿಟೆಡ್ ಅಂತ. ಬೇಸಿಕಲಿ ನಾನೊಬ್ಬ ಮಾರ್ಕೆಟಿಂಗ್ ಸ್ಟ್ರಾಟಜಿಸ್ಟ್. ನಾವು ಆನ್ಲೈನ್ ಮತ್ತು ಆಫ್ಲೈನ್ ಮಾರ್ಕೆಟಿಂಗಲ್ಲಿ 10 ವರ್ಷ ಎಕ್ಸ್ಪೀರಿಯನ್ಸ್ ಆಗಿದ್ದೀನಿ. ರೀಸೆಂಟ್ಲಿ ನಾವು ಒಂದು ಇನೋವೇಟಿವ್ ಟೆಕ್ನಾಲಜಿನ ಕಂಡುಹಿಡಿದಿದ್ದೀವಿ, ದಟ್ ಈಸ್ ವರ್ಡ್ ಆಫ್ ಮೌತ್ ಮಾರ್ಕೆಟಿಂಗ್ನ ಟ್ರ್ಯಾಕಿಂಗ್ ಮಾಡೋಕ್ಕೆ. ಸೊ ಮೌತ್ ಪಬ್ಲಿಸಿಟಿ ಅನ್ನೋದು ಪ್ರತಿಯೊಬ್ಬ ಮನುಷ್ಯನೂ ಮಾಡ್ತಾನೆ ಇದ್ದಾರೆ. ಎಷ್ಟೋ ಸಲ ನಾವು ಅಷ್ಟೇ ಬೇರೆಯವ್ರ ಬಿಸ್ನೆಸ್ ಬಗ್ಗೆ ಮಾತಾಡ್ತಾನೆ ಇದೀವಿ. ಡೇ ಬೈ ಡೇ ನಾವು ಅಕಸ್ಮಾತ್ ಯಾರಾದ್ರೂ ಕೇಳ್ತಿದ್ರು ನಾವು ಇಲ್ಲೋಗಿ ಅಲ್ಲೋಗಿ ಅಂತ ಮಾತಾಡ್ತಾನೆ ಇದೀವಿ. ಆದ್ರೆ ಎಷ್ಟೋ ಸಲ ನಾವು ಮಾತಾಡೋದ್ರಿಂದ ಎಷ್ಟೋ ಬೇರೆ ಬಿಸ್ನೆಸ್ಗೆ ವ್ಯಾಪಾರ ಆಗ್ತಿದೆ. ಅನ್ಫಾರ್ಚುನೇಟ್ಲಿ ನಮ್ಗೆಲ್ಲ ಏನು ಸಿಗ್ತಾ ಇಲ್ಲ, ರೈಟ್? ಸೊ ಇದನ್ನ ಟ್ರ್ಯಾಕ್ ಮಾಡೋದಕ್ಕೋಸ್ಕರ ಒಂದು ಯುನೀಕ್ ಟೆಕ್ನಾಲಜಿನ ಕಂಡುಹಿಡಿದಿದ್ದೀವಿ. ಮೀನ್ ವೈಲ್ ಇವತ್ತಿನ ಪ್ರೆಸೆಂಟೇಶನ್ ಏನಂದ್ರೆ, ಪ್ರತಿಯೊಬ್ಬ ಮನುಷ್ಯ ಮಾರ್ಕೆಟಿಂಗ್ ಸ್ಟ್ರಾಟಜಿಸ್ಟ್ ಆಗಕ್ಕೆ ಏನ್ ಬೇಸಿಕ್ ನಾಲೆಜ್ ಏನ್ ಬೇಕೋ ಅದು ತಿಳ್ವಡಿಸ್ತೀವಿ. ಅದನ್ನ ಅರ್ಥ ಮಾಡ್ಕೊಂಡು ಇಂಪ್ಲಿಮೆಂಟ್ ಮಾಡಕ್ಕೋಸ್ಕರ ಒಂದು ಟೂಲು ಕೊಡ್ತಾ ಇದೀವಿ ಅದಕ್ಕೆ. ಸೊ ಇದು ನಾಲೆಜ್ ನ ಕಲ್ತಿದ ತಕ್ಷಣನೇ ನೀವು ಮಾರ್ಕೆಟಿಂಗ್ ಸ್ಟ್ರಾಟಜಿಸ್ಟ್ ಅಂತ ಹೇಳಿ ಪ್ರತಿಯೊಬ್ಬ ಬಿಸ್ನೆಸ್ ಮನ್ಗೂ ಈ ಸ್ಟ್ರಾಟಜಿ ಬೇಕಿದೆ, 100% ಬೇಕಿರುತ್ತೆ. ಸೊ ಎನಿ ಬಿಸ್ನೆಸ್ಗೂ ಒಂದು ಯುನೀಕ್ ಮಾರ್ಕೆಟಿಂಗ್ ಸ್ಟ್ರಾಟಜಿ. ಯಾಕಂದ್ರೆ ಈಗ ಇರೋ ಸಿಚುವೇಶನ್ಗೆ ಕೋವಿಡ್ಗಿಂತ ಪ್ರತಿಯೊಬ್ಬ ಮನುಷ್ಯನು ಹೊಸ ಮಾರ್ಕೆಟಿಂಗ್ ಅಂತ ನೋಡ್ತಾನೆ ಇದ್ದಾರೆ. ಆದ್ರೆ ಲೋ ಕಾಸ್ಟ್ ಮಾರ್ಕೆಟಿಂಗ್ ಅಂತ ಒಂದು ಫೈಂಡ್ ಔಟ್ ಮಾಡಿದ್ದು ಒಂದು ಇನೋವೇಟಿವ್ ಟೆಕ್ನಾಲಜಿನ ಕಂಡಿದ್ದೀವಿ. ಸೊ ಅದ್ರ ಬಗ್ಗೆ ಒಂದು ಎಕ್ಸ್ಪ್ಲನೇಷನ್ ನಡೆಯುತ್ತೆ. ಸೊ ದ ಫ್ರೆಂಡ್ಸ್, ವರ್ಕ್ ಫ್ರಮ್ ಹೋಮ್ ಆಪರ್ಚುನಿಟಿ, ಅರ್ನ್ ಅಪ್ ಟು 35,000 per month ಬೀಯಿಂಗ್ ಮಾರ್ಕೆಟಿಂಗ್ ಸ್ಟ್ರಾಟಜಿಸ್ಟ್ ಯೂಸಿಂಗ್ ಡೂ ಫ್ರೆಂಡ್ಲಿ. ಸೊ ನಾವು ಏನ್ ಕಲಿತಿದೀವಿ ಅಂದ್ರೆ ಇವತ್ತು, ವಾಟ್ ಇಸ್ ದ ಡಿಫರೆನ್ಸ್ ಬಿಟ್ವೀನ್ ಬ್ರ್ಯಾಂಡ್ ಅಂಬಾಸಿಡರ್ ವರ್ಸಸ್ ಈಚ್ ಪರ್ಸನ್ ಅಂತ ಅದ್ರ ಬಗ್ಗೆ ಒಂದು 10 ನಿಮಿಷ ಮಾತಾಡ್ತೀವಿ. ಹಾಗೆ ಬ್ರ್ಯಾಂಡ್ ಫ್ರೆಂಡ್ಸ್ ಆಗ್ಬಿಟ್ಟು ಹೇಗೆ ಸಂಪಾದನೆ ಮಾಡ್ಬೋದು ಅಂತ ನಾವು ನೋಡ್ಕೊಳ್ಳೋಣ. ಹಾಗೇನೆ ಮಾರ್ಕೆಟಿಂಗ್ ಸ್ಟ್ರಾಟಜಿಸ್ಟ್ ಆಗ್ಬೇಕಂದ್ರೆ ಮಾರ್ಕೆಟಿಂಗ್ದು ಇಂಡಸ್ಟ್ರಿನೂ ನಾಲೆಜ್ ಬೇಕಾಗತ್ತೆ. ಸೊ ಈ ಇಂಡಸ್ಟ್ರಿಯಲ್ಲಿ ಸದ್ಯಕ್ಕೆ ಬಿಸ್ನೆಸ್ ಮನುಷ್ಯ ಎಷ್ಟು ಪೇನ್ಸ್ ನ ಫೇಸ್ ಮಾಡ್ತಿದ್ದಾರೆ. ಮಾರ್ಕೆಟಿಂಗ್ ಅಂದಿದ ತಕ್ಷಣ ಎಷ್ಟೋ ಸಲ ಕಷ್ಟನೂ ಇದೆ, ಈಸಿನೂ ಇರುತ್ತೆ, ಒಂದೊಂದು ವರ್ಕ್ ಆಗತ್ತೆ, ಒಂದೊಂದು ವರ್ಕ್ ಆಗೋದು ಇಲ್ಲ. ಸೊ ವಿ ನೀಡ್ ಟು ಅಂಡರ್ಸ್ಟ್ಯಾಂಡ್ ಕರೆಂಟ್ ಪೇನ್ಸ್ ಏನಿದೆ ಅಂತ. ಆಮೇಲೆ ಇದನ್ನ ಕಲ್ತ ಮೇಲೆ 2 ರೀತಿಯಲ್ಲಿ ನಾವು ಸಂಪಾದನೆ ಮಾಡ್ಬೋದು. ಒಂದು ರೆಫರ್ ಅಂಡ್ ಅರ್ನ್ ಅಂತ ಮಾಡ್ಬೋದು, ಹಾಗೇನೆ ಇನ್ವೈಟ್ ಅಂಡ್ ಅರ್ನ್ ಅಂತಾನು ಮಾಡ್ಬೋದು. ಇದನ್ನ ನಾವು ಕಲ್ತ ಮೇಲೆ ಮಾರ್ಕೆಟಿಂಗ್ ಸ್ಟ್ರಾಟಜಿಸ್ಟ್ ಆದ್ಮೇಲೆ ಹೇಗೆ ಅರ್ನಿಂಗ್ ಮಾಡ್ಬೋದು ಅಂತ ಟೆಲಿಕಾಲಿಂಗ್ ವೇಸ್ ಅಲ್ಲೂ ಮಾಡ್ಬೋದು, ಬಿಸ್ನೆಸ್ ಡೆವಲಪ್ಮೆಂಟ್ ಅಸೋಸಿಯೇಟ್ ಆಗಿನೂ ಮಾಡ್ಬೋದು, ಹಾಗೇನೆ ಒಂದು ಡಿಜಿಟಲ್ ಮಾರ್ಕೆಟಿಂಗ್ ಒಂದು ಸ್ಟ್ರಾಟಜಿನೂ ಹೇಳ್ಕೊಡ್ತೀವಿ. ಇದ್ರನ್ನ ಮುಖಾಂತರ ಇದು ಫಾಲೋ ಮಾಡಿದ್ರೆ ಆಟೋಮೆಟಿಕ್ ನಿಮ್ಗೆ ಲೀಡ್ಸ್ ಬರುತ್ತೆ, ಕನ್ವರ್ಟು ಮಾಡ್ಬೋದು. ಪ್ಲಸ್ ಇವಾಗ ಇರೋ ಸದ್ಯಕ್ಕೆ ಆಪರ್ಚುನಿಟಿ ಇನ್ ಕರೆಂಟ್ ಸಿಚುವೇಶನ್, ಈಗಿನ ಕೊರೋನಾ ಸಿಚುವೇಶನ್ ಅಲ್ಲಿ ಹೇಗೆ ನಾವು ಇದನ್ನ ಇಂಪ್ಲಿಮೆಂಟ್ ಮಾಡ್ಬಿಟ್ಟು ಎನ್ಕ್ಯಾಶ್ ಮಾಡ್ಬೇಕಂತ ಕರೆಂಟ್ ಆಪರ್ಚುನಿಟಿಗಳು ಏನಿದೆ ಅಂತ ಹೇಳ್ತೀವಿ. ಸೊ ಓವರ್ ಆಲ್ ಕೊರಿಕ್ಯುಲಮ್ ಇದು 60 ನಿಮಿಷದ ವೆಬಿನಾರ್. ನಿಮ್ ಜೊತೆ ನಾನು ಮಧ್ಯದಲ್ಲಿ ಬ್ರೇಕ್ಸ್ ಇರುತ್ತೆ, ಎವ್ರಿ 10 ಮಿನಿಟ್ಸ್ ನಾವು ಬ್ರೇಕ್ ಇರುತ್ತೆ. ನಿಮ್ಗೆ ಏನಾದ್ರು ಕ್ವೆರೀಸ್ ಇದ್ದಾಗ ನಾವು ಕೇಳ್ಬೋದು. ಇಟ್ಸ್ ಅ ವರ್ಕ್ ಶಾಪ್, ಫೇಸ್ ಟು ಫೇಸ್ ಇಂಟರಾಕ್ಷನ್ ಆಗ್ತಿರುತ್ತೆ. ಇನ್ ಬಿಟ್ವೀನ್ ಒಂದ್ ಚಾಪ್ಟರ್ ಆದ್ಮೇಲೆ ಅದ್ರ ಬಗ್ಗೆ ಡೌಟ್ಸ್ ಇದ್ದಾಗ ಕೇಳ್ಬೋದು. ಸೊ ಐ ಹೋಪ್ ವಿ ಆರ್ ಗುಡ್ ಟು ಗೋ. ಎಸ್, ಥ್ಯಾಂಕ್ ಯು. ಆಲ್ ರೈಟ್. ಸೊ ಬ್ರ್ಯಾಂಡ್ ಅಂಬಾಸಿಡರ್ ವರ್ಸಸ್ ಈಚ್ ಪರ್ಸನ್ ನಾವು ಕರೆಕ್ಟ್ ಆಗಿ ನೋಡಿದಾಗ, ವಾಟ್ ಡಸ್ ಬ್ರ್ಯಾಂಡ್ ಅಂಬಾಸಿಡರ್ ಡು? ಸೊ ಹೂ ಈಸ್ ಬ್ರ್ಯಾಂಡ್ ಅಂಬಾಸಿಡರ್? ಈ ಸೆಲೆಬ್ರಿಟಿ ಅವರು ಇದ್ದಾರೆ, ಕ್ರಿಕೆಟರ್ಸ್ ಇದ್ದಾರೆ, ಎಷ್ಟೋ ಸಲ ಅವ್ರ ಬ್ರ್ಯಾಂಡ್ ಪ್ರಮೋಷನ್ಗೆ ಒಂದು ಆಡ್ ತೋರಿಸ್ತಾರೆ, ಇಲ್ಲ ಅದ್ರ ಬಗ್ಗೆ ಮಾತಾಡ್ತಾರೆ, ಇಲ್ಲ ಪ್ರೆಸೆಂಟೇಷನ್ಸ್ ಬರ್ತಾರೆ. ಸೊ ಬ್ರ್ಯಾಂಡ್ ಎಂಡೋರ್ಸ್ಮೆಂಟ್ ಅಂತ ಮಾಡ್ತಾರೆ. ಟೆಕ್ನಿಕಲಿ ವಿರಾಟ್ ಕೊಹ್ಲಿ ಈ ರೀಸೆಂಟ್ ಆಗಿ 17 ಕೋಟಿ ರೂಪಾಯಿ ತಗೊಂಡಿದ್ದಾರೆ ಪೂಮಾ ಬ್ರ್ಯಾಂಡ್ಗೆ 3 years ಬ್ರ್ಯಾಂಡ್ ಅಂಬಾಸಿಡರ್ ಆಗೋಕ್ಕೋಸ್ಕರ. ಸೊ ಎಂಡ್ ಆಫ್ ದ ಡೇ ಬ್ರ್ಯಾಂಡ್ ಅಂಬಾಸಿಡರ್ ಆಕ್ಚುಲಿ ಏನ್ ಕೆಲಸ ಮಾಡ್ತಿದ್ದಾರೆ ಸ್ವಲ್ಪ ಯೋಚನೆ ಮಾಡಿ. ಬೀಯಿಂಗ್ ಅ ಬ್ರ್ಯಾಂಡ್ ಅಂಬಾಸಿಡರ್ ಟಿಪಿಕಲಿ ಏನ್ ಕೆಲಸ ಮಾಡ್ತಿದ್ದಾರೆ ಅವರು? ಸೊ ವೆನ್ ಯು ಥಿಂಕ್, ಈಚ್ ಅಂಡ್ ಎವ್ರಿ ಬ್ರ್ಯಾಂಡ್ ಅಂಬಾಸಿಡರ್ ಹ್ಯಾಸ್ ದೇರ್ ಓನ್ ಸೆಟ್ ಆಫ್ ಇನ್ಫ್ಲೂಯೆನ್ಸ್. ಅವ್ರು ಒಂಥರ ಜನಗಳಿಗೆ ಇನ್ಫ್ಲೂಯೆನ್ಸ್ ಮಾಡ್ತಾರೆ, ಮತ್ತೆ ಅವ್ರ ಅಷ್ಟು ರೀಚ್ ಇದಾವೆ. ಒಂದು ಪ್ಯಾನ್ ಇಂಡಿಯಾ ಆಕ್ಸೆಸ್ ನೋಡಕ್ ಹೋದ್ರು ರೀಚ್ ಇದೆ. ಪ್ಲಸ್ ಅವರು ಏನೋ ಬಳಕೆ ಮಾಡ್ತಿದ್ದಾರೆ ಅಂದ್ರೆ ನಾವು ಆಸ್ ಎ ಕಾಮನ್ ಹ್ಯೂಮನ್ ಬೀಯಿಂಗ್ಸ್ ಅದನ್ನ ಫಾಲೋ ಮಾಡ್ತೀವಿ, ರೈಟ್? ಅದೇ ರೀತಿ ತಾನೆ ಬ್ರ್ಯಾಂಡ್ ಅಂಬಾಸಿಡರ್ಸ್ಗೆ ಅಷ್ಟೊಂದು ಪೇಮೆಂಟ್ ಮಾಡ್ತಾರೆ. ಬಟ್ ಪ್ರಾಪರ್ ಆಗಿ ಯೋಚನೆ ಮಾಡಿದಾಗ, ಆಸ್ ಎ ಕಾಮನ್ ಮ್ಯಾನ್, ಇಂಡಿವಿಜುವಲಿ ಎನಿ ಒನ್ ಪರ್ಸನ್ ಇದ್ರೂ, ಅರಂಟ್ ಯು ಹೆಲ್ಪಿಂಗ್ ಬಿಸ್ನೆಸಸ್? ನಾವು ನಮ್ದೇ ಒಂದು ಸೋಷಿಯಲ್ ಸರ್ಕಲ್ ಇದೆ, ಸ್ಮಾಲ್ ಸರ್ಕಲ್ ಇದಾವೆ. ನಾವು ಎಷ್ಟೋ ಬಿಸ್ನೆಸ್ಗೆ ಗೊತ್ತಿಲ್ದೇನೆ ನಾವು ಎಷ್ಟೋ ಸಲ ಹೆಲ್ಪ್ ಮಾಡ್ತಾನೆ ಇದೀವಿ. ಏನ್ ಬ್ರ್ಯಾಂಡ್ ಅಂಬಾಸಿಡರ್ಗಳು ಏನ್ ಮಾಡ್ತಿದ್ದಾರೆ, ನಾವು ನಮ್ ಸರ್ಕಲ್ ಅಲ್ಲಿ ಮಾಡ್ತಾನೆ ಇದೀವಿ, ರೈಟ್? ಟೆಕ್ನಿಕಲಿ ನಾವು ಏನ್ ಮಾಡ್ತಿದೀವಿ ಅಂದ್ರೆ, ಡೇ ಟು ಡೇ ಲೈಫ್ ಅಲ್ಲಿ ಹ್ಯೂಮನ್ ಬೀಯಿಂಗ್ಸ್ ಆರ್ ಸೋಷಿಯಲ್ ಬೀಯಿಂಗ್ಸ್. ನಾವು ಎಕ್ಸ್ಪೀರಿಯನ್ಸ್ ಮಾಡ್ತಾ ಇದೀವಿ, ನಾವು ಬೇರೆಯವ್ರ ಜೊತೆ ಮಾತಾಡ್ತೀವಿ, ವಿ ಆಸ್ಕ್, ವಿ ಎಕ್ಸ್ಪ್ಲೋರ್, ವಿ ಲರ್ನ್, ವಿ ಶೇರ್. ಒಬ್ರು ಲೇಡಿ 20,000 ವರ್ಡ್ಸ್ ಮಾತಾಡ್ತಾರಂತೆ ದಿನಕ್ಕೆ. ಹಾಗೆ
ಬಾಯ್ ಟಾಕ್ಸ್ 7,000 ವರ್ಡ್ಸ್ ಇನ್ ಎ ಡೇ ಅಂತೆ. ಎಷ್ಟೋ ಸಲ ನಾವು ಮಾತಾಡ್ತಾನೆ ಇದೀವಿ, ಮಾತಾಡೋದ್ರಲ್ಲಿ ಎಷ್ಟೋ ಸಲ ಬೇರೆಯವ್ರ ಬಿಸ್ನೆಸ್ ಬಗ್ಗೆ ಮಾತಾಡ್ತಾನೆ ಇದೀವಿ. ಸೊ ದಿಸ್ ಇಸ್ ಹ್ಯಾಪನಿಂಗ್ ಬಿಕಾಸ್ ವಿ ಆಲ್ ಆರ್ ಸೋಷಿಯಲ್ ಬೀಯಿಂಗ್ಸ್. ಜನ ಅಂದ್ಮೇಲೆ ಒಂದಕ್ಕೊಂದು ಒಬ್ರಿಗೊಬ್ರು ಹಂಚ್ಕೊಳ್ತಾರೆ, ಶೇರ್ ಮಾಡ್ತಾರೆ, ಎಕ್ಸ್ಪೀರಿಯನ್ಸ್ ನ ಮಾಡ್ತಾನೆ ಇದೀವಿ. ಆದ್ರೆ if you compare between brand ambassador versus each person, brand ambassador is famous, they influence, they trust, they build trust, and they get paid by brands. ಪ್ರತಿಯೊಬ್ಬ ಬ್ರ್ಯಾಂಡ್ಸ್ ಕಂಪನಿ ಅವರು ಅವ್ರನ್ನ ಹೈರ್ ಮಾಡಿದಾಗ ದೇ ಗೆಟ್ ಪೇಡ್ ಹ್ಯೂಜ್ ವ್ಯಾಲ್ಯೂಸ್. ಬಟ್ ನಾವು ಆಸ್ ಎ ಕಾಮನ್ ಮ್ಯಾನ್, ಥ್ಯಾಂಕ್ಸ್ ಟು ಇನ್ಸ್ಟಾಗ್ರಾಮ್, ಫೇಸ್ಬುಕ್, ಲಿಂಕ್ಡ್ ಇನ್, ಕಾಲೇಜ್, ನೈಬರ್ಸ್, ನಂದು ಕೂಡ ನಾವು ನಮ್ಮ ಓನ್ ಸ್ಮಾಲ್ ಸರ್ಕಲ್ ಅಲ್ಲಿ ಫೇಮಸ್ ಇದ್ದೇ ಇದೀವಿ. ನಾವು ಇನ್ಫ್ಲೂಯೆನ್ಸ್ ಮಾಡ್ತಾನೆ ಇದೀವಿ ಜನಗಳಿಗೆ, ಹಾಗೇನೆ ನಾವು ಟ್ರಸ್ಟ್ ಬಿಲ್ಡ್ ಮಾಡ್ತಾನೆ ಇದೀವಿ. ಬಟ್ ನಮ್ಗೆ ಯಾರು ಪೇ ಮಾಡಲ್ಲ. ನೀವು ಒಂದ್ಸಲ ಯೋಚನೆ ಮಾಡ್ಕೊಳ್ಳಿ, ನಿಮ್ ಏರಿಯಾದಲ್ಲಿ ಇರೋತ್ರ ಅಕ್ಕಪಕ್ಕದಲ್ಲಿ ಎಷ್ಟೋ ಸಲ ನಾವು ಆ ಅಂಗಡಿ ಹೋಗ್ರಿ ಚೆನ್ನಾಗಿರತ್ತೆ ಅಲ್ಲಿ ಅಂತ ಎಷ್ಟು ಸಲ ಕಳ್ಸಿರ್ತೀವಿ. ಅಂಡ್ ಫಾರ್ಚುನೇಟ್ಲಿ ಆ ಮನುಷ್ಯ ಹೋಗ್ಬಿಟ್ಟು ಅಲ್ಲಿ ಪರ್ಚೇಸು ಮಾಡಿರ್ತಾರೆ, ಅವ್ರಿಗೆ ಬಿಸ್ನೆಸ್ಸು ಆಗಿರುತ್ತೆ. ಇಲ್ಲಿ ನೋಡಕ್ ಹೋದ್ರೆ ಬ್ರ್ಯಾಂಡ್ ಫ್ರೆಂಡ್ಸ್ಗೆ ಟ್ರ್ಯಾಕಿಂಗ್ ಆಗ್ತಾ ಇದೆ. ಅವ್ರು ಏನ್ ಅಕಸ್ಮಾತ್ ಈಗ ಥಮ್ಸ್ ಅಪ್ ಆಡ್ ಅಂತ ನೋಡ್ಕೊಳ್ಳಿ, ಥಮ್ಸ್ ಅಪ್ ಆಡ್ ಅಲ್ಲಿ ಅಕ್ಷಯ್ ಕುಮಾರು ಬರ್ತಾರೆ ಒಂದೊಂದ್ಸಲ ರಣವೀರ್ ಕಪೂರ್ ಬರ್ತಾರೆ, ಒಂದೊಂದ್ಸಲ ಸಲ್ಮಾನ್ ಖಾನ್ ಇರ್ತಾರೆ. ಸೊ ಬ್ರ್ಯಾಂಡ್ಸ್ ಅವ್ರಿಗೆ ಒಂದು ಟ್ರ್ಯಾಕಿಂಗ್ ಸಿಗುತ್ತೆ. ಫಸ್ಟ್ 3 ತಿಂಗಳು ಅವ್ರಿಗೆ ಆಡ್ಗೆ ಹಾಕೊಂಡಾಗ ಎಷ್ಟು ಸೇಲ್ಸ್ ಆಯ್ತು, ಒಂದು ಟ್ರ್ಯಾಕಿಂಗ್ ಸಿಗ್ತಾ ಇದೆ. ಆದ್ರೆ ಆಸ್ ಎ ಕಾಮನ್ ಪರ್ಸನ್ ನಾವು ಬ್ರ್ಯಾಂಡ್ಸಿಗೆ ಹೆಲ್ಪ್ ಮಾಡ್ತಾ ಇದೀವಿ, ಬಟ್ ಅನ್ಫಾರ್ಚುನೇಟ್ಲಿ ಮೌತ್ ಪಬ್ಲಿಸಿಟಿ ಅನ್ನೋದು ಟ್ರ್ಯಾಕಿಂಗ್ ಆಗದೆ ಇರೋದ್ರಿಂದ ನಮ್ಗೆ ಪೇಮೆಂಟ್ ಸಿಗ್ತಾ ಇಲ್ಲ. ಇಮ್ಯಾಜಿನ್, ಈಗ ನಿಮ್ಮ ಹತ್ರ, ನಾವು ಬೆಂಗಳೂರಲ್ಲಿ ಇರೋರು, ನಮ್ಮ ಬೆಂಗಳೂರಲ್ಲಿ ವಾರಿಯರ್ ಬೇಕರಿ ಅಂತ ಇದೆ. ವಾರಿಯರ್ ಬೇಕರಿ ಹತ್ರ ನಾವು ಎಷ್ಟೋ ಸಲ ನಾವು ಕಳ್ಸಿರ್ತೀವಿ ಜನಗಳಿಗೆ ಅಲ್ಲಿ ಹೋಗಿ ಅಂತ. ಆದ್ರೆ ಆ ವಾರಿಯರ್ ಬೇಕರಿ ಅವರು ನಮ್ಗೆ ಸುನಿಲ್ ಅಂದ್ರೆ ಯಾರಂತಾನೆ ಗೊತ್ತಿಲ್ಲ ಅವ್ರಿಗೆ. ಆದ್ರೆ ಅವ್ರಿಗೆ ಸುನಿಲ್ ಇಂದ 10 ಜನ ಬಂದಿದ್ದಾರೆ ಈ ತಿಂಗಳಲ್ಲಿ ಅಂತ ಅವ್ರಿಗೆ ಗೊತ್ತಾದ್ರೆ ಡೆಫಿನೆಟ್ಲಿ ದೇ ವಿಲ್ ಆಲ್ಸೋ ಗಿವ್ ಅನ್ ಇನ್ಸೆಂಟಿವ್ ಅಲ್ವಾ. ಬ್ರ್ಯಾಂಡ್ಸ್ ಗಳಿಗೆ ನಾವು ಕಳಿಸ್ತಾ ಇರೋದ್ರು ಗೊತ್ತಾಗ್ತಾ ಇದ್ರೆ, ಟ್ರ್ಯಾಕಿಂಗ್ ಆಗ್ತಾ ಇದ್ರೆ, ನಮ್ದು ಇನ್ಫ್ಲೂಯೆನ್ಸ್ ಪವರ್ ಗೊತ್ತಾಗತ್ತೆ. ಅದಕ್ಕೆ ತಕ್ಕಾಗಿ ನಾವು ಪೇಮೆಂಟ್ ತಗೋಬಹುದು. ರೈಟ್? ನೀವೆಲ್ಲ ಅಗ್ರಿ ಮಾಡ್ತೀರಾ ಅಂದ್ರೆ ಎಸ್ ಅಂತ ಹೇಳಿ. ರೈಟ್. ಸೊ ಎಸ್ ಅಂದ್ರೆ ನೀವು ಬೇಕಾದ್ರೆ ವಿಡಿಯೋದಲ್ಲಿ ಹತ್ರ ಹೇಳಿ, ಇಲ್ಲಾಂದ್ರೆ ಕಮೆಂಟ್ಸ್ ಅಲ್ಲಿ ಎಸ್ ಅಂತ ಹಾಕಿ. ಸೊ ಟೆಕ್ನಿಕಲಿ ಟ್ರ್ಯಾಕಿಂಗ್ ಆಗ್ತಿಲ್ಲ, ಆದ್ರೆ ಟ್ರ್ಯಾಕಿಂಗ್ ಆಗ್ಬೇಕಂದ್ರೆ ನಾವು ಏನ್ ಮಾಡ್ಬೋದು? ಸೊ ಮೀಟ್ ದ ವರ್ಲ್ಡ್ಸ್ ನಂಬರ್ 1 ವರ್ಡ್ ಆಫ್ ಮೌತ್ ಮಾರ್ಕೆಟಿಂಗ್ ಅಪ್ಲಿಕೇಶನ್. ಈ ಮೊಬೈಲ್ ಅಪ್ಲಿಕೇಶನ್ ಹೆಸರು ಡೂ ಫ್ರೆಂಡ್ಲಿ ಅಂತ. ಈ ಮೊಬೈಲ್ ಅಪ್ಲಿಕೇಶನ್ ಏನ್ ಮಾಡ್ತಿದೆ ಅಂದ್ರೆ ಮೌತ್ ಪಬ್ಲಿಸಿಟಿನ ಟ್ರ್ಯಾಕಿಂಗ್ ಮಾಡೋಕ್ಕೋಸ್ಕರನೇ ಇದು ಕ್ರಿಯೇಟ್ ಆಗಿದೆ. ಸೊ ಎನಿ ಟೈಮ್ ನಾವು ಬೇರೆಯವ್ರ ಬಗ್ಗೆ ಮಾತಾಡ್ತಿದೀವಿ ಅಂದ್ರೆ ಜಸ್ಟ್ 1 ಬಟನ್ ಕ್ಲಿಕ್ ಮಾಡಿದ್ರೆ ಸಾಕು, ಆಟೋಮೆಟಿಕ್ ಅದ್ರಲ್ಲಿ ಟ್ರ್ಯಾಕ್ ಆಗಿರತ್ತೆ. ಬಿಸ್ನೆಸ್ ಅವ್ರಿಗೂ ಗೊತ್ತಾಗತ್ತೆ ನಾವು ಅವ್ರಿಗೋಸ್ಕರ ಮಾತಾಡ್ತಿದೀವಿ ಅಂತ. ಇಮಿಡಿಯೇಟ್ಲಿ ಯಾರ ಜೊತೆ ಮಾತಾಡ್ತಿದೀವಿ ಅವ್ರಿಗೆ ಕಾಂಟ್ಯಾಕ್ಟ್ ಡೀಟೇಲ್ಸ್ ಆಫ್ ವೆಂಡರ್ಸ್ ಸಿಗುತ್ತೆ ಅಲಾಂಗ್ ವಿತ್ OTP. ಸೊ ಟೆಕ್ನಿಕಲಿ ನಾವು ಬ್ರ್ಯಾಂಡ್ ಅಂಬಾಸಿಡರ್ ಅಂತೂ ಆಗಕ್ಕಾಗಲ್ಲ. ಅದಕ್ಕೆ ಸುಮಾರು ಸಾಧನೆ ಮಾಡಬೇಕು, ರೀಚ್ ಆಗ್ಬೇಕು, ಎಷ್ಟೋ ಕಷ್ಟ ಪಡ್ಬೇಕಾಗತ್ತೆ. ಆದ್ರೆ ಒಂದು ಅಪ್ಲಿಕೇಶನ್ ಡೌನ್ಲೋಡ್ ಮಾಡಿದ ತಕ್ಷಣ ನಾವು ಬ್ರ್ಯಾಂಡ್ ಫ್ರೆಂಡ್ ಅಂತ ಆಗ್ಬೋದು. ಬ್ರ್ಯಾಂಡ್ ಫ್ರೆಂಡ್ ಅಂತ ಆಗಿದ ತಕ್ಷಣ ಈ ಬಿಸ್ನೆಸ್ ಎಷ್ಟು ಜನ ಇದ್ರಲ್ಲಿ ರಿಜಿಸ್ಟರ್ ಆಗಿದ್ದಾರೆ ಬಿಸ್ನೆಸಸ್, ಆ ಎಲ್ಲಾ ಬಿಸ್ನೆಸಸ್ ನಿಮ್ ಬಿಸ್ನೆಸ್ ಆಗುತ್ತೆ. ಸೊ ಈ ಅಪ್ಲಿಕೇಶನ್ ಡೌನ್ಲೋಡ್ ಮಾಡಿದ ತಕ್ಷಣ ಬ್ರ್ಯಾಂಡ್ ಫ್ರೆಂಡ್ ಅಂತೂ ಆಗ್ಬಿಡ್ತೀರಾ. ಆದ್ರೆ ನಿಮ್ದೇ ಓನ್ ಬಿಸ್ನೆಸ್ ಅಂತ ಇದ್ರೂ ಇದ್ರಲ್ಲಿ ನೀವು ಲಿಸ್ಟಿಂಗ್ ಮಾಡಿ ನಿಮ್ಮ ನೋನ್ ಸರ್ಕಲ್ ಅವ್ರಿಗೆ ಎಲ್ಲ ನೀವು ಪಾರ್ಟ್ನರ್ಸ್ ಅಂತಾನು ಮಾಡ್ಕೋಬಹುದು. ನೀವು ನಿಮ್ಮ ಬಿಸ್ನೆಸ್ ನಾನು ಬೇಕಾದ್ರೆ ಇದ್ರಲ್ಲಿ ಲಿಸ್ಟ್ ಮಾಡ್ಕೊಂಡು ನಿಮ್ಮ ನೋನ್ ಸರ್ಕಲ್ಸ್ಗೆ ನೀವು ಪಾರ್ಟ್ನರ್ಸ್ ಅಂತ ಬಿಟ್ರೆ ಅವ್ರು ನಿಮ್ಗೋಸ್ಕರ ಮಾತಾಡಕ್ ಶುರು ಮಾಡಿದ್ರೆ ಅದಕ್ಕಿಂತ ಒಳ್ಳೆ ಮಾರ್ಕೆಟಿಂಗ್ ಅಂತೂ ಇರೋದೇ ಇಲ್ಲ. ಹಾಗೇನೆ ನೀವು ಎನಿ ಬಿಸ್ನೆಸ್ ಬಗ್ಗೆನೂ ಮಾತಾಡ್ತಾ ಸಂಪಾದನೆ ಮಾಡ್ಬೋದು, ಬಿಕಾಸ್ ಟ್ರ್ಯಾಕಿಂಗ್ ಆಗತ್ತೆ. ಒನ್ಸ್ ಟ್ರ್ಯಾಕಿಂಗ್ ಆದ್ರೆ ಬಿಸ್ನೆಸ್ ಅವ್ರಿಗೂ ಗೊತ್ತಾಗತ್ತೆ ನಿಮ್ ಕಡೆಯಿಂದ ಒಂದು ಬಿಸ್ನೆಸ್ ಬಂತು, ನಾನು ಇದಕ್ಕೆ ಬೇಕಾದ್ರೆ ಇಷ್ಟು ಕೊಡ್ಬೋದು ನಾನು ಅಂತ ಕೊಡ್ಬೋದು. ಸೊ ಡೂ ಫ್ರೆಂಡ್ಲಿ ಅಂತ ಮೊಬೈಲ್ ಅಪ್ಲಿಕೇಶನ್ ಮೌತ್ ಪಬ್ಲಿಸಿಟಿ ಅಂದ್ರೆ ವರ್ಡ್ ಆಫ್ ಮೌತ್ ನ ಟ್ರ್ಯಾಕಿಂಗ್ ಮಾಡೋದಕ್ಕೆ ಒಂದು ಸಿಸ್ಟಮ್ ಇದು ಹೇಗೆ ಕೆಲಸ ಮಾಡುತ್ತೆ ಅಂತ ನೋಡೋಣ. ಸೊ how brand friends earn using Do Friendly. ಸೊ ಟೆಕ್ನಿಕಲಿ ಅಪ್ಲಿಕೇಶನ್ ಏನ್ ಕೆಲಸ ಮಾಡ್ತಿದೆ ಅಂದ್ರೆ, ಒನ್ಸ್ ಯು ಲಾಗಿನ್ ಅಂದ್ರೆ ಎನಿ ಪರ್ಸನ್ ಹೂ ಡೌನ್ಲೋಡ್ಸ್ ದ ಮೊಬೈಲ್ ಅಪ್ಲಿಕೇಶನ್ ಲಾಗಿನ್ ಆಗಿದ ತಕ್ಷಣ ಈ ತರ ನಿಮ್ಗೆ ಮೇನ್ ಡ್ಯಾಶ್ ಬೋರ್ಡ್ ಸಿಗುತ್ತೆ. ಇದು ಒಂದ್ಸಲ ಲಾಗಿನ್ ಆಗಿದ ತಕ್ಷಣ ಹೋಮ್ ಸ್ಕ್ರೀನ್ ಅಂತ ಇದೆ, ಟ್ರ್ಯಾಕ್ ಸ್ಕ್ರೀನ್ ಅಂತ ಇದೆ, ನೆಟ್ವರ್ಕ್ ಅಂತ ಇದೆ, ಪ್ರೊಫೈಲ್. ಹೋಮ್ ಸ್ಕ್ರೀನ್ ಅಲ್ಲಿ ಎನಿಥಿಂಗ್ ಪ್ರಾಡಕ್ಟ್ ಆದ್ರೂ ಇರಲಿ, ಸರ್ವಿಸ್ ಆದ್ರೂ ಇರಲಿ, ನಿಮ್ಗೆ ಆ ರಿಲೇಟ್ ಅರ್ನ್ ಲೈಕ್ ಅ ಸೆಲೆಬ್ರಿಟಿ ಅಂತ ಕಾಣಿಸ್ತು. ಸೊ ನೀವು ನಿಮ್ಮ ಅಪ್ಲಿಕೇಶನ್ ಡೌನ್ಲೋಡ್ ಮಾಡಿದ್ರಲ್ಲಿ ಅಲ್ಲಿ ಈಚ್ ಅಂಡ್ ಎವ್ರಿ ಪರ್ಸನ್ ಯಾರಿಗೆ ಏನಾದ್ರೂ ಬೇಕು ಅಂದ್ರೆ, ಯಾರಾದ್ರ ಜೊತೆ ಮಾತಾಡ್ತಿರೋ ಟೈಮಲ್ಲಿ ಸರ್ಚ್ ಮೆನ್ಯೂ ಅಲ್ಲಿ
ಸರ್ಚ್ ಮೆನ್ಯೂ ಅಲ್ಲಿ ಡೈರೆಕ್ಟ್ ಆಗಿ ಅಲ್ಲಿ ಸರ್ಚ್ ಮಾಡಿದ್ರೆ ಆ ರಿಲೇಟೆಡ್ ಬಿಸ್ನೆಸ್ ಗಳು ಕಾಣುತ್ತವೆ. ಸೊ ಅಲ್ಲಿ ಈಗ ಸದ್ಯಕ್ಕೆ ನಾನು ಒಂದು ವೆಹಿಕಲ್ ಗಾಡಿ ಅಂತ ಯಾರಾದ್ರೂ ಹಾಕಿದಾಗ CR ಇನ್ಕಾರ್ಪೊರೇಷನ್ ಅಂತ ಸಿಕ್ಕಿದ ತಕ್ಷಣ ನಾನು ರೆಫರ್ ಅಂತ ಕ್ಲಿಕ್ ಮಾಡಿ ಯಾರ ಜೊತೆ ಮಾತಾಡ್ತಿದ್ದೆ ಅವ್ರ ಫೋನ್ ನಂಬರ್ನ ಅಲ್ಲಿ ಎಂಟ್ರಿ ಮಾಡಿದ ತಕ್ಷಣ, ಈ ಪಕ್ಕದ ಸ್ಕ್ರೀನ್ ನೋಡಿ, ಅಲ್ಲಿ ರೆಫರ್ ಅಂತ ಕ್ಲಿಕ್ ಮಾಡಿದ ತಕ್ಷಣ ಸಾಕು, ಯಾರ ಜೊತೆ ಮಾತಾಡ್ತಿದ್ದೆ ಅವ್ರಿಗೆ ಕಾಂಟ್ಯಾಕ್ಟ್ ಡೀಟೇಲ್ಸ್ ಹೋಗುತ್ತೆ, ಆ ಅಂಗಡಿದು ಕಾಂಟ್ಯಾಕ್ಟ್ ಡೀಟೇಲ್ಸ್ ಹೋಗುತ್ತೆ, ಲೊಕೇಶನ್ ಹೋಗುತ್ತೆ, ಹಾಗೇನೆ ಒಂದು ಯುನೀಕ್ OTP ಹೋಗುತ್ತೆ ಅವ್ರಿಗೆ. ಸೊ ಅವ್ರಿಗೆ ಡೈರೆಕ್ಟ್ ಆಗಿ ನಾವು ಹೇಳ್ಬೋದು, ನೀವು ಆ ಅಂಗಡಿಗೆ ಹೋಗಿ ಚೆನ್ನಾಗಿದೆ ಅಲ್ಲಿ ನೀವು ಈ OTP ಕೊಟ್ರೆ ನನ್ನ ಕಡೆಯಿಂದ ನಿಮ್ಗೆ ಡಿಸ್ಕೌಂಟ್ ಸಿಗತ್ತೆ ಅಂತ ಕಳ್ಸ್ಕೊಡ್ಬೋದು. ಈ ತರ ಕಳ್ಸ್ಕೊಡೋದ್ರಿಂದ ಅವ್ರಿಗೆ ಡಿಸ್ಕೌಂಟ್ ಸಿಗತ್ತೆ, ಹಾಗೇನೆ ಅವ್ರಿಗೆ ಎಷ್ಟು ಡಿಸ್ಕೌಂಟ್ ಸಿಕ್ತೋ ಅಷ್ಟು ದುಡ್ಡು ನಮ್ಗೆ ಮೊಬೈಲ್ ಅಪ್ಲಿಕೇಶನ್ ಅಲ್ಲಿ ಬಂದು ಡೈರೆಕ್ಟ್ ಆಗಿ ಇಲ್ಲಿ ಈ ಬಟನ್ ಇದೆ ಅರ್ನಿಂಗ್ ಬ್ಯಾಲೆನ್ಸ್ ಅಂತ, ಟ್ರ್ಯಾಕ್ ಮೆನ್ಯೂ ಅಂತ, ಅಲ್ಲಿ ಕ್ಲಿಕ್ ಮಾಡಿದ್ರೆ ನಿಮ್ಗೆ ಗೊತ್ತಾಗತ್ತೆ. ಸೊ ಫಾರ್ ಎಕ್ಸಾಂಪಲ್ಗೋಸ್ಕರ ನೀವು ಬೇಕಾದ್ರೆ ಸರ್ಚ್ ಅಲ್ಲಿ ಮಾರ್ಕೆಟಿಂಗ್ ಅಂತ ಟೈಪ್ ಮಾಡಿಬಿಟ್ಟು ಅಲ್ಲಿ ಪರ್ಸೆಪ್ಷನ್ ಮಾರ್ಕೆಟಿಂಗ್ ಅಂತ ಒಂದು ಬಿಸ್ನೆಸ್ ಇದೆ, ಅದು ನಮ್ ಬಿಸ್ನೆಸ್ ಅದು. ಸೊ ಅದನ್ನ ಕ್ಲಿಕ್ ಮಾಡಿದ್ರೆ ನಿಮ್ಗೂ ಗೊತ್ತಾಗತ್ತೆ ಹೇಗೆ ರೆಫರ್ ವರ್ಕ್ ಆಗುತ್ತೆ ಅಂತ. ಹಾಗೇನೆ ಟ್ರ್ಯಾಕ್ ಮೆನ್ಯೂ ಅಲ್ಲಿ ಕ್ಲಿಕ್ ಮಾಡಿ ನೋಡಿದಾಗ ನೀವು ರೆಫರಲ್ಸ್ ಮಾಡಿರೋದನ್ನ ಟ್ರ್ಯಾಕಿಂಗ್ ಆಗ್ತಾ ಇರತ್ತೆ, ಲೈವ್ ಟ್ರ್ಯಾಕಿಂಗ್ ಆಗುತ್ತೆ, ಅದು ಆಟೋಮೆಟಿಕ್ ಬಂದು ಡ್ಯಾಶ್ ಬೋರ್ಡ್ ಅಲ್ಲಿ ಬಿದ್ದಿರುತ್ತೆ. ಇದನ್ನ ಕನ್ವರ್ಷನ್ ಆಗಿದ್ರೆ ನಿಮ್ಗೂ ಒಂದು ನೋಟಿಫಿಕೇಶನ್ ಬರುತ್ತೆ, ಕ್ಯಾಶ್ ರಿಸೀವ್ಡ್ ಅಂತ. ಆ ಕ್ಯಾಶ್ ರಿಸೀವ್ಡ್ ಆಗಿರೋದು ಅರ್ನಿಂಗ್ ಬ್ಯಾಲೆನ್ಸ್ ಅಲ್ಲಿ ಬಂದು ಬಿದ್ದಿರುತ್ತೆ. ಒಂದ್ ಕ್ಲಿಕ್ ಗೆಟ್ ಕ್ಯಾಶ್ ಅಂತ ಕ್ಲಿಕ್ ಮಾಡಿದ ತಕ್ಷಣ ನಿಮ್ ಬ್ಯಾಂಕ್ ಅಕೌಂಟ್ಗೆ ಬಂದ್ ಬೀಳತ್ತದು. ಸೊ ಎಷ್ಟೋ ಸಲ ನಾವು ಆಸ್ ಅನ್ ಇಂಡಿವಿಜುವಲ್ ಈಚ್ ಅಂಡ್ ಎವ್ರಿ ಪರ್ಸನ್ಗೆ ನಾವು ರೆಫರ್ ಮಾಡ್ತಾನೆ ಇದ್ವಿ. ಇವಾಗ ಏನಾಗತ್ತೆ ಅಂದ್ರೆ ಒಂದು ಟ್ರ್ಯಾಕಿಂಗ್ ಮಾಡೋದ್ರಿಂದ ಓನ್ ಬಿಸ್ನೆಸ್ ಅವರೇನೆ ಒಂದು ಪರ್ಸೆಂಟೇಜ್ ಇಟ್ಟು ಇದ್ರಲ್ಲಿ ಅಪ್ಲಿಕೇಶನ್ ಅಲ್ಲಿ ಇಟ್ಟಿರ್ತಾರೆ, ಟೆಲಿಂಗ್ ದಟ್ ಯಾರಾದ್ರೂ ನಮ್ ಕಸ್ಟಮರ್ನ ಕಳ್ಸ್ಕೊಡಿ, ಸೇಲ್ ಆದ್ರೆ ನಿಮ್ ಕಡೆಯಿಂದ ಕಸ್ಟಮರ್ಗೆ ಸ್ಪೆಷಲ್ ಡಿಸ್ಕೌಂಟ್ ಅಂತ ಕೊಡ್ತೀವಿ, ಅಷ್ಟೇ ದುಡ್ಡು ಯಾರಿಗೆ ಡಿಸ್ಕೌಂಟ್ ಅಂತ ಹೋಗಿದೆ ಯಾರು ಕಳ್ಸ್ಕೊಟ್ಟಿದಾರಲ್ವಾ ಅವ್ರಿಗೆ ಅಷ್ಟೇ ದುಡ್ಡು ಅವ್ರ ಮೊಬೈಲ್ ಅಪ್ಲಿಕೇಶನ್ ಅಲ್ಲಿ ಬಂದ್ಬಿಡುತ್ತೆ. ಸೊ ಇದನ್ನ ಮಾಡ್ಬೇಕಂದ್ರೆ ಬ್ರ್ಯಾಂಡ್ ಫ್ರೆಂಡ್ ಆಗ್ಬೇಕು. ಬ್ರ್ಯಾಂಡ್ ಫ್ರೆಂಡ್ ಆಗ್ಬೇಕಂದ್ರೆ ನಾವು ಡೂ ಫ್ರೆಂಡ್ಲಿ ಆಪ್ ನ ಡೌನ್ಲೋಡ್ ಮಾಡ್ಬೇಕಾಗತ್ತೆ. ಸೊ ಎಲ್ರು ಆಪ್ ನ ಡೌನ್ಲೋಡ್ ಮಾಡಿದ್ರ, ಸದ್ಯಕ್ಕೆ ಕ್ಲೋಸ್ ಟು 1000 ಬಿಸ್ನೆಸಸ್ ಇದರಲ್ಲಿ ಇದಾವೆ. ಸೊ ಎನಿ ಟೈಮ್ ಎನಿ ಕ್ವೆರೀಸ್ ಯಾರ ಜೊತೆ ಈಗ್ಲೂ ಅಷ್ಟೇ ಎಷ್ಟೋ ಸಲ ನಮ್ಗೆ ವಾಟ್ಸಪ್ ಅಲ್ಲಿ ಫೇಸ್ಬುಕ್ ಅಲ್ಲಿ ಇದು ಬೇಕಾ ಅದು ಬೇಕಾ ಅಂತ ಕೇಳ್ತಾನೆ ಇರ್ತಾರೆ. ನಾವ್ ಎಷ್ಟೋ ಸಲ ಅದು ನಮ್ ಬಿಸ್ನೆಸ್ ಅಲ್ಲ ಅಂತ ಮರ್ತ್ ಬಿಡ್ತೀವಿ, ಅದನ್ನ ಇಗ್ನೋರ್ ಮಾಡ್ಬಿಡ್ತೀವಿ. ಆದ್ರೆ ಅದೆಲ್ಲಾನು ಪ್ರತಿಯೊಂದನ್ನು ಲೀಡೇ ಅಲ್ವಾ. ನಮ್ಗೆ ಗೊತ್ತಿರೋ ಜಾಗದಲ್ಲಿ ನಮ್ ಓನ್ ಬಿಸ್ನೆಸಸ್ ಅವರಿದ್ರೆ ಅವ್ರಿಗೂ ನಾವು ಹೇಳ್ಬೋದು, ನೀವು ಈ ಅಪ್ಲಿಕೇಶನ್ ಅಲ್ಲಿ ಇರ್ರಿ, ನಿಮ್ ಬಿಸ್ನೆಸ್ ನ ಇಡಿ, ನಾವು ನಿಮ್ಗೆ ಕಳ್ಸಿಕೊಡ್ತೀವಿ ಅಂತ ಆಡು ಮಾಡಿಸ್ಬೋದು, ರೈಟ್. ಸೊ ಇದೊಂದು ಸೆಟಪ್. ಸೊ ಇದು ಬಿಕಮ್ ಬ್ರ್ಯಾಂಡ್ ಫ್ರೆಂಡ್ ಅಂತ ಆಗಿದ ತಕ್ಷಣ ಟ್ರ್ಯಾಕ್ ಮೆನ್ಯೂ ಅಂತ ಇದೆ ಅಲ್ವಾ, ನಿಮ್ಮ ಹೋಮ್ ಸ್ಕ್ರೀನ್ ಅಲ್ಲಿ ರೆಫರ್ ಅಂತ ಮಾಡ್ಬೋದು. ಆದ್ರೆ ನೀವು as soon as ನೀವು ರೆಫರ್ ಅಂತ ಮಾಡಿದ ತಕ್ಷಣ ನಿಮ್ಗೆ ಇಲ್ಲಿ ಡ್ಯಾಶ್ ಬೋರ್ಡ್ ಕಾಣುತ್ತೆ, ಇಟ್ ಶೋಸ್ ಲೈಕ್ ಸೆಂಟ್ ಕಸ್ಟಮರ್ ಅಂತ ಇಲ್ಲಿ ಕಾಣ್ತಾ ಇದೆ. ನೀವು ಎನಿ ಟೈಮ್ ನೀವು ರೆಫರ್ ಅಂತ ಮಾಡಿದ ತಕ್ಷಣ ಟ್ರ್ಯಾಕ್ ಮೆನ್ಯೂ ಅಲ್ಲಿ ನಿಮ್ಗೆ ಡೀಟೇಲ್ಸ್ ಕಾಣುತ್ತೆ, ಅದ್ರ ಮೇಲೆ ನೀವು ಕ್ಲಿಕ್ ಮಾಡಿದ ತಕ್ಷಣ ನಿಮ್ಗೆ ಡೀಟೇಲ್ಸು ಕಾಣಿಸುತ್ತೆ. ಆ ನೀವು ಕಳ್ಸಿದವ್ರ ಕಸ್ಟಮರು ಇದಾರ, ಹೋಗಿದಾರ, ಎಷ್ಟಕ್ಕೆ ಪರ್ಚೇಸ್ ಮಾಡಿದ್ರು, ಆ ಫುಲ್ ಡೀಟೇಲ್ಸು ನಿಮ್ಗೆ ಕಾಣಿಸುತ್ತೆ. ಸೊ ಗೆಟ್ ಕ್ಯಾಶ್ ಅಂತ ಕ್ಲಿಕ್ ಮಾಡಿದ ತಕ್ಷಣ ನೀವೀಗ ಸೆಂಡ್ ಮಾಡಿದ್ಮೇಲೆ ಅಲ್ಲಿ ಟ್ರಾನ್ಸಾಕ್ಷನ್ ಆಗಿದೆ. ಟ್ರಾನ್ಸಾಕ್ಷನ್ ಆಗಿದ ತಕ್ಷಣ ನಿಮ್ಗೆ ಕ್ಯಾಶ್ ರಿಸೀವ್ಡ್ ಅಂತ ಬಂದಿದ್ಮೇಲೆ ಈ ಕ್ಯಾಶ್ ರಿಸೀವ್ಡ್ ಬಟನ್ ನ ಕ್ಲಿಕ್ ಮಾಡಿದ ತಕ್ಷಣ ಹೇಗೆ ವಿಡ್ರಾ ಮಾಡುತ್ತೆ ಅಂತಾನು ಕೇಳುತ್ತೆ ಅಪ್ಲಿಕೇಶನ್. ಅದರಲ್ಲಿ ನೀವು ನಿಮ್ಮ UPI ಕೋಡ್ ಅನ್ನ ಹಾಕಿದ್ರೆ ಡೈರೆಕ್ಟ್ ನಿಮ್ ಮೊಬೈಲ್ ಅಪ್ಲಿಕೇಶನ್ UPI ಬ್ಯಾಂಕ್ ಅಕೌಂಟ್ಗೆ ಹೋಗ್ಬಿಡತ್ತೆ. ಅದಿಲ್ಲ ಅಂದ್ರೆ ನೀವು ಬ್ಯಾಂಕ್ ಅಕೌಂಟ್ ನಂಬರು ಕೊಡ್ಬೋದು, ಸೇಯಿಂಗ್ ದಟ್ IFS ಕೋಡ್ ಮತ್ತೆ ಅಕೌಂಟ್ ನಂಬರ್ ಇಟ್ಟಿದ ತಕ್ಷಣ ನಿಮ್ ಬ್ಯಾಂಕ್ ಅಕೌಂಟ್ಗೂ ಟ್ರಾನ್ಸ್ಫರ್ ಮಾಡ್ಕೊಬಹುದು. ಟೆಕ್ನಿಕಲಿ ಏನಾಯ್ತು, ಈ ಅಪ್ಲಿಕೇಶನ್ ಡೌನ್ಲೋಡ್ ಮಾಡಿದ ತಕ್ಷಣ ನೀವು ಮೌತ್ ಪಬ್ಲಿಸಿಟಿನ ಟ್ರ್ಯಾಕಿಂಗ್ ಮಾಡ್ಬೋದು. ಟ್ರ್ಯಾಕಿಂಗ್ ಹೇಗಾಗತ್ತೆ ಅಂದ್ರೆ ಎನಿ ಟೈಮ್ ನೀವು ಮಾತಾಡೋವಾಗ, ಒಬ್ರಿಗೆ ಹೆಲ್ಪ್ ಮಾಡೋವಾಗ ಮೊಬೈಲ್ ಅಪ್ಲಿಕೇಶನ್ ಸಗ್ಬಿಟ್ಟು ಸರ್ಚ್ ಅಂತ ಬಟನ್ ಕ್ಲಿಕ್ ಮಾಡಿ ನಿಮ್ಗೆ ಇಷ್ಟವಾದ ಬಿಸ್ನೆಸ್ಗೆ ರೆಫರ್ ಅಂತ ಕ್ಲಿಕ್ ಮಾಡಿಬಿಟ್ಟು ಕಸ್ಟಮರ್ ಫೋನ್ ನಂಬರ್ನ ಹಾಕ್ಬೇಕು ಅಷ್ಟೇ. ಕಸ್ಟಮರ್ಗೆ ಆ ವೆಂಡರ್ದು ಕಾಂಟ್ಯಾಕ್ಟ್ ಡೀಟೇಲ್ಸ್ ಹೋಗುತ್ತೆ. ಆ ಕಾಂಟ್ಯಾಕ್ಟ್ ಡೀಟೇಲ್ಸ್ ಜೊತೆ ಒಂದು OTPನೂ ಅದರಲ್ಲೇ ಇರುತ್ತೆ. ನೀವು ಕಸ್ಟಮರ್ಗೆ ಹೇಳ್ಬೋದು, ನೀವು ಹೋಗಿ ಚೆನ್ನಾಗಿದೆ, ನೀವು ಏನೋ ಕೇಳ್ತಿದ್ರಲ್ವಾ ಅಲ್ಲಿ ಸಿಗತ್ತೆ ಅಂಗಡಿಯಲ್ಲಿ, ಇದು OTP ಕೊಟ್ರೆ ನನ್ ಕಡೆಯಿಂದ ನಿಮ್ಗೆ ಡಿಸ್ಕೌಂಟ್ ಸಿಗತ್ತೆ ಅಂತ ಕಳ್ಸಿಕೊಟ್ಟಾಗ ಅವ್ರಿಗೆ ಫಸ್ಟ್ ಆಫ್ ಆಲ್ ಬೇಕಿತ್ತು, ಅವ್ರಿಗೆ ಮೆಟೀರಿಯಲ್ ಸಿಕ್ತು, ಕಾಂಟ್ಯಾಕ್ಟ್ ವೆಂಡರ್ ಡೀಟೇಲ್ಸ್ ಸಿಕ್ತು, ನಿಮ್ ಕಡೆಯಿಂದ ಒಂದು ಕಾನ್ಫಿಡೆನ್ಸ್ ಬಂತು ಅವ್ರಿಗೆ, ಪ್ಲಸ್ ಆ OTP ಕೊಟ್ಟಿದ್ದಕ್ಕೆ ಡಿಸ್ಕೌಂಟ್ ಸಿಕ್ತು. ಅವ್ರಿಗೆ ಏನ್ ಡಿಸ್ಕೌಂಟ್ ಸಿಗತ್ತೆ ಅಷ್ಟು ದುಡ್ಡು ಆಟೋಮೆಟಿಕ್ ನಿಮ್ಮ ಅಪ್ಲಿಕೇಶನ್ ಅಲ್ಲಿ ಬಂದ್ಬಿಡುತ್ತೆ.
ಇಷ್ಟು ದಿನ ನೀವು ಎಷ್ಟೋ ಜನಕ್ಕೆ ಹೆಲ್ಪ್ ಮಾಡ್ತಾನೆ ಇದ್ದೀರಾ, ಆಗ್ತಾನೆ ಇದೆ. ಬಟ್ ಟ್ರ್ಯಾಕಿಂಗ್ ಮಾಡ್ತಾ ಇರೋದ್ರಿಂದ ನಿಮ್ಗೆ ಬಿಸ್ನೆಸ್ ಅವರಿಂದ ಏನು ಸಿಗ್ತಾ ಇಲ್ಲ. ಸೊ ಈ ಮೊಬೈಲ್ ಅಪ್ಲಿಕೇಶನ್ ನ ಇಟ್ಕೊಂಡು ನೀವು ಟ್ರ್ಯಾಕಿಂಗ್ ಮಾಡ್ಬೋದು. ಸೊ ನೀವು ಈಗ ನಾವು ಈ ತರ ಸ್ಟಾರ್ಟ್ ಮಾಡೋದ್ರಿಂದ ಸುಮಾರು ಈಗಲೇ ಸದ್ಯಕ್ಕೆ 3,000 ಜನ ಇದ್ದಾರೆ ನಮ್ಮ ಅಪ್ಲಿಕೇಶನ್ ಅಲ್ಲಿ ರೆಫರ್ ಅಂಡ್ ಅರ್ನ್ ಮಾಡ್ತಾ ಸಂಪಾದನೆ ಮಾಡ್ತಾ ಇದ್ದಾರೆ. ಕ್ಲೋಸ್ ಟು 1000 ಬಿಸ್ನೆಸಸ್ ಇದರಲ್ಲಿದ್ದಾರೆ. ಇದು ಬೆಳಿತಾನೆ ಇದೆ. ಇದಕ್ಕೆ ಎಂಡ್ ಇಲ್ಲ. ನಾವು ರಿಲೀಸ್ ಮಾಡಿದ್ದು ಜಸ್ಟ್ 1 ಮಂತ್ ಬ್ಯಾಕ್ ಅಲ್ಲಿ ರಿಲೀಸ್ ಮಾಡಿದ್ದು. 2 years ಇಂದ ನಾವು ರಿಸರ್ಚ್ ಮಾಡ್ತಾನೆ ಇದ್ವಿ. ಸೊ ಬಿಫೋರ್ ಎಂಡಿಂಗ್ ದಿಸ್, ನಾವು ಚಾಪ್ಟರ್ 3 ನಾವು ಮಾರ್ಕೆಟಿಂಗ್ ಇಂಡಸ್ಟ್ರಿಯಲ್ಲಿ ಹೇಗಿದೆ ಕರೆಂಟ್ ಪೇನ್ ಅಂತ ನೋಡೋದ್ ಮುಂಚೆ ಒಂದು ಇಷ್ಟೊತ್ತು ನೀವು ಬೇಸಿಕ್ ಅಂಡರ್ಸ್ಟ್ಯಾಂಡಿಂಗ್ ಆಗಿದೆ. ಇದ್ರ ರಿಲೇಟೆಡ್ ಅಲ್ಲಿ ಏನಾದ್ರು ಡೌಟ್ಸ್ ಇದ್ರೆ ನೀವು ಕೇಳ್ಬೋದು. ಅಂಡ್ ಫರ್ದರ್ ಇನ್ನು ಡೀಪ್ ಅಲ್ಲಿ ನಾವು ನೆಕ್ಸ್ಟ್ ಚಾಪ್ಟರ್ಸ್ ಅಲ್ಲಿ ತೋರಿಸ್ತೀವಿ. ಶ್ವೇತಾ, ಯು ವಾಂಟೆಡ್ ಟು ಟಾಕ್? ಎಸ್ ಹೇಳಿ ಶ್ವೇತಾ. ಇವಾಗ ನೀವು ಹೇಳಿದ್ರಿ ನಾವ್ ಯಾರನ್ನೋ ಒಬ್ನ ರೆಫರ್ ಮಾಡಿ ಯಾವ್ದೋ ಒಂದು ಶಾಪ್ ಕಳ್ಸಿದ್ವಿ. ಎಕ್ಸಾಂಪಲ್, ಓಕೆನಾ? ಪರ್ಸನ್ ಎ ಹ್ಯಾಸ್ ಬೀನ್ ಟು ಎ ಶಾಪ್. ಓಕೆ. If that person didn't like whatever the products he is searching into, okay, just you ಅವ್ರು ಅಲ್ಲಿ ಹೋಗಿ ಎನ್ಕ್ವೈರ್ ಮಾಡಿದ್ದಾರೆ ಅಷ್ಟೇನೇನೆ, ಬಟ್ he didn't shop the thing. For that we get any earn kind of thing? ಸೊ ಇಲ್ಲಿ ಬರೀ ರೆಫರಲ್ ಆಗಿದೆ, ಆದ್ರೆ ಕನ್ವರ್ಷನ್ ಆಗಿಲ್ಲ, ರೈಟ್? ಸೊ ಇದಕ್ಕೆ ಏನು ರೆಫರಲ್ಸ್ಗೆ ಇನ್ಸೆಂಟಿವ್ ಬರಲ್ಲ. ದ ಮೇನ್ ಥಿಂಗ್ ಬಿಸ್ನೆಸ್ ಹ್ಯಾಸ್ ಕೆಪ್ಟ್ ಹಿಯರ್ ಇಸ್ ಕಸ್ಟಮರ್ ಬಂದು ಖರೀದಿ ಮಾಡಿದ್ರೆ ಮಾತ್ರ ಇಷ್ಟು ಕೊಡ್ತೀವಿ ಅಂತ ಬಿಸ್ನೆಸಸ್ ಒಪ್ಕೊಂಡಿದ್ರಲ್ಲಿರೋದು. ಸೊ ಆಸ್ ಎ ಬಿಸ್ನೆಸ್ ಪರ್ಸ್ಪೆಕ್ಟಿವ್ ಅಲ್ಲಿ ಇಲ್ಲಿ ಏನ್ ತೋರಿಸ್ತಾ ಇದೀವಿ ಅಂದ್ರೆ, ದಿಸ್ ವಿಲ್ ಬಿಕಮ್ ಎ ಫಸ್ಟ್ ಮಾರ್ಕೆಟಿಂಗ್ ಪ್ಲಾಟ್ಫಾರ್ಮ್. ಸೇಲ್ ಆದ್ಮೇಲೆ ಮಾತ್ರ ಕೊಡ್ಬೇಕು, ಅಲ್ಲವರೆಗೂ ಏನು ಕೊಡಂಗಿಲ್ಲ. ನೀವು ಇಲ್ಲಿ ಹೇಳಿದ್ರೆ ಇಲ್ಲಿ ಆಲ್ಮೋಸ್ಟ್ ತುಂಬಾ 1000 ಬಿಸ್ನೆಸ್ ಪಾರ್ಟ್ನರ್ಸ್ ಇದ್ದಾರೆ, ಲೈಕ್ ದಟ್ ದೇ ಹ್ಯಾವ್ ಗಾಟ್ ರಿಜಿಸ್ಟರ್ಡ್ ಅಂತ. ಫಾರ್ ಎಕ್ಸಾಂಪಲ್ ಒಂದ್ 2 ಹೇಳ್ತೀರಾ? ನಾನ್ ಒಂದ್ 2 ಎಕ್ಸಾಂಪಲ್ ಹೇಳ್ಬೇಕು ಅಂದ್ರೆ, ಥಿಂಕ್ ದಟ್ ಇವಾಗ ಫಾರ್ ಪೀಪಲ್ ಹೂ ಆರ್ ಸರ್ಚಿಂಗ್ ಫಾರ್ ಅ ರೆಂಟೆಡ್ ಹೌಸ್, ಓಕೆ, ಆ ತರನು ಇದೆಯಾ? ಸೊ ನೀವ್ ಹೇಳ್ತಿರೋದು ರೆಂಟೆಡ್ ಹೌಸ್ ಅಂತ, ಅದು ಬಿಸ್ನೆಸ್ ಆಗಲ್ಲ. ಇದ್ರಲ್ಲಿ ಬಿಸ್ನೆಸ್ ಅಂದ್ರೆ ಏನ್ ಗೊತ್ತಾ? ಈಗ ಒಬ್ರು ಏನಾದ್ರು ಅಂಗಡಿ ಇಟ್ಟಿದ್ದಾರೆ ಅಂದ್ರೆ ಅವ್ರು ಇವತ್ತಲ್ಲ 6 ತಿಂಗಳಾದ್ಮೇಲೆ ಅದೇ ಮಾರೋದು, ರೆಕರಿಂಗ್ ಇರ್ಬೇಕು. ನೀವ್ ಹೇಳ್ತಿರೋದು ರೆಂಟೆಡ್ ಹೌಸ್, ಇದು ಕ್ಲಾಸಿಫೈಡ್ ಆಗ್ಬಿಡ್ತದೆ. ಈಗ ಒಬ್ರು ಹರ್ಬಲ್ ಏನಾದ್ರು ಬಿಸ್ನೆಸ್ ಮಾಡ್ತಿದ್ರೆ ಹರ್ಬಲೇ ಮಾಡ್ತಿರ್ತಾರೆ, ಒಬ್ಬ ಕಾಸ್ಮೆಟಿಕ್ಸ್ ಅಂದ್ರೆ ಕಾಸ್ಮೆಟಿಕ್ಸ್ ಇರ್ತಾರೆ, ಬ್ಯೂಟಿ ಪಾರ್ಲರ್ ಅಂದ್ರೆ ಬ್ಯೂಟಿ ಪಾರ್ಲರೇ ಇರ್ತಾರೆ. ಸೊ ನೀವು ಇವತ್ತಲ್ಲ, ಲೀಡ್ಸ್ ಯಾವಾಗ ಸಿಗತ್ತೆ ಯಾರಿಗೂ ಗೊತ್ತಿಲ್ಲ. ಸಿಕ್ಕಿದಾಗ ನೀವು ರೆಫರ್ ಮಾಡಕ್ಕೆ ಆ ಬಿಸ್ನೆಸ್ ಮ್ಯಾನ್ ಇದ್ರೆ ಮಾತ್ರ ಈಸಿ ಆಗತ್ತೆ. ಇಲ್ಲಾಂದ್ರೆ ನಾವು ಅವ್ರು ಇವತ್ತಿಗೆ ಏನ್ ಮಾಡ್ತೀವಿ ಅಂತ ಯಾರಿಗೂ ಗೊತ್ತಾಗಲ್ಲ. ಸೊ ಇಟ್ ಈಸ್ ಪ್ಯೂರ್ಲಿ ಫಾರ್ ಬಿಸ್ನೆಸಸ್. ಯಾವುದೇ ಬಿಸ್ನೆಸ್ ಇರ್ಲಿ, ಇದ್ರಲ್ಲಿ ಇಡ್ಬೇಕಂದ್ರೆ ಒಂದು ಎನಿ ಬಿಸ್ನೆಸಸ್ ಅವ್ನು ರೆಕರಿಂಗ್ ಬಿಸ್ನೆಸ್ ಮಾಡ್ತಿದ್ರೆ ಅದನ್ನ ಒಂದು ಫೋಟೋ, ಒಂದು ಪರ್ಸೆಂಟೇಜ್ ಇಟ್ರೆ ಅವ್ನು ಆಟೋಮೆಟಿಕ್ ಇದ್ರಲ್ಲಿ ಜಾಯ್ನ್ ಆಗ್ಬೋದು. ಎನಿವೇಸ್, ನಾವೀಗ ಇಷ್ಟೊತ್ತು ನಾವು ಅರ್ಥ ಮಾಡ್ಕೊಂಡಿರೋದು ಮೌತ್ ಪಬ್ಲಿಸಿಟಿನ ಹೇಗ್ ಮಾಡೋದು ಅಂತ ನೋಡ್ಕೊಂಡ್ವಿ. ಸರ್, ಒಂದು ಡೌಟ್ ಹೇಳಿ, ನಿಮ್ಮ ಹೆಸರು ಹೇಳಿ. ಸರ್, ಈಗ ಆಕ್ಚುಲಿ ರೆಫರಲ್ ಲೀಡ್ ಕೊಟ್ಟಿರ್ತೀವಿ, ಆ ಲೀಡ್ ಕ್ಲೋಸ್ ಆಯ್ತು ಅಂದ್ರೆ ಬಿಸ್ನೆಸ್ ಕ್ಲೋಸ್ ಆಯ್ತು ಅಂತ ಹೇಗೆ ಗೊತ್ತಾಗುತ್ತೆ? ಓಕೆ, ಡೀಲ್ ಆಯ್ತು ಅಂತ. ಸೊ ನೀವು ಈಗ ಸ್ಕ್ರೀನ್ ಕಾಣ್ತಿದೆಯಲ್ಲ, ಈ ಸ್ಕ್ರೀನ್ ಅಲ್ಲಿ ನೋಡಿ, ನೀವು ಯಾವ ನಮ್ಮ ಅಪ್ಲಿಕೇಶನ್ ಅಲ್ಲಿ ಹೋಮ್ ಸ್ಕ್ರೀನ್ ಅಂತ ಇದೆ, ಅದು ರೆಫರಲ್ ಕಳ್ಸೋಕೋಸ್ಕರ. ಸೆಕೆಂಡ್ ಸ್ಕ್ರೀನ್ ಟ್ರ್ಯಾಕ್ ಮೆನ್ಯೂ ಅಂತ ಇದೆ. ಅದನ್ನ ಟ್ರ್ಯಾಕ್ ನ ಕ್ಲಿಕ್ ಮಾಡಿದ್ರೆ ನಿಮ್ಗೆ ಈ ಲಿಸ್ಟ್, ಫಸ್ಟ್ ನನ್ನ ಸ್ಕ್ರೀನ್ ತೋರಿಸ್ತಾ ಇದೀನಿ ಅದು ಕಾಣುತ್ತೆ. ಇದರಲ್ಲಿ ನಿಮ್ಗೆ ಡೀಟೇಲ್ಸ್, ಎಷ್ಟು ಸಲ ರೆಫರಲ್ಸ್ ಕಳ್ಸಿದ್ರೆ, ಟ್ರಾನ್ಸಾಕ್ಷನ್ ಏನೇನ್ ಮಾಡಿದ್ರೆ ಅದ್ ಡೀಟೇಲ್ಸ್ ಕಾಣುತ್ತೆ. ಯಾವ್ದಾದ್ರು ಪರ್ಟಿಕ್ಯುಲರ್ ಡೀಟೇಲ್ಸ್, ಇನ್ನೂ ಡೀಟೇಲ್ಸ್ ಬೇಕಂದ್ರೆ ಅದ್ರ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ, ಈಗ ನೋಡಿ ಇದು 318 ಅಂತ ಕಾಣ್ತಿಲ್ಲ, ಅದಕ್ಕೆ ಮೇಲೆ ಕ್ಲಿಕ್ ಮಾಡಿದ್ರೆ ಈ ಫೋಟೋದಲ್ಲಿ ಆ ಕಸ್ಟಮರ್ ಎಲ್ಲಿದ್ದಾನೆ, ಈಗ ಸದ್ಯಕ್ಕೆ ಅಲ್ಲಿ ಹೋಗಿ ಅಂಗಡಿಗೆ ಹೋಗಿದಾನ, ಅಲ್ಲಿ ಹೋಗಿ ಖರೀದಿ ಮಾಡಿದಾನ, ಸ್ಟೇಟಸ್ ಗೊತ್ತಾಗತ್ತೆ ನಿಮ್ಗೆ. ಪ್ಲಸ್ ಅವ್ನು ಎಷ್ಟಿಗೆ ತಗೊಂಡ, ನಿಮ್ಗೆ ಎಷ್ಟು ಸಿಗತ್ತೆ. ಅಲ್ಲ ಅಂದ್ರೆ ಎಂಡ್ ಸೆಲ್ಲರ್, ಇಫ್ ದ ಎಂಡ್ ಸೆಲ್ಲರ್ he has to record that he has received that ಅಲ್ವಾ, ಅಂದ್ರೆ ಇಲ್ಲಿ ಎಂಟರ್ ಆಗುತ್ತಲ್ಲ. ರೈಟ್. ಸೊ ಟೆಕ್ನಿಕಲಿ ನೀವು ಕಳ್ಸಿರ್ತೀರಲ್ಲ, OTP ಕಳ್ಸಿರ್ತೀವಿ. OTP ನ ವೆಂಡರ್ ವೆರಿಫೈ ಮಾಡ್ತಾರೆ. ಆ ವೆರಿಫೈ ಮಾಡೋ ಟೈಮಲ್ಲಿ ಟ್ರಾನ್ಸಾಕ್ಷನ್ ವ್ಯಾಲ್ಯೂ ಅವರೇ ಹಾಕ್ತಾರೆ. ಆದ್ರೆ ಇದರಿಂದ ಅವ್ರ ಬಿಸ್ನೆಸ್ ಏನ್ ಗೊತ್ತಾ, ಬಿಸ್ನೆಸ್ ಅವ್ರಿಗೆ ಒಬ್ರು ಕಳ್ಸಿದ್ರೆ ಅದು ಕಮ್ಮಿ. ಈಗ ಬ್ರ್ಯಾಂಡ್ ಅಂಬಾಸಿಡರ್ಸ್ ನ ಇಟ್ಕೊಂಡ್ರೆ ಅಟ್ ಎ ಟೈಮ್ ಅವ್ರಿಗೆ 1000 ಗಟ್ಲೆ ಬರ್ತಾರೆ. ಬಟ್ ಇಲ್ಲಿ ಏನಾಗತ್ತಂದ್ರೆ, ನಂಬರ್ ಆಫ್ ಪೀಪಲ್, ಇವತ್ತು ನೀವು ಕಳ್ಸಿರ್ತೀರಾ, ಒಂದು ಸ್ವಲ್ಪ ದಿನ ಆದ್ಮೇಲೆ ಬೇರೆ ಯಾರೋ ಕಳ್ಸಿರ್ತಾರೆ. ಸೊ
ಇದರಿಂದ ಏನಾಗುತ್ತೆ, ಅವ್ರಿಗೆ ಕ್ವಾಂಟಿಟಿ ವ್ಯಾಲ್ಯೂದಲ್ಲಿ ಜಾಸ್ತಿ ಸಿಗುತ್ತೆ ಅವ್ರಿಗೆ. ಓಕೆ, ಸೊ ಇವಾಗ ಏನಾಗುತ್ತೆ, ಇದರಲ್ಲಿ ಟ್ರ್ಯಾಕಿಂಗ್ ಆಗುತ್ತೆ. ಆ ಟ್ರ್ಯಾಕಿಂಗ್ ಅಲ್ಲಿ ನಿಮ್ಗೆ ಡೀಟೇಲ್ಸ್ ಸಿಗುತ್ತೆ. ಅವ್ರ ಕನ್ವರ್ಷನ್ ಆಗಿದ ತಕ್ಷಣ ನೀವು ವಿಡ್ರಾನು ಮಾಡ್ಕೋಬಹುದು. ಸೊ ಎನಿ ಅದರ್ ಡೌಟ್ಸ್ ಇದ್ರೆ ಅನ್ಮ್ಯೂಟ್ ಮಾಡಿ ಮಾತಾಡಿ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಹಲೋ ಸುನಿಲ್ ಅವರೇ, ಹೇಳಿ ರಾಘವ್ರೆ. ಇವಾಗ ಏನ್ ನನ್ ಡೌಟ್ ಅಂದ್ರೆ, ಇವಾಗ ಎಷ್ಟೊಂದು ನಾವು ಗೂಗಲ್ ಅಲ್ಲೇ ಕಸ್ಟಮರ್ಸ್ ಸರ್ಚ್ ಮಾಡ್ತಿರ್ತಾರೆ, ಅವ್ರ ಪ್ರೈಸು ಗೊತ್ತಾಗುತ್ತೆ, ಪ್ರತಿಯೊಂದು ಡೀಟೇಲ್ಸ್ ಗೊತ್ತಾಗುತ್ತೆ. ಇಲ್ಲಿ ನೀವ್ ಹೇಳೋದು ನಾವು ರೆಫರ್ ಮಾಡಿ ಅವ್ರು ಅದೇ ಅಂಗಡಿಗೆ ಹೋಗಿ ತಿಳ್ಕೊಂತಾರೆ. ಇವಾಗ ಓಪನ್ ಸಮುದ್ರ ಇದ್ದಂಗೆ. ಸೊ ಗೂಗಲ್ ಅಲ್ಲೇ ಸರ್ಚ್ ಮಾಡಿ ಅವ್ರ ಪ್ರಾಡಕ್ಟ್ ಯಾವ್ದು ಬೇಕೋ ಅದು ತಗೋತಾರಲ್ವಾ. ಇದು ಫ್ರೆಂಡ್ಲಿ ಆಪ್ಗೆ ಹೋಗಿ ಹೇಗೆ ಇದು ಮಾಡಕ್ಕಾಗುತ್ತೆ? ಇವೆಲ್ಲ ಒಂದು ಪ್ರೈಸ್ ಗೊತ್ತಿರಲ್ಲ, ಫಸ್ಟ್ ಅಲ್ಲಿ ಹೋಗಿ ತಿರ್ಗಿ ಕಸ್ಟಮರ್ ಅವ್ರಿಗೆ ಕಾಲ್ ಮಾಡಿ ಕೇಳ್ಕೋಬೇಕಾಗುತ್ತೆ. ಇದು ಫ್ರೆಂಡ್ಲಿ ಆಪ್ ಅನ್ನೋದು ಚಾನಲ್ ಪಾರ್ಟ್ನರ್ಸ್ ನ ಗ್ರೋತ್ ಮಾಡ್ತಿರೋದು. ಫಾರ್ ಎಕ್ಸಾಂಪಲ್, ಇದರಲ್ಲಿ ಈ ಅಪ್ಲಿಕೇಶನ್ ಒಳಗಡೆ ಸೇಲ್ಸ್ ಅಂತೂ ಆಗ್ತಾ ಇಲ್ಲ. ನೀವು ಹೇಳಿದ್ರಲ್ವಾ ಗೂಗಲ್ ಅಲ್ಲಿ ನೋಡ್ಬಿಟ್ಟು ಹಂಗೆ ತಗೊಂತಾರಂತ. ಈಗಲೂ ಸ್ಟಾಟಿಸ್ಟಿಕ್ಸ್ ನೋಡಿದ್ರೆ 20% ಆಫ್ ದ ಬಿಸ್ನೆಸಸ್ ಆರ್ ಹ್ಯಾಪನಿಂಗ್ ಓನ್ಲಿ ಇನ್ ಆನ್ಲೈನ್, 80% ಆರ್ ಸ್ಟಿಲ್ ಹ್ಯಾಪನಿಂಗ್ ಇನ್ ಆಫ್ಲೈನ್ ಓನ್ಲಿ. ಆಫ್ಲೈನ್ ಅಂದ್ರೆ ಅಂಗಡಿಗೆ ಹೋಗ್ಬಿಟ್ಟೆ ಖರೀದಿ ಮಾಡ್ತಾರೆ. ಎಲ್ಲ ಗೂಗಲ್ ಫೇಸ್ಬುಕ್ ಅಂತ ಆಗ್ಬಿಟ್ಟಿದ್ರೆ ಎಷ್ಟೋ ಅಂಗಡಿಗಳು ಮುಚ್ಕೊಂಡು ಹೋಗ್ಬಿಡ್ತಾ ಇದ್ವಿ. ಸೊ ಈಗ ಆಲ್ಮೋಸ್ಟ್ ಆಗಿದೆಯಲ್ವಾ, ಎಷ್ಟೊಂದು ಅಂಗಡಿಗಳು ಮುಚ್ಕೊಂಡು ಹೋಗಿದೆ ಆಲ್ರೆಡಿ. ಸೊ ದ ಥಿಂಗ್ ಇಸ್, ಸ್ಟಾಟಿಸ್ಟಿಕ್ಸ್ ನ ನೋಡ್ತಾ ಇದೀವಿ ನಾವು. ಬೀಯಿಂಗ್ ಎ ಮಾರ್ಕೆಟಿಂಗ್ ಸ್ಟ್ರಾಟಜಿಸ್ಟ್, ಸ್ಟ್ರಾಟಜಿ ನೋಡಿದಾಗ ಮೋರ್ ದೆನ್ 20% ಈಗ ಕೊರೋನಾ ಮುಂಚೆ 20% ಬಿಸ್ನೆಸಸ್ ಬರೀ ಆನ್ಲೈನ್ ಆಗ್ತಿದ್ದು. ರೆಸ್ಟ್ 80% ಆರ್ ಸ್ಟಿಲ್ ಆಫ್ಲೈನ್ ಬಿಸ್ನೆಸಸ್. ಈಗ ಎಲ್ಲರಿಗಿಂತ ಜಾಸ್ತಿ ಆಫ್ಲೈನ್ ಬಿಸ್ನೆಸಸ್ಗೆ ಚಾನಲ್ ಪಾರ್ಟ್ನರ್ಸ್ ಬಿಲ್ಡ್ ಮಾಡೋದು ತುಂಬಾ ರಿಕ್ವೈರ್ಮೆಂಟ್ ಇದೆ. ಚಾನಲ್ ಪಾರ್ಟ್ನರ್ಸ್ ಬಿಲ್ಡ್ ಮಾಡ್ಬೇಕಂದ್ರೆ ಆಸ್ ಎ ಸ್ಮಾಲ್ ಬಿಸ್ನೆಸ್ ಪರ್ಸನ್ ತುಂಬಾ ಕಷ್ಟ ಆಗುತ್ತೆ. ಅದಕ್ಕೋಸ್ಕರ ಫ್ರೀ ಆಫ್ ಕಾಸ್ಟ್ ಮಾರ್ಕೆಟಿಂಗ್ ಅಂತ ನಾವು ಕಾಂಬಿನೇಷನ್ ಇಟ್ಕೊಂಡ್ಬಿಡಿ. ಜನಗಳಿಗೆ ಫ್ರೀ ಆಫ್ ಕಾಸ್ಟ್ ಮಾರ್ಕೆಟಿಂಗ್ ಅಂದ್ರೆ ಹೇಗೆ ತೆಗಿಬೇಕಂದ್ರೆ, ಜನಗಳ ಬೆಂಬಲ ಬೇಕು. ಜನಗಳ ಬೆಂಬಲ ಬೇಕಂದ್ರೆ ಅವ್ರಿಗೆ ಏನಾದ್ರು ಕೊಟ್ಟರೆ ತಾನೇ ಅವರು ಬರೋದು. ಸೊ ಇಲ್ಲಿ ಏನ್ ಮಾಡಿದ್ವಿ, ಮೌತ್ ಪಬ್ಲಿಸಿಟಿನ ಟ್ರ್ಯಾಕ್ ಮಾಡೋದ್ ರೀತಿ ಅದರಿಂದ ಬಂದ್ವಿ. ಸೊ ಎನಿ ಟೈಮ್ ಈಗ ಫಾರ್ ಎಕ್ಸಾಂಪಲ್, ನೀವು ಯಾರಾದ್ರೂ ಮಾತಾಡ್ತಿರುವಾಗ ಮೊಬೈಲ್ ತಗೋಬೇಕು ಅಂತ ನೋಡಿದಾಗ, ನೀವು ಅಕಸ್ಮಾತ್ ಅವ್ರಿಗೆ ಇಲ್ಲ ರೀ ಪೂರ್ವಿಕಾಗೆ ಹೋಗಿ ಚೆನ್ನಾಗಿದೆ ತುಂಬಾ ಅದು ಅಲ್ಲಿ ಚೆನ್ನಾಗಿದೆ ಅಂತ ಕಳ್ಸಿದಾಗ, ಅವ್ರಿಗೆ ಬೈಯಿಂಗ್ ಕಾನ್ಶಿಯಸ್ನೆಸ್ ಎಷ್ಟೇ ಗೂಗಲ್ ಇರ್ಲಿ ಆನ್ಲೈನ್ ಇರ್ಲಿ, ಬೈಯಿಂಗ್ ಕಾನ್ಶಿಯಸ್ನೆಸ್ ಅಲ್ಲಿ ಹೋಗ್ಬಿಟ್ಟು ಅಲ್ಲಿ ಖರೀದಿ ಅಟ್ಲೀಸ್ಟ್ ನೋಡ್ಕೊಂಡ್ ಬರಕಾದ್ರೂ ಹೋಗ್ತಾರೆ. ದ ಪವರ್ ಆಫ್ ವರ್ಡ್ ಆಫ್ ಮೌತ್ ಗೆ 92% ಕನ್ವರ್ಷನ್ ರೇಟ್ಗೆ ಪವರ್ ಇದೆ. ಸೊ ಈಗ ನೀವು ಪಕ್ಕದ ಮನೆಯವರೇ ಇರ್ಲಿ, ಯಾರಾದ್ರೂ ತಗೊಂಡಿದ್ದಾರೆ ಅಂದ್ರೆ, ಓ ಎಲ್ಲಿ ತಗೊಂಡಿದ್ದೀರಾ, ಹೌದಾ ಚೆನ್ನಾಗಿದೆ ಅಲ್ವಾ. ಲೆಟ್ಸ್ ಟೇಕ್ ಅ ಕಾಮನ್ ಎಕ್ಸಾಂಪಲ್. ಈಗ ಯಾರೋ ಒಬ್ರು ಲೇಡೀಸು ಸ್ಯಾರಿ ತಗೊಂಡ್ಬಂದ್ರು, ಅವ್ರು 10 ಜನಕ್ಕೆ ಮಾತಾಡ್ತಾನೆ ಇರ್ತಾರೆ ಅದ್ರ ಬಗ್ಗೆ. ಆ ಮಾತಾಡೋ ಟೈಮಲ್ಲಿ ಎಷ್ಟೋ ಸಲ ಎಲ್ಲಿಂದ ತಗೊಂಡ್ರಿ, ಅಲ್ಲಿಂದ ತಗೊಂಡ್ರಿ, ನಂಗೂ ಬೇಕಾಗಿತ್ತು ಮಾತುಗಳು ಬರ್ತಾನೆ ಇದೆ. ಎಷ್ಟೋ ಸಲ ನಾವು ಅಷ್ಟೇ ನಾವು ಹೆಲ್ಪ್ ಮಾಡ್ತೇನೆ, ನೀವು ಅಲ್ಲಿಂದ ತಗೊಂಡ್ರಿ ಹೋಗ್ ಬನ್ರಿ ಅಂತ. ಇವಾಗ ಏನಾಗತ್ತೆ ಅಂದ್ರೆ, ನೀವು ಹೋಗ್ತಿರೋವಾಗ ನಂಗೆ ಹೇಳಿದ್ರಿ ನಾನು ನಿಮ್ಗೆ ಸ್ಪೆಷಲ್ ಡಿಸ್ಕೌಂಟ್ ಕೊಡ್ತೀನಿ ಅಂತ ಆಗುತ್ತೆ. ಸೊ ಇದರಲ್ಲಿ ಏನಾಗ್ತಿದೆ ಅಂದ್ರೆ, ಎಂಡ್ ಆಫ್ ದ ಡೇ ಆಸ್ ಎ ಕಾಮನ್ ಪರ್ಸನ್ ನೀವು ಒಬ್ರು ಬಿಸ್ನೆಸ್ಗೆ ಹೆಲ್ಪ್ ಮಾಡಿದ್ರೆ, ನೀವು ಟ್ರ್ಯಾಕ್ ಮಾಡೋದ್ರಿಂದ ನೀವು ಅರ್ನಿಂಗ್ ಆಗುತ್ತೆ. ತಗೊಂತಾರೋ ಇಲ್ವೋ ಸೆಕೆಂಡ್ರಿ, ಆದ್ರೆ ಒಂದು ಮಾರ್ಕೆಟಿಂಗ್ ವಿಧಾನ ಆಯ್ತಲ್ಲ. ಬಟ್ ಇಲ್ಲಿ ಪ್ರಾಡಕ್ಟ್ಸ್ ಲಿಮಿಟೇಷನ್ಸ್ ಇದೆ ಅಲ್ವಾ. ಇವಾಗ ನೀವು ಇನ್ನೊಂದು ತಗೊಂಡ್ರೆ ಫಾರ್ ಎಕ್ಸಾಂಪಲ್ OLX ಅಥವಾ ಕ್ವಿಕ್ಕರ್ ಆಗ್ಲಿ, ಅದು ವೈಡ್ ಬೇಸ್ ಆಫ್ ಪ್ರಾಡಕ್ಟ್ಸ್ ಸರ್ವಿಸಸ್ ಏನ್ ಬೇಕಾದ್ರೂ ಸರ್ಚ್ ಮಾಡಬಹುದು. ವಿಲ್ ಕಮ್ ಟು ನೋ ದ ಪ್ರೈಸ್ ಆಲ್ಸೋ ಅಲ್ವಾ. ಇಲ್ಲಿ ನಾವು ಸೇಲ್ಸ್ ಮಾಡ್ತಾ ಇಲ್ಲ, ಇದರಲ್ಲಿ ನಾವು ಸೇಲ್ಸ್ ಮಾಡ್ತಾ ಇಲ್ಲ, ಅಲ್ಲಿ ಹೋಗಿ ಸಿಗತ್ತೆ ಅಂತ ಹೇಳ್ತಾರದು. ಅದೇ ಅಲ್ಲಿಗೆ ಹೋಗಿ ಸಿದ್ದಾಗ, ಈಗ ಒಂದು ಉದಾಹರಣೆಗೆ ಏನೋ ಒಂದು ಪ್ರಾಡಕ್ಟ್ ತಗೋಬೇಕು ಅಂತ ನೀವು ಅಲ್ಲಿ ಹೋಗೋ ಗಂಟ ಕಸ್ಟಮರ್ ರೇಟ್ ಗೊತ್ತಾಗಲ್ವಾ. ಓಕೆ, ಒಂದ್ ನಿಮಿಷ, ಅದೊಂದಿದೆಯಲ್ಲ. ಒಂದ್ ನಿಮಿಷ. ಇವಾಗ ಏನಾಗ್ತಿದೆ ಅಂದ್ರೆ, ಕಸ್ಟಮರ್ ನೀವು ಹೇಳ್ತಾ ಇರೋದು ಮೊಬೈಲ್ ತಗೋಬೇಕಂದ್ರೆ ಅದು ಒಂದೇ ಪ್ರಾಡಕ್ಟ್, ಅದ್ರಲ್ಲಿ ಯಾವ್ದು ತಗೋಬೇಕು ಡಿಸಿಷನ್ ಮೇಕಿಂಗ್ ಮಾಡ್ತಾರಲ್ಲ, ಅಂಗಡಿಗೆ ಹೋಗಿ ನೋಡಿದಾಗ ವೇರಿಯೇಟಿ ಸಿಗತ್ತೆ. ಅವ್ರು ಇದು ತಗೋಬೇಕು ಅಂತ ಹೋಗ್ಬಿಟ್ಟು, ನನ್ ಈಗ ಮದ್ವೆ ಇದೆ ಅಂತ ಹೇಳ್ಕೊಳ್ಳಿ, ಮದ್ವೆಗೆ ಸರ್ಚಿಂಗ್ ಫಾರ್ ಎ ಪರ್ಟಿಕ್ಯುಲರ್ ಪ್ರಾಡಕ್ಟ್. ಇವಾಗ ಫಾರ್ ಎಕ್ಸಾಂಪಲ್ ಒಂದು ಉದಾಹರಣೆ ಕೊಡ್ತೀನಿ. ಒಂದು ಇನ್ಫ್ರಾರೆಡ್ ಥರ್ಮಾಮೀಟರ್ ಇದೆ, ಇವಾಗ ಎಲ್ಲಾ ಕಡೆನೂ ನಡೀತಾ ಇದೆ. ಪಲ್ಸ್ ಆಕ್ಸಿಮೀಟರ್, ಇನ್ಫ್ರಾರೆಡ್ ಥರ್ಮಾಮೀಟರ್. ಅದೇ ಅವ್ನ ಅಂಗಡಿಗೆ ಹೋಗಿ ತಗೊಂಡ್ರೆ 1,500 2,000 ರೂಪಾಯಿ ತಗೋಬೇಕು. ಬಟ್ ಇವಾಗ ಸರ್ಚ್ ಆನ್ಲೈನ್, they'll get it for 1,000 rupees. ಅದನ್ನ ನಾನು ನಿಮ್ಗೆ ಐ ಗಾಟ್ ದ ಕಾಸ್ಟ್ ಕಾನ್ಶಿಯಸ್ನೆಸ್. ಈಗ ನೋಡಿ, ನೀವು ಹೇಳಿದ್ರಿ, ನೀವು ಎಲ್ಲೋ ನಿಮ್ ಫ್ರೆಂಡ್ ಅವರು ಯಾವ್ದೋ ಒಂದು ಕಂಪ್ನಿ ಓಡಿಸ್ತಾ ಇದಾರೆ, ಅದರಲ್ಲಿ ಅವ್ನ ಆಕ್ಸಿಮೀಟರ್ ಸೇಲ್ ಮಾಡ್ತಿದ್ದಾನೆ. ಓಕೆ, ಅವ್ನು 1,200 ರೂಪಾಯಿ ಸೇಲ್ ಮಾಡ್ತಿರ್ಬೋದು, ನೀವು ನೋಡಿದಿರಲ್ವಾ ಅದನ್ನು. ಈಗ ಫಾರ್ ಎಕ್ಸಾಂಪಲ್ ನೀವು ನೋಡಿದಾಗ, ನಿಮ್ ಫ್ರೆಂಡಿಗೆ ನೀವು ಎಷ್ಟೋ ಸಲ ನೀವು ಹೆಲ್ಪ್ ಮಾಡಿದೀರಾ, ಆದ್ರೆ ಡ್ಯೂ ಟು ಶೈನೆಸ್ ನೀವು ಅವ್ರಿಗೇನು ಕೇಳಕ್ ಆಗಲ್ಲ.
ನಾನು ಕಳ್ಸಿದ್ದೀನಿ ನಿಮ್ಗೆ ಕ್ಲೈಂಟ್ಸ್, ನಂಗೆ ಏನಾದ್ರು ಕೊಡ್ತೀರಾ ಅಂತ ಕೇಳಕ್ಕಾಗಲ್ಲ. ಮೀನ್ ವೈಲ್ ನಿಮ್ ಫ್ರೆಂಡ್ಸ್ನು ಶೈ ಇಂದ ನೋಡೋ ಯಾರಾದ್ರೂ ನಮ್ಗೆ ಕಳ್ಸ್ಕೊಡಿ ಅಂತಾನು ಅವ್ರಿಗೂ ಕೇಳಕ್ಕಾಗಲ್ಲ. ದೇರ್ ಇಸ್ ಅ ಹ್ಯೂಜ್ ಗ್ಯಾಪ್ ಹಿಯರ್. ಪ್ರತಿಯೊಬ್ರು ನಾವ್ಗೆ ಹೆಲ್ಪ್ ಮಾಡ್ಕೊಂಡ್ರೆ ನಾವು ಅವ್ರ ಬಿಸ್ನೆಸ್ ಮ್ಯಾನು ಬೆಳಿತಾನೆ, ನಾವು ಒಂದ್ ಸಂಪಾದನೆ ಆಗತ್ತೆ, ಕಸ್ಟಮರ್ಗೊಂದು ರೆಕಗ್ನಿಷನ್ ಆಗತ್ತೆ. ವೋಕಲ್ ಫಾರ್ ಲೋಕಲ್ ಅಂತ ಹೇಳ್ತೀವಲ್ವಾ. ಈಗ ರೀಸೆಂಟ್ ಆಗಿ ನಾವು ಕೊರೋನಾ ಬಂದ್ಮೇಲೆ ಸುಮಾರು ಜನ ಕೇಳ್ತಾನೆ ಇದ್ವಿ ವೋಕಲ್ ಫಾರ್ ಲೋಕಲ್, ವೋಕಲ್ ಫಾರ್ ಲೋಕಲ್ ಅಂತ. ಈ ವೋಕಲ್ ಫಾರ್ ಲೋಕಲ್ಗೆ ನಾವು ಪ್ರೋತ್ಸಾಹಕ್ಕೋಸ್ಕರ ಇದನ್ನ ಇನ್ನು ಸ್ಟಾರ್ಟ್ ಮಾಡ್ಕೊಂಡಿದೀವಿ. ಇದರಿಂದ ಏನಾಗುತ್ತೆ, ಲೋಕಲ್ ಬಿಸ್ನೆಸಸ್ ಗ್ರೋತ್ ಆಗುತ್ತೆ, ಪ್ಲಸ್ ಮೀನ್ ವೈಲ್ ವಿ ಆರ್ ಆಲ್ಸೋ ಅರ್ನಿಂಗ್. ಅಂಡ್ ಆಸ್ ಎ ಕಾಮನ್ ಪರ್ಸನ್ ನಮ್ ಪ್ರತಿಯೊಂದು ಎಕ್ಸ್ಪೀರಿಯನ್ಸ್, ನಾವು ದಿನಕ್ಕೆ ಎಷ್ಟೋ ಸಲ ನಾವು ವಂಡರ್ಲಾಗ್ ಹೋಗಿದೀವಿ, ಈ ಚಿಕ್ಕ ಹೋಟೆಲ್ಗೆ ಹೋಗಿದೀವಿ, ನಾವು ಬೇಕಾದ್ರೆ ನಾವು ಇಷ್ಟ ಇರೋದ್ ಬಿಸ್ನೆಸಸ್ಗೂ ಆನ್ ಬೋರ್ಡ್ ಮಾಡಿಸ್ಕೋಬಹುದು. ಈಗ ನಾನು ನೆಕ್ಸ್ಟ್ ನಿಮ್ಗೆ ಹೇಳ್ತೀನಿ ಮಾರ್ಕೆಟಿಂಗ್ ಇಂಡಸ್ಟ್ರಿಯಲ್ಲಿ ಎಷ್ಟು ಕಷ್ಟ ಪಡ್ತಿದ್ದಾರೆ ನಮ್ಮ ಲೋಕಲ್ ಬಿಸ್ನೆಸಸ್ಗಳು ಅಂತ. ಅದನ್ನ ಗಿಸ್ಟ್ ತೋರಿಸ್ತೀನಿ. ಆ ಕಷ್ಟಕ್ಕೆ ನಾವು ಎಷ್ಟು ಹೇಗೆ ಹೆಲ್ಪ್ ಮಾಡ್ಬೋದು ಅಂತ ತೋರಿಸುತ್ತೆ. ಈ ಡೂ ಫ್ರೆಂಡ್ಲಿ ಅನ್ನೋದು ಹೆಲ್ಪ್ ಎಷ್ಟು ಬಿಸ್ನೆಸಸ್ಗೆ ಎಷ್ಟೋ ಹೆಲ್ಪ್ ಆಗುತ್ತೆ. ನಾವು ಲಾಸ್ಟ್ ಮಂತ್ ಅಲ್ಲೇ 426 ವರ್ಡ್ ಆಫ್ ಮೌತ್ ರೆಫರೆನ್ಸ್ ಆಗಿದೆ ಅದರಲ್ಲಿ, ಅಪ್ಲಿಕೇಶನ್ ಅಲ್ಲಿ, ಬರೀ ಒಂದೇ ತಿಂಗಳಲ್ಲಿ. ಅಂಡ್ ಮೀನ್ ವೈಲ್ ಈಗಿನ ಸಿಚುವೇಶನ್ ಅಲ್ಲಿ ಪ್ರತಿಯೊಬ್ಬರನ್ನು ಒಂದಲ್ಲ ಒಂದ್ ಬಿಸ್ನೆಸ್ ಮಾಡ್ಲೇಬೇಕಂತ ಇದ್ದೇವೆ ಇಲ್ಲಿ, ವಿತೌಟ್ ಎನಿ ಇನ್ವೆಸ್ಟ್ಮೆಂಟ್. ನೀವು ಬೇಕಾದ್ರೆ ನಿಮ್ ಫ್ರೆಂಡ್ಗೂ ಹೇಳ್ಬೇಕು, ನಾನ್ ಬೇಕಾದ್ರೆ ಆಕ್ಸಿಮೀಟರ್ ನಂಗೆ ಸೇಲ್ಸ್ ಕಸ್ಟಮರ್ ನ ಕಳ್ಸಿಕೊಡ್ತೀನಿ, ನಂಗೆ ಏನಾದ್ರು ಕೊಡಿ, ನೀವು ಡೂ ಫ್ರೆಂಡ್ಲಿ ಅಲ್ಲಿ ನಂಗೆ ಏನ್ ಆಫ್ ದ ಯಾವಾಗ ಲೀಡ್ ಸಿಗತ್ತೆ ನಾನು ಕಳ್ಸಿಕೊಡ್ತೀನಿ ಅಂತಾನು ಹೇಳ್ಬೋದು. ಸೊ ಇದರಿಂದ ಏನಾಗುತ್ತೆ, ನೀವು ಬಿಸ್ನೆಸಸ್ ನ ಆನ್ ಬೋರ್ಡ್ ಮಾಡಿದ್ರೆ ಆ ಬಿಸ್ನೆಸ್ ಓನರು ಆಗ್ಬಿಡ್ತೀರಾ ನೀವು. ಓಕೆ, ಸೊ ಎನಿವೇಸ್ ವಿ ವಿಲ್ ಸಿ ದ ಮಾರ್ಕೆಟಿಂಗ್ ಇಂಡಸ್ಟ್ರಿ ಓವರ್ ವ್ಯೂ ಅಂಡ್ ಈ ಸಿಚುವೇಶನ್ ಅಲ್ಲಿ ಎಷ್ಟು ಪೇನ್ಸ್ ಫೇಸ್ ಮಾಡ್ತಿದ್ದಾರೆ ಬಿಸ್ನೆಸ್ ಅಂತ. ಎಂಡ್ ಆಫ್ ದ ಡೇ ಇವತ್ತಿನ ಟ್ರೈನಿಂಗ್ ಅಲ್ಲಿ ವಿ ವಿಲ್ ಬಿಕಮ್ ಅ ಮಾರ್ಕೆಟಿಂಗ್ ಸ್ಟ್ರಾಟಜಿಸ್ಟ್. ಈ ಟ್ರೈನಿಂಗ್ ತಗೊಂಡ್ಮೇಲೆ ಮಾರ್ಕೆಟಿಂಗ್ ಸ್ಟ್ರಾಟಜಿಸ್ಟ್ ಆಗಿ ನಾವು ಹೇಗೆ ಲೋಕಲ್ ಬಿಸ್ನೆಸಸ್ಗೆ ಹೆಲ್ಪ್ ಮಾಡ್ಬೋದು, ಹಾಗೇನೆ ಹೇಗೆ ಸಂಪಾದನೆ ಮಾಡ್ಬೋದು ಅಂತ ನಾವು ಕಲಿತಾ ಇದೀವಿ ಇವಾಗ. ಓಕೆ, ಆಲ್ ರೈಟ್, ಕಮಿಂಗ್ ಟು ದ ಮಾರ್ಕೆಟಿಂಗ್ ಇಂಡಸ್ಟ್ರಿ, ಐ ವಿಲ್ ಜಸ್ಟ್ ಮ್ಯೂಟ್ ಆಲ್. ಸೊ ಕಮಿಂಗ್ ಟು ಮಾರ್ಕೆಟಿಂಗ್, ಈಸ್ ಮಾರ್ಕೆಟಿಂಗ್ ಇಂಪಾರ್ಟೆಂಟ್ ಫಾರ್ ಎನಿ ಬಿಸ್ನೆಸ್? ನಿಮ್ಗೆ ಹೇಗೆ ಅನ್ಸುತ್ತೆ? ಈಗ ಪ್ರತಿಯೊಂದು ಕಂಪ್ನಿನೂ ಅವ್ರು ಎಷ್ಟೇ ಒಂದು ಹೊಸದೇನಾದ್ರೂ ಪ್ರಾಡಕ್ಟ್ ಇಟ್ಕೊಂಡ್ರು, ಇಲ್ಲ ಎಲ್ಲಾದ್ರೂ ಡೀಲರ್ಶಿಪ್ ತಗೊಂಡ್ರು, ಮಾರ್ಕೆಟಿಂಗ್ ಇಸ್ ಬಿಕಮ್ ಸೋ ಇಂಪಾರ್ಟೆಂಟ್. ಆ ಮಾರ್ಕೆಟಿಂಗ್ ಇಲ್ಲ ಅಂದ್ರೆ ಪ್ರತಿಯೊಬ್ಬರಿಗೂ ಗೊತ್ತೇ ಆಗ್ತಿಲ್ಲ. ಅವ್ರು ಈಗಿನ ಸಿಚುವೇಶನ್ ಅಲ್ಲಿ ಹೇಗೆ ಮಾಡ್ತಿದ್ದಾರೆ ಅಂದ್ರೆ ಮಾರ್ಕೆಟಿಂಗ್ಸ್ ನ ಆನ್ಲೈನು ಮಾಡಬೇಕು, ಆಫ್ಲೈನು ಮಾಡಬೇಕು, ಎರಡೂ ರೀತಿಯಿಂದನೂ ಮಾರ್ಕೆಟಿಂಗ್ ಮಾಡ್ತಾನೆ ಇದ್ದಾರೆ. ಆಸ್ ಎ ಕಾಮನ್ ಹ್ಯೂಮನ್ ಬೀಯಿಂಗ್ ಅಂದ್ರೆ ಬಿಸ್ನೆಸ್ ಓಡಿಸೋರು ಏನಾಗ್ತಿದೆ ಅಂದ್ರೆ ಅವ್ರು ಬರೀ ಆಫ್ಲೈನ್ ಮಾರ್ಕೆಟಿಂಗ್ ಮಾಡ್ತಾರೆ ಅಂದ್ರೆ ಬರೀ ಲೋಕಲ್ ಆಯ್ತು. ಆನ್ಲೈನ್ ಅಂದ್ರೆ ಇಟ್ ಇಸ್ ಲೈಕ್ ವಾಟ್ಸ್ಆಪ್ ಆದ್ರೂ ಇರ್ಲಿ, ಇಲ್ಲ ಇಂಟರ್ನೆಟ್ ಇರ್ಲಿ, ಗೂಗಲ್ ಇರ್ಲಿ, ಅಲ್ಲೂ ಮಾರ್ಕೆಟಿಂಗ್ ಮಾಡ್ತಿದ್ರೆ ಎಂಡ್ ಆಫ್ ದ ಡೇ ಅವ್ರಿಗೆ ಆರ್ಡರ್ಸ್ ಎಷ್ಟು ತಗೋಬರ್ಬೇಕು ಅಂತ ಅಷ್ಟೇ ಚಿಂತೆ ಆಗ್ತಿದೆ ಅವ್ರಿಗೆ. ಐ ಆಮ್ ಟಾಕಿಂಗ್ ಅಬೌಟ್ 80% ಆಫ್ ದ ಸ್ಮಾಲ್ ಬಿಸ್ನೆಸಸ್ ಹೂ ಆರ್ ಡೇ ಅಂಡ್ ನೈಟ್ ವರ್ಕಿಂಗ್. ಅಂಡ್ ಮಾರ್ಕೆಟಿಂಗ್ ಅನ್ನೋದು ಎಷ್ಟು ಕಾಂಪ್ಲಿಕೇಟೆಡ್ ಆಗ್ಬಿಟ್ಟಿದೆ ಅಂದ್ರೆ ಅವ್ರಿಗೆ ಡೇ ಟು ಡೇ ಹ್ಯಾಂಡ್ಲಿಂಗ್ ಬಿಸ್ನೆಸ್ ಆಪರೇಷನ್ಸ್ ನೋಡ್ತಾ ಇಲ್ಲ, ಬರೀ ಮಾರ್ಕೆಟಿಂಗ್ ಇವತ್ತಿಗೆ ಹೇಗೆ ಕಸ್ಟಮರ್ ತಗೋಬರ್ಬೇಕು ಅಂತ ಅಷ್ಟೊಂದು ಡೆಡಿಕೇಶನ್ ಇಂದ ಟೈಮ್ ಸ್ಪೆಂಡ್ ಮಾಡ್ತಿದ್ದಾರೆ ಅದಕ್ಕೆ. ಅಂಡ್ ನಾವು ಫೋಕಸ್ ಮಾಡಕ್ ನೋಡಿದಾಗ ಬರೀ ಒಂದು ಟೈಪು ಅಂದ್ರೆ ಆನ್ಲೈನ್ ಮಾಡಿದ್ರೂ ಕಸ್ಟಮರ್ಸ್ ಕೆಲವು ಸಿಗ್ತಾರೆ, ಆದ್ರೆ ಆಫ್ಲೈನ್ ಮಾಡಿದಾಗೂ ಕಸ್ಟಮರ್ ಸಿಗ್ತಾರೆ. ಬಟ್ ಇವಾಗಿನ ಸಿಚುವೇಶನ್ ಏನಾಗಿದೆ ಅಂದ್ರೆ ಎರಡು ಟೈಪ್ ಮಾರ್ಕೆಟಿಂಗ್ ಮಾಡಿದ್ರೇನೆ ಅವ್ರ ಸರ್ವೈವಲ್ ಆಗಕ್ ಸಾಧ್ಯ ಆಗುತ್ತದೆ. ಬರೀ ಆಫ್ಲೈನ್ ಮಾರ್ಕೆಟಿಂಗ್ ಮಾಡಿದ್ರೇನು ಕಷ್ಟ ಆಗತ್ತೆ, ಬರೀ ಆನ್ಲೈನ್ ಮಾಡಿದ್ರೇನು ಕಷ್ಟ ಆಗತ್ತೆ. ಬಟ್ ಡೇ ಟು ಡೇ ಯೂನಿವರ್ಸಲ್ ಪೇನ್ಸ್ ಏನ್ ಫೇಸ್ ಮಾಡ್ತಿದ್ದಾರೆ ಅಂದ್ರೆ ಟೈಮ್. ಪ್ರತಿಯೊಬ್ಬ ಮನುಷ್ಯ ನೀವೇ ನೋಡಿ, ಯಾವ್ದಾದ್ರು ನಿಮ್ ಪರಿಚಯ ಇರೋ ಫ್ರೆಂಡ್ ಸರ್ಕಲ್ ಅಲ್ಲಿ ಏನಾದ್ರು ಸ್ಟೋರ್ಸ್ ಇರೋದು, ಇಲ್ಲ ಹೈವೇದಲ್ಲಿ ಸ್ಟೋರ್ಸ್ ಇರೋದು, ಇಲ್ಲ ಮೇನ್ ಬಜಾರಲ್ಲೂ ಸ್ಟೋರ್ಸ್ ಇರೋದು, ಎಷ್ಟೋ ಟೈಮ್ ಬರೀ ಅವರು ಇವತ್ತು ಹೇಗ್ ಮಾರ್ಕೆಟಿಂಗ್ ಮಾಡ್ಬೇಕು ಅಂತ ಯೋಚನೆ ಮಾಡ್ತಾನೆ ಇರ್ತಾರೆ. ಮನಿ ಯಾವ ಮಾರ್ಕೆಟಿಂಗ್ ನೋಡಕೋದ್ರು ಫಸ್ಟ್ ದುಡ್ಡು ಖರ್ಚು ಮಾಡ್ಬೇಕು. ದೇರ್ ಇಸ್ ನೋ ಮಾರ್ಕೆಟಿಂಗ್ ಸ್ಟ್ರಾಟಜಿ ವಿತೌಟ್ ಮನಿ. ನಾವು ಅರ್ನ್ ಮಾಡಿದ್ಮೇಲೆ ಕೊಡಿ ಅಂತ ಯಾವ್ದು ಇಲ್ವೇ ಇಲ್ಲ. ಅಂಡ್ ಸೇಲ್ ಆಗತ್ತೋ ಇಲ್ವೋ ಸೆಕೆಂಡ್ರಿ, ಅದು ಇವಾಗಿನ ಸಿಚುವೇಶನ್ ಹೇಗಂದ್ರೆ ಫಸ್ಟ್ ಮಾರ್ಕೆಟಿಂಗ್ಗೆ ಖರ್ಚು ಮಾಡ್ಬೇಕು, ಆಗತ್ತೋ ಇಲ್ವೋ ಅಂತ ಇಲ್ಲ. ಅಂಡ್ ಥರ್ಡ್ ಥಿಂಗ್ ಇಸ್ ಪೇಷನ್ಸ್. ಎಷ್ಟೋ ಸಲ ಮಾರ್ಕೆಟಿಂಗ್ ನಾವು 10,000 ಪಾಂಪ್ಲೆಟ್ಸ್ ಹಾಕಿರ್ತೀವಿ ಅನ್ಕೊಳ್ಳಿ, 10,000 ಪಾಂಪ್ಲೆಟ್ಸ್ ಹಾಕಿದ್ರು ನಾಟ್ ಇವನ್ 10 ಕಾಲ್ಸ್ ಬರಲ್ಲ, 5 ಕಾಲ್ಸ್ ಬರಲ್ಲ, ಅದ್ ಬಂದ್ರು ಅದಕ್ಕೆ ಕನ್ವರ್ಷನ್ ಆಗಲ್ಲ. ಸೊ ಪೇಷನ್ಸ್ ಇಸ್ ವೆರಿ ಮಚ್ ರಿಕ್ವೈರ್ಡ್. ಹಾಗೇನೆ ಟೆಕ್ನಾಲಜಿ ಅನ್ನೋದು, ಫೇಸ್ಬುಕ್ ಮಾರ್ಕೆಟಿಂಗ್ ಮಾಡ್ತೀವಿ, 10 ದಿನ ಮುಂಚೆ ಹೇಗಿತ್ತು ಫೇಸ್ಬುಕ್, ಇವತ್ತು ಅದರದ್ದು ಟೆಕ್ನಾಲಜಿ ಸ್ವಲ್ಪ ಚೇಂಜಸ್ ಆಗಿದೆ. ದಿನ ನಾವು ಕಲಿತಾನೆ ಹೋಗ್ತಾ ಇದ್ರೆ ನಾವು ಬಿಸ್ನೆಸ್ ಹೇಗ್ ಮಾಡೋದು, ಆಸ್ ಅ ಬಿಸ್ನೆಸ್ ಪರ್ಸನ್ ಹಿಸ್ ಅಜೆಂಡಾ ಇಸ್ ಲೈಕ್ ಟು ಪರ್ಫಾರ್ಮ್ ಮೋರ್ ಸೇಲ್ಸ್, ನಾಟ್ ಓನ್ಲಿ ಮಾರ್ಕೆಟಿಂಗ್. ಸೊ ಟೆಕ್ನಾಲಜಿನೂ ಚೇಂಜ್ ಆಗ್ತಾನೆ ಇದೆ.
ನಾಲೆಜ್ ಎಷ್ಟಂತ ಕಲಿತಾನೆ ಇರ್ತೀವಿ. ದರ್ ಇಸ್ ನೋ ಎಂಡ್ ಫಾರ್ ಇಟ್ ಅಂಡ್ ಇಟ್ ಈಸ್ ಬಿಕಮಿಂಗ್ ಸ್ಟ್ರೆಸ್ಫುಲ್ ಫಾರ್ ಸ್ಮಾಲ್ ಬಿಸ್ನೆಸಸ್. ಅಂಡ್ ಇವತ್ತು ಮಾರ್ಕೆಟಿಂಗ್ ಮಾಡಿದೀನಿ ಅಂತ ಯಾರು ಕೂತ್ಕೊಳ್ಳೋದು ಇಲ್ಲ, ಕಂಟಿನ್ಯೂಸ್ ಮಾಡ್ತಾನೆ ಇದ್ದಾರೆ. ಇಫ್ ಯು ರಿಮೆಂಬರ್, ಇವತ್ತು ನಾನು ಚೆನ್ನಾಗಿ ಮಾರ್ಕೆಟಿಂಗ್ ಮಾಡಿದೀನಿ, ಈಗ 1 ವರ್ಷ ಮಾಡಲ್ಲ, 1 ತಿಂಗಳು ಮಾಡಕ್ ಬೇಕಾಗಿಲ್ಲ ಅಂತ ಹೇಳೋ ಬಿಸ್ನೆಸ್ ಮನ್ನೇ ಇಲ್ಲ. ದಿನಾ ಬೆಳಿಗಾದ್ರೆ ಯೋಚನೆ ಮಾಡ್ತಾನೆ ಇರ್ತಾರೆ. ಹಾಗೇನೆ ಟ್ರ್ಯಾಕಿಂಗ್ ಅನ್ನೋದು, ಈಗ ಆನ್ಲೈನ್ ಅಲ್ಲಿ ಮಾರ್ಕೆಟಿಂಗ್ ಮಾಡಿದ್ರೆ ಅವ್ರಿಗೆ ಟ್ರ್ಯಾಕಿಂಗ್ ಅನ್ನೋದು ಸ್ವಲ್ಪ ಈಸಿ ಅನ್ಸುತ್ತೆ, ಆದ್ರೆ ಆಫ್ಲೈನ್ ಅಲ್ಲಿ ಒಂಚೂರು ಟ್ರ್ಯಾಕಿಂಗು ಸಿಗಲ್ಲ. ಸೊ ಅದನ್ನ ಟ್ರ್ಯಾಕಿಂಗ್ ನ ಸರಿಯಾಗಿ ನಾವು ಅನಾಲಿಟಿಕ್ಸ್ ಮಾಡ್ಕೊಂಡಿಲ್ಲ ಅಂದ್ರೆ ಅದ್ ನಾವು ಟಾರ್ಗೆಟ್ ಮಾಡ್ತಿರೋದನ್ನು ವೇಸ್ಟ್ ಆಗ್ಬಿಡುತ್ತೆ. ನಾಟ್ ಎವ್ರಿ ಬಿಸ್ನೆಸ್ ಮ್ಯಾನ್ ವಿಲ್ ಬಿ ಹ್ಯಾವಿಂಗ್ ಈ ತರ ಸೇಮ್ ಸ್ಕಿಲ್ಸ್, ಮಾರ್ಕೆಟಿಂಗ್ ಮಾಡೋ ಸ್ಕಿಲ್ಸು ಇರಲ್ಲ, ಹಾಗೆ ಕಷ್ಟನೂ ಕೂಡ, ಕಂಟ್ರೋಲು ಮಾಡಕ್ಕಾಗಲ್ಲ ಇದು. ಸೊ ದೀಸ್ ಆರ್ ದ ಕಾಮನ್ ಪ್ರಾಬ್ಲಮ್ಸ್ ಫಾರ್ ಈಚ್ ಅಂಡ್ ಎವ್ರಿ ಬಿಸ್ನೆಸಸ್. ಡೇ ಬೈ ಡೇ ಅವ್ರು ಫೇಸ್ ಮಾಡ್ತಾನೆ ಇದ್ದಾರೆ. ಈ ಇಷ್ಟೊಂದು ಪೇನ್ ಇದ್ದಾಗ ಆಸ್ ಎ ಮಾರ್ಕೆಟಿಂಗ್ ಸ್ಟ್ರಾಟಜಿ ವಿ ಕ್ಯಾನ್ ಶೋ ದೆಮ್ ಒನ್ ಸ್ಟ್ರಾಟಜಿ, ದಟ್ ಈಸ್ ವರ್ಡ್ ಆಫ್ ಮೌತ್ ಮಾರ್ಕೆಟಿಂಗ್. ಟೆಕ್ನಿಕಲಿ ಪ್ರತಿಯೊಬ್ಬ ಬಿಸ್ನೆಸ್ ಮೆನ್ಗೂ ಮೌತ್ ಪಬ್ಲಿಸಿಟಿ ಅನ್ನೋದು ಅವ್ರು ಅಂದ್ರೆ ಗೊತ್ತಿದೆ. ಯಾರಾದ್ರೂ ನಮ್ಗೆ ರೆಫರ್ ಮಾಡಿದ್ರೆ ಅದು ಕನ್ವರ್ಷನ್ ಆಗೇ ಆಗತ್ತೆ ಅಂತ ಅವ್ರಿಗೆ ಗೊತ್ತಿದೆ. ಆದ್ರೆ ಅದನ್ನ ಸ್ಕೇಲ್ ಮಾಡಕ್ ಆಗ್ತಾ ಇರಲಿಲ್ಲ. ಈ ತಿಂಗಳಲ್ಲಿ 2 ಜನ ಇಬ್ರು ನಂಗೆ ಮೌತ್ ಪಬ್ಲಿಸಿಟಿ ಬಂದಿದ್ದಾರೆ ಅಂದ್ರೆ ಈ ತಿಂಗಳಲ್ಲೇ ನಾನು 100 ಜನ ಮೌತ್ ಪಬ್ಲಿಸಿಟಿನ ಬರ್ಸ್ಬೇಕಂತ ಸ್ಕೇಲ್ ಮಾಡಕ್ ಹೋದಾಗ ಅದು ಆಗ್ತಾ ಇರಲಿಲ್ಲ. ಯಾಕಂದ್ರೆ ಮೌತ್ ಪಬ್ಲಿಸಿಟಿ ಅನ್ನೋದು ದೋ ಇಟ್ ವಾಸ್ ಎ ಪವರ್ಫುಲ್ ಫಾರ್ ಕನ್ವರ್ಷನ್, ಅನ್ಫಾರ್ಚುನೇಟ್ಲಿ ಸ್ಕೇಲ್ ಆಗ್ತಾ ಇಲ್ಲ. ಬಿಕಾಸ್ ಓನ್ಲಿ ಒನ್ ರೀಸನ್ ಇಸ್ ಅದನ್ನ ಟ್ರೇಸ್ ಮಾಡಕ್ ಆಗ್ತಾ ಇರಲಿಲ್ಲ, ಅದನ್ನ ಟ್ರ್ಯಾಕ್ ಮಾಡಕ್ ಆಗ್ತಿರಲಿಲ್ಲ. ಹಾಗೇನೆ ಯಾರು ಅವ್ರಿಗೆ ಮೌತ್ ಪಬ್ಲಿಸಿಟಿ ಮಾಡ್ತಾರೆ ಅದಕ್ಕೆ ಮೋಟಿವೇಟ್ ಮಾಡೋಣ ಅಂದ್ರೂ ಅದಕ್ಕೆ ಏನು ವಿಧಾನ ಇರಲಿಲ್ಲ. ಸೊ ಆಸ್ ಎ ಕಂಪನಿ, ಡೂ ಫ್ರೆಂಡ್ಲಿ ಕಂಪನಿ, we are proudly telling there is something called network button in the application. Network button ಅಂತ ಕ್ಲಿಕ್ ಮಾಡಿದ ತಕ್ಷಣ ನಿಮ್ದೇ ಏನಾದ್ರೂ ಬಿಸ್ನೆಸ್ ಇದ್ದಾಗ, ಫಾರ್ ಎಕ್ಸಾಂಪಲ್ ನೀವು ಮನೆಯಲ್ಲಿ ಏನೋ ಒಂದು ಸ್ಮಾಲ್ ಬಿಸ್ನೆಸ್ ಮಾಡ್ತಿದ್ದೀರಾ, ಇಲ್ಲ ಜ್ಯುವೆಲ್ರಿ ಬಿಸ್ನೆಸ್ ಮಾಡ್ತಿದ್ದೀರಾ, ಇಲ್ಲ ಯಾವ್ದಾದ್ರು ಬಿಸ್ನೆಸ್ ನೀವು ಸ್ಟಾರ್ಟ್ ಮಾಡ್ಬೇಕಂತ ಇದ್ದೀರಾ ಅಂದ್ರೆ ಜಸ್ಟ್ ಯು ಕ್ಯಾನ್ ಕ್ರಿಯೇಟ್ ಅನ್ ಆಡ್ ಬಿಸ್ನೆಸ್. ಅದಕ್ಕೊಂದು ಕಂಪ್ನಿ ಹೆಸರು, ಒಂದು ಪ್ರಮೋಷನ್ ಪರ್ಸೆಂಟೇಜ್ ನ ಇಡಿ, ಹಾಗೆ ಒಂದು ಕ್ಯಾಟಗರಿ ಅಂತ ಹೆಸರು ಇಟ್ಕೊಳ್ಳಿ, ಅಂಡ್ ಲ್ಯಾಂಡ್ಮಾರ್ಕ್, ಹಾಗೆ ಆಡ್ ಇಮೇಜಸ್ ಅಂಡ್ ಕ್ಲಿಕ್ ಸಬ್ಮಿಟ್. as soon as you click submit, ಒನ್ ಟೈಮ್ ಪೇಮೆಂಟ್ ಫೀ ಕೇಳುತ್ತದು. ಇದು ಏನ್ ಪೇಮೆಂಟ್ ಫೀ ಅಂದ್ರೆ ಲಿಸ್ಟಿಂಗ್ ಫೀ ಅಂತ 1000 rupees ಇದೆ. ಬಿಸ್ನೆಸ್ ಯೂಸರ್ಗೆ ಮಾತ್ರ ಒನ್ ಟೈಮ್ ಫೀ ಕೇಳ್ತದ್ದು. ಇಟ್ಸ್ ನಾಟ್ ಎ ರೆಕರಿಂಗ್ ಫೀ, ಇಟ್ಸ್ ಜಸ್ಟ್ ಎ ಒನ್ ಟೈಮ್ ಫೀ. ಅದು ಪೇ ಮಾಡಿದ ತಕ್ಷಣ ನಿಮ್ದು ಬ್ಯಾನರ್ ಕ್ರಿಯೇಟ್ ಆಗುತ್ತೆ. ಈಗ ಸುಮಾರು ಎಷ್ಟೋ ಬಿಸ್ನೆಸಸ್ ನಿಮ್ಗೆ ಕಾಣಿದ್ರಲ್ವಾ, ಪ್ರತಿಯೊಬ್ಬನು ಅವರು ಬ್ಯಾನರ್ ಕ್ರಿಯೇಟ್ ಮಾಡುವಾಗ ಒನ್ ಟೈಮ್ ಫೀ ಕಟ್ಟಿದ್ದಾರೆ. ಇದರಿಂದ ಏನ್ ಬೆನಿಫಿಟ್ ಆಗತ್ತಂದ್ರೆ, ನಿಮ್ಮ ಪರಿಚಯದಲ್ಲಿ ಇರೋರು, ನಿಮ್ಮ ಫೋನಲ್ಲಿ ಎಷ್ಟೋ ಸಲ ಕಾಂಟ್ಯಾಕ್ಟ್ಸ್ ಇದಾರಲ್ವಾ, 1000 ಜನ ಕಾಂಟ್ಯಾಕ್ಟ್ಸ್ ಇರ್ತಾರೆ, ನಿಮ್ ಫೇಸ್ಬುಕ್ ಅಲ್ಲಿ ಕಾಂಟ್ಯಾಕ್ಟ್ಸ್ ಇದಾರೆ, ಪ್ರತಿಯೊಬ್ರು ನಿಮ್ ಬಗ್ಗೆ ಲಿಟ್ಲ್ ಬಿಟ್ ಅದು ಸ್ವಲ್ಪ ಆದ್ರೂ ಗೊತ್ತಿದೆ, ನೀವ್ ಏನ್ ಮಾಡ್ತಿದ್ದೀರಾ. ಅಕಸ್ಮಾತ್ ಒಬ್ಬ ಡ್ಯಾನ್ಸ್ ನಡೆಸ್ತಾ ಇದಾರೆ, ಡ್ಯಾನ್ಸ್ ಇನ್ಸ್ಟಿಟ್ಯೂಟ್ ನಡೆಸ್ತಿದ್ದಾರೆ ಅಂದ್ರೆ ಅವ್ರು ಡ್ಯಾನ್ಸ್ ಮಾಸ್ಟರ್ ಅಂತ ಸ್ವಲ್ಪ ಗೊತ್ತಿರುತ್ತೆ. ಆ ನಾಲೆಜ್ ನ ಇಟ್ಕೊಂಡೇನೆ ಅವರು ಚಾನೆಲ್ ಪಾರ್ಟ್ನರ್ ಆಗೋಕೆ ಚಾನ್ಸ್ ಸಿಗತ್ತೆ. ಈಗ ಎಷ್ಟೋ ಸಲ ಅವ್ರಿಗೆ ಅವ್ರ ರಿಲೇಷನ್, ಪ್ರತಿಯೊಬ್ಬರ ಹತ್ರನೂ ಒಂದು ಕನೆಕ್ಷನ್ ಇದ್ದೇ ಇರುತ್ತೆ. ಯಾರಾದ್ರೂ ಏನಾದ್ರೂ ಕೇಳಿದಾಗ ಅವರು ಒನ್ ಕ್ಲಿಕ್ ಆಫ್ ಅ ಬಟನ್ ನಿಮ್ಗೆ ಚಾನೆಲ್ ಪಾರ್ಟ್ನರ್ ಆಗಿದ್ರೆ ರೆಫರ್ ಮಾಡ್ಕೊಡ್ಬೋದು. ರೆಫರ್ ಮಾಡ್ಕೊಟ್ಟಾಗ ಅವ್ರಿಗೂ ಒಂದು ಆದಾಯ. ಹಾಗೆ ಆಸ್ ಎ ಬಿಸ್ನೆಸ್ ಓನರ್ ಯು ಥಿಂಕ್ hundreds of people, if they start sending customers for you, that is one of the best marketing and trusted referrals agatadu. And just how to make your customers as stock is add one business, fill form in 2 minutes and pay one time listing fee and start getting referrals. ಇದರಲ್ಲಿ ಆಲ್ರೆಡಿ 3000 ಪೀಪಲ್ ಇದೆ ಅಂತ ಹೇಳಿದ್ರಲ್ವಾ, ದೇ ಆರ್ ಬಿಕಮಿಂಗ್ ಲೈಕ್ ಅವ್ರ ಒಂದು ಅಡಿಕ್ಷನ್. ಒಂದು ಪ್ರತಿ ಒಂದ್ ದಿನಾನು ಯಾವ್ದಾದ್ರು ಅವ್ರಿಗೆ ಇಷ್ಟವಾದ ಬಿಸ್ನೆಸ್ ನ ಇಟ್ಕೊಂಡು ಅವ್ರ ಬ್ರ್ಯಾಂಡ್ ಫ್ರೆಂಡ್ ಆಗ್ತಾರೆ. ಅದಕ್ಕೆ ಅವ್ರು ಏನ್ ಎಷ್ಟು ರೆಫರ್ ಕಟ್ಬೋದು, ಅದಕ್ಕೋಸ್ಕರ ಅವ್ರಿಗೋಸ್ಕರ ಮಾರ್ಕೆಟಿಂಗ್ ಮಾಡ್ತಾರೆ. ಅವ್ರ ಸ್ಟೇಟಸ್ ಅಲ್ಲಿ ಹಾಕೊಂತಾರೆ, ಅವ್ರ ಫೇಸ್ಬುಕ್ ಅಲ್ಲಿ ಹಾಕೊಂತಾರೆ. ಯಾರಾದ್ರೂ ಏನಾದ್ರು ಕೇಳಿದ್ರೆ ಅಲ್ಲಿ ಹೋಗ್ರಿ ಅಂತ ನೀವು ಅವ್ರ ಕಾನ್ಫಿಡೆನ್ಸ್ ಫಿಲ್ ಮಾಡಿ ಕಳಿಸ್ತಾರೆ. ಸೊ ಇದರಲ್ಲಿ ನೀವು ಬೇಕಾದ್ರೆ ನಿಮ್ ಬಿಸ್ನೆಸ್ ಇದ್ದಾಗ ನೀವೂ ಇಡ್ಬೋದು. ಹಾಗೇನೆ ನಿಮ್ ಪರಿಚಯದಲ್ಲಿ ಇರೋರಿಗೂ ಬೇಕಾದ್ರೆ ನೀವು ಅದ್ರಲ್ಲಿ ಇರಿ, ನಾವು ಬೇಕಾದ್ರೆ ಚಾನೆಲ್ ಪಾರ್ಟ್ನರ್ ಆಗ್ತೀವಿ ಅಂತ ನೀವು ಆಡ್ ಮಾಡಿಸ್ಬೋದು. ಈ ಒಂದು ಸ್ಟ್ರಾಟಜಿಯಿಂದ ನೋಡಿ ಬಿಸ್ನೆಸಸ್ ಗಳಿಗೆ ಎಷ್ಟು ಹೆಲ್ಪ್ ಆಗತ್ತಂತ ನೋಡಿ. ಶ್ವೇತಾ, ಜಸ್ಟ್ ಗಿವ್ ಮಿ 2 minutes. ಈ ಸ್ಟ್ರಾಟಜಿಯಿಂದ ಪ್ರತಿಯೊಬ್ಬ ಬಿಸ್ನೆಸ್ ಮ್ಯಾನ್ ಅವ್ರಿಗೆ ಕಸ್ಟಮರ್ ಕಳ್ಸೋದು ಸ್ಟಾರ್ಟ್ ಆದ್ರೆ ಮಾರ್ಕೆಟಿಂಗ್ ಬಿಕೇಮ್ ಫ್ರೀ ಅಂಡ್ ಎಷ್ಟು ಟೈಮ್ ಸೇವ್ ಆಗತ್ತೆ. ಇದರಲ್ಲಿ ಅವ್ರ ದಿನ ಯೋಚನೆ ಮಾಡಂಗೂ ಇರಲ್ಲ. ಆಟೋಮೆಟಿಕ್ ಅವ್ರ ಪ್ರತಿ ಏರಿಯಾದಲ್ಲೂ ಅವ್ರವ್ರಿಗೆ ಗೊತ್ತಿರೋ ಕಸ್ಟಮರ್ಸ್, ಅವ್ರ ಫ್ಯಾಮಿಲಿ, ಅವ್ರ ಫ್ರೆಂಡ್ಸ್ ಅವರೇ ಅವ್ರಿಗೆ ಚಾನೆಲ್ ಪಾರ್ಟ್ನರ್ಸ್ ಆಗ್ಬಿಟ್ರೆ ಅದಕ್ಕಿಂತ ಒಳ್ಳೆ ಬೆಸ್ಟ್ ಮಾರ್ಕೆಟಿಂಗ್ ಅಂತೂ ಯಾವ್ದು ಇಲ್ಲ. ಹಾಗೇನೆ ಎಷ್ಟೋ ಸೇವ್ ಟೈಮ್ ಆಗುತ್ತೆ. ಅಂಡ್ ದಿಸ್ ಇಸ್ ಆಲ್ಸೋ ಎ ಒನ್ ವೇ ಆಫ್ ಬಿಕಮಿಂಗ್ ಆನ್ಲೈನ್. ಫಾರ್ ಎಕ್ಸಾಂಪಲ್ ಬರೀ ಫೇಸ್ಬುಕ್, ವಾಟ್ಸಪ್, ಗೂಗಲ್ ಅಷ್ಟೇ ಅಲ್ಲ ಆನ್ಲೈನ್ ಅನ್ನೋದ್ರೆ ಜನ ಯಾವಾಗ ಸರ್ಚ್ ಮಾಡ್ತಿದ್ರೆ ನಾವು ಸಿಕ್ಕಿದ್ರೆ ದಟ್ ಈಸ್ ಆಲ್ಸೋ ಒನ್ ಆನ್ಲೈನ್. ಅಂಡ್ ಇಟ್ ಈಸ್ ಕ್ವೈಟ್ ಈಸಿ ಅಂಡ್ ಸಿಂಪಲ್.
ಇಟ್ ಈಸ್ ವರ್ಕಿಂಗ್ ಆನ್ ಜಸ್ಟ್ ಸಿಂಪಲ್ OTP ಮೆಥಡಾಲಜಿ ವರ್ಕ್ ಆಗ್ತಿದೆ. ಹಾಗೇನೆ ಯು ಕ್ಯಾನ್ ಈಸಿಲಿ ಟ್ರ್ಯಾಕ್ ಮೌತ್ ಪಬ್ಲಿಸಿಟಿ. ಯಾರು ನಿಮ್ಗೋಸ್ಕರ ಮಾತಾಡ್ತಿದಾರೆ ಅಂತ ಇಮಿಡಿಯೇಟ್ಲಿ ಬಿಸ್ನೆಸ್ ಓನರ್ಗೆ ಒಂದು ನೋಟಿಫಿಕೇಶನ್ ಸಿಗುತ್ತೆ, ನನ್ಗೋಸ್ಕರ ಅವ್ನು ಮಾತಾಡ್ತಿದ್ದಾರೆ ಅಂತ. ಹಾಗೆ ಆ ನೋಟಿಫಿಕೇಶನ್ ನಿಮ್ ಟ್ರ್ಯಾಕ್ ಟ್ಯಾಬ್ ಅಲ್ಲಿ ಕಾಣುತ್ತೆ. ಅಂಡ್ ಆಸ್ ಎ ಬಿಸ್ನೆಸ್ ಓನರ್ ಯು ವಿಲ್ ಬಿ ಪೇಯಿಂಗ್ ಓನ್ಲಿ ಇಫ್ ಸೇಲ್ ಇಸ್ ಕನ್ವರ್ಟೆಡ್. ಕಸ್ಟಮರ್ ವಿಲ್ ಬಿಕಮ್ ಯುವರ್ ಮಾರ್ಕೆಟಿಂಗ್ ಪರ್ಸನ್. ಅಂಡ್ ಯಾವತ್ ಆಸ್ ಎ ಬಿಸ್ನೆಸ್ ಪರ್ಸನ್ ನಿಮ್ಗೆ ಇಷ್ಟ ಇಲ್ವಾ, ಯು ಕ್ಯಾನ್ ಸ್ವಿಚ್ ಆಫ್ ಯುವರ್ ಮಾರ್ಕೆಟಿಂಗ್ ಆರ್ ಆನ್, or anytime the promotion percentage can be increased or decreased also. So by using Do Friendly application, mouth publicity na increase ಮಾಡಬಹುದು. ಇದರಲ್ಲಿ ಸೇಲ್ಸ್ ಏನಾಗಲ್ಲ, ಇದರಿಂದ ನಿಮ್ಗೆ ಚಾನಲ್ ಪಾರ್ಟ್ನರ್ಸ್ ಕ್ರಿಯೇಟ್ ಮಾಡಬಹುದು. ಆಸ್ ಅ ಬಿಸ್ನೆಸ್ ಯೂಸರ್ ನಿಮ್ಮ ಪ್ರತಿಯೊಬ್ಬರು ಪರಿಚಯ ಇರೋರ್ಗನ್ನು ಎಲ್ರು ನಿಮ್ ಬಗ್ಗೆ ಸ್ವಲ್ಪ ಗೊತ್ತಿದೆ. ಎಂಡ್ ಆಫ್ ದ ಡೇ ಅವ್ರು ರೈಟ್ ಟೈಮ್ ಯಾರಾದ್ರೂ ಮಾತಾಡೋ ಟೈಮಲ್ಲಿ ಅಲ್ಲಿ ಹೋಗ್ರಿ ನಿಮ್ಗೆ ಅವ್ರು ಚೆನ್ನಾಗಿ ನಿಮ್ಗೆ ಸೊಲ್ಯೂಷನ್ ಕೊಡ್ತಾರೆ ಅಂತ ಹೇಳ್ಬಿಟ್ಟು ಕಳಿಸಿದಾಗ ಅದಕ್ಕಿಂತ ಒಳ್ಳೆ ಮಾರ್ಕೆಟಿಂಗ್ ಯಾವ್ದು ಇಲ್ಲ. ಬಿಕಾಸ್ ದ ಪರ್ಸನ್ ಇಸ್ ಇನ್ ನೀಡ್. ಆ ಟೈಮಲ್ಲಿ ಒಬ್ರು ಟ್ರಸ್ಟ್ ಕೊಟ್ರು, ಆ ಟ್ರಸ್ಟ್ ಕೊಟ್ಮೇಲೆ ಒಂದು ಇನ್ಸೆಂಟಿವ್ ಸಿಗತ್ತೆ ನನ್ನ ಕಡೆಯಿಂದ ಅಂತ ಕಳಿಸಿದಾಗ ಆ ತರ ಒಂದು ಚಾನಲ್ ನೀವು ಕ್ರಿಯೇಟ್ ಮಾಡ್ತಾ ಇದ್ದೀರಾ. ಸೊ ವಿತ್ ದಿಸ್ ಯು ಕ್ಯಾನ್ ಈಸಿಲಿ ಸ್ಕೇಲ್ ವರ್ಡ್ ಆಫ್ ಮೌತ್ ಮಾರ್ಕೆಟಿಂಗ್ ಅಂಡ್ ಮೇಕ್ ಈಚ್ ಅಂಡ್ ಎವ್ರಿ ಪರ್ಸನ್ ನಿಮ್ ಚಾನಲ್ ಪಾರ್ಟ್ನರ್ಸ್ ತರ ಕನ್ವರ್ಟ್ ಮಾಡ್ಕೋಬಹುದು. ದಿಸ್ ಇಸ್ ದ ಸ್ಟ್ರಾಟಜಿ ಆಫ್ ಡೂ ಫ್ರೆಂಡ್ಲಿ. ಯಾರಿಗಾದ್ರೂ ಕ್ವಶನ್ಸ್ ಇದ್ರೆ ಮಾತಾಡಬಹುದು. ಹಲೋ, ಎಸ್ ಶ್ವೇತಾ. ಸರ್ ನೀವ್ ಹೇಳಿದ್ರಿ OTP ಮೆಥಡ್ ಅಂತ. ರೈಟ್. ಇವಾಗ ಫಾರ್ ಎಕ್ಸಾಂಪಲ್ ನಾನು ಯಾರೋ ಒಬ್ರನ್ನ ಒಂದ್ ಸೀರೆ ಅಂಗಡಿಗೆ ರೆಫರ್ ಮಾಡಿದೆ ಅಂತ ಅನ್ಕೊಳ್ಳಿ. ಓಕೆ. ಓಕೆನಾ, ಅವರು ಲೈಕ್ ಹಿ ಜಸ್ಟ್ ಶಿ ಆರ್ ಈಸ್ ಜಸ್ಟ್ ಶಾಪ್ ಸಮಥಿಂಗ್. ಅವ್ರ ಶಾಪ್ ಮಾಡೋ ಇದ್ರಲ್ಲಿ ನಮ್ದೇನ್ OTP ನೇ ಹಾಕಿಲ್ಲ, ಜಸ್ಟ್ ಇತ ಶ್ವೇತಾ ಅವ್ರು ಕಳ್ಸಿದ್ರು ಅಂತ ಹೇಳ್ತಾರೆ, ಅವ್ರು ಶಾಪ್ ಮಾಡ್ತಾರೆ, ಹೊಟ್ಟೋಗ್ತಾರೆ. ಓಕೆನಾ, ಅವ್ರ OTP ಅದೆಲ್ಲ ಏನು ಯೂಸ್ ಮಾಡಲ್ಲ. ಅವಾಗ ಟೆಕ್ನಿಕಲಿ ನೀವು OTP ರೈಸ್ ಮಾಡಿದಾಗ ನೀವು ಅವ್ರಿಗೆ ಹೇಳಿರ್ತೀರಾ ಯೂಸ್ ದ OTP ಟು ಗೆಟ್ ಸ್ಪೆಷಲ್ ಡಿಸ್ಕೌಂಟ್ ಫಾರ್ ಮೀ. ಓಕೆ ಓಕೆ, ಅವ್ರಿಗೆ ಹೇಳ್ಬೇಕು ನಾವು. ಹೌದು. ಅವರು ನೀವು ರೆಫರ್ ಮಾಡಿದಾಗನು ಅವ್ರಿಗೊಂದು ಮೆಸೇಜ್ ಹೋಗುತ್ತೆ, ಗೆಟ್ ಶ್ವೇತಾಸ್ ಫ್ರೆಂಡ್ಲಿ ಡಿಸ್ಕೌಂಟ್ ಅಂತ ಹೋಗುತ್ತೆ ಅದರಲ್ಲಿ ಮೆಸೇಜ್ ಅಲ್ಲಿ. ಬೈ ಗಿವಿಂಗ್ ವೆಂಡರ್ ಅಲ್ಲ, ಕಸ್ಟಮರ್ಗೆ ಮೆಸೇಜ್ ಅಲ್ಲಿ ಹೋಗುತ್ತೆ ಅಷ್ಟೇ. ಹೌದು, SMS ಹೋಗುತ್ತೆ ಅವ್ರಿಗೆ. ಅದು ನಿಮ್ಮ ಮೊಬೈಲ್ ಅಪ್ಲಿಕೇಶನ್ ಅಲ್ಲಿ ಟ್ರ್ಯಾಕ್ ಅಲ್ಲಿ ಕಾಣುತ್ತೆ. ಬಿಸ್ನೆಸ್ ಓನರ್ಗೆ ಒಂದು ನೋಟಿಫಿಕೇಶನ್ ಸಿಗುತ್ತೆ, ಶ್ವೇತಾ ಅವ್ರು ಕಳಿಸಿದ್ದಾರೆ, ಎನಿ ಟೈಮ್ ಟುಡೇ ಕಸ್ಟಮರ್ ಬರ್ಬೋದು ಅಂತ. ಓಕೆ. ಸೊ ಈ ಪ್ರೋಸೆಸ್ ಅಲ್ಲಿ ಏನಾಗ್ತಿದೆ, ರೆಫರ್ ಮಾಡಿ ಅರ್ನ್ ಮಾಡೋ ತರ ಒಂದು ಫೆಸಿಲಿಟಿ ಸಿಕ್ತು. ಬಟ್ ಆಸ್ ಎ ಬಿಸ್ನೆಸ್ ಓನರ್ ಒಂದು ಯುನೀಕ್ ಸ್ಟ್ರಾಟಜಿ ಹೌ ಟು ಬಿಲ್ಡ್ ಚಾನೆಲ್ ಪಾರ್ಟ್ನರ್ಸ್ ಫಾರ್ ಎ ಬಿಸ್ನೆಸ್, ಅದು ಎರಡು ಸಿಕ್ತು. ಸೊ ಎನಿ ಅದರ್ ಡೌಟ್ಸ್ ಇದೆಯಾ? ಇಷ್ಟೊತ್ತು ನಾವು ಮಾತಾಡಿದ್ರು ಸ್ವಲ್ಪ ಟೆಕ್ನಿಕಲ್ ಮಾತಾಡಿದ್ವಿ. ನೆಕ್ಸ್ಟ್ ಈ ಟೆಕ್ನಾಲಜಿನ ಇಟ್ಕೊಂಡು ಹೇಗೆ ಸಂಪಾದನೆ ಮಾಡ್ಬೋದು ಅಂತ ನಾವು ಮಾತಾಡ್ತೀವಿ. ಈ ಫಸ್ಟ್ ಪ್ರೋಸೆಸ್ ನ ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳೋದು ಇಂಪಾರ್ಟೆಂಟ್. ಯಾರಿಗಾದ್ರೂ ಡೌಟ್ಸ್ ಇದ್ರೆ ಕೇಳ್ಬೋದು. ಹಾಯ್ ಸುನಿಲ್, ಹಿರೇಮಠಿಯ. ಹೇಳಿ ಶರಣ್ ಬಸವರೇ. ನಮ್ಗೆ ಏನಂದ್ರೆ ಒಂದು ನಾನು ಫಸ್ಟ್ ಐ ವಾಂಟ್ ಟು ಸ್ಟಾರ್ಟ್ ದ ಬಿಸ್ನೆಸ್. ಓಕೆ. ಸೊ ಈಗ ನಾವು ಅದಕ್ಕೆ ಪ್ರೊಸೆಸ್ ಇದೆ, ವ್ಯಾಟ್ ರಿಜಿಸ್ಟ್ರೇಷನ್ಸ್ ಮಾಡಿಸ್ಬೇಕು, ಅದು ಇದು ಅಂತ ಹೇಳಿ ಈಗ ಮಾಡ್ಬೇಕು. ಅದಕ್ಕೆ ಅಕೌಂಟೆಂಟ್, ಚಾರ್ಟರ್ಡ್ ಅಕೌಂಟೆಂಟ್ಸ್ ಎಲ್ಲ ಕಾಂಟ್ಯಾಕ್ಟ್ ಮಾಡಬೇಕು. ಅದಕ್ಕೆ ಎಲ್ಲ ಮಂತ್ಲಿ ರಿಟರ್ನ್ಸ್ ಅದು ಇದೆಲ್ಲ ಏನೇನೋ ಪ್ರೊಸೀಜರ್ಸ್ ಇದೆ. ಸೊ ಅದ್ರ ಬದಲಾಗಿ ನಾವು ಜಸ್ಟ್ ವಿ ಕ್ಯಾನ್, ಬಿಕಾಸ್ ಐ ಹ್ಯಾವ್ ಅ ಗುಡ್ ವಿತ್ ಸಮ್ ಫರ್ನಿಚರ್ ಪ್ರಾಡಕ್ಟ್ಸ್. ಓಕೆ. ನಾನು ಪ್ಲಾನು ಮಾಡ್ತಾ ಇದ್ದೀನಿ ಈಗ ಆನ್ಲೈನ್ ಅಲ್ಲಿ ಸಮ್ ಕಾರ್ಪೊರೇಟ್ ಕಂಪ್ನೀಸ್ಗೆ ಅವರು ಪ್ರೊಫೈಲ್ ಅಲ್ಲಿ ಅಪ್ಲೋಡ್ ಮಾಡಕ್ಕೆ ಪ್ರಾಡಕ್ಟ್ಸ್ ಎಲ್ಲ. ಸೊ ಬ್ಯಾಕ್ ಎಂಡ್ ಅಲ್ಲೆಲ್ಲ ವರ್ಕ್ ಮಾಡಿ ಇಟ್ಟಿದ್ದೀನಿ, ರೆಡಿ ಮಾಡಿ ಈಗ ನಾನು. ಸರಿ. ಸೊ ಇದನ್ನ ನಾನು ಜಸ್ಟ್ ನಂದೇ, ಈಗ ನಾನೇನಂದ್ರೆ ಬೇರೆಯವ್ರಿಗೆ ಇದನ್ನ ಸಪೋರ್ಟ್ ಮಾಡಿ ಅಂದ್ರೆ ಆಸ್ ಐ ಆಮ್ ಎ ಡಿಸೈನರ್ ಬೇರೆಯವ್ರಿಗೆ ಸಪೋರ್ಟ್ ಮಾಡಿ ಕೊಡ್ತಾ ಇದ್ದೆ. ಓಕೆ. ಐ ಹ್ಯಾವ್ ಚಾನಲ್ಸ್, ಲೈಕ್ ಎಲ್ಲ ಚಾನಲ್ಸ್ ಇದೆ ನನ್ನ ಹತ್ರ, ಪ್ರಾಡಕ್ಟ್ಸ್ ಕಾಂಟ್ಯಾಕ್ಟ್ಸ್ ಇದೆ. ನಾನೀಗ ಅದನ್ನ ಸ್ಟಾರ್ಟ್ ಮಾಡಿದ್ರೆ ಇನಿಷಿಯಲಿ ನಾವು ರಿಜಿಸ್ಟರ್ ಮಾಡೇ ಸ್ಟಾರ್ಟ್ ಮಾಡ್ಬೇಕಾ ಅಥವಾ ರಿಜಿಸ್ಟರ್ ಮಾಡದೇನು ನಾವು ಸ್ಟಾರ್ಟ್ ಮಾಡ್ಬೋದು? ಜಸ್ಟ್ ಒಂದ್ ಹೆಸರು ಇಟ್ಕೊಂಡು ಪ್ರೊಫೈಲ್ ಮಾಡ್ಕೊಂಡು ಒಂದೇನಾದ್ರೂ ಕಂಪ್ನಿ. ಇಲ್ಲಿ ಯಾವುದು ರಿಜಿಸ್ಟ್ರೇಷನ್ ಬೇಕಾಗಿಲ್ಲ, ಬಿಕಾಸ್ ವಿ ಆರ್ ನಾಟ್ ಸೆಲ್ಲಿಂಗ್ ಪ್ರಾಡಕ್ಟ್ಸ್ ಇನ್ ದ ಅಪ್ಲಿಕೇಶನ್. ಓಕೆ. ಅಲ್ಲ, ಇಫ್ ನಾನು ಏನಾದ್ರೂ ಪ್ರಾಡಕ್ಟ್ ಈಗ ಸೇಲ್ ಮಾಡಕ್ ರೆಡಿ, ನಾನೊಂದು ಎಂಟರ್ಪ್ರಿನರ್ ಆಗ್ಬೇಕು ಅಂತ ಪ್ಲಾನ್ ಮಾಡಿದ್ರೆ 100% ಶರಣ್ ಬಸವರೇ, ಇದರಲ್ಲಿ ಏನಾಗ್ತಿದೆ ಅಂದ್ರೆ ಜಸ್ಟ್ ಬೈ ಕೀಪಿಂಗ್ ಒನ್ ಫೋಟೋ ಆಫ್ ಯುವರ್ ಕಂಪನಿ ಅಂಡ್ ಯು ಕ್ಯಾನ್ ಯೂಸ್ ಆಲ್ಸೋ ನಿಮ್ ಪ್ರಾಡಕ್ಟ್ಸ್ ಏನಾದ್ರು ಮಾಡ್ತಾರೆ ಅದ್ರನ್ನು ಫೋಟೋ ಇಡ್ಬೋದು. ಜಸ್ಟ್ ಕೀಪ್ ಫೋಟೋ ಅಂಡ್ ಕೀಪ್ ಅ ಪ್ರಮೋಷನ್ ಪರ್ಸೆಂಟೇಜ್ ಅಂಡ್ ಸ್ಟಾರ್ಟ್. ನೋ ನೀಡ್ ಆಫ್ ಬಿಸ್ನೆಸ್ ರಿಜಿಸ್ಟ್ರೇಷನ್ ಫಾರ್ ದಿಸ್ ಅಪ್ಲಿಕೇಶನ್. ಓಕೆ. ಈ ಪ್ರಮೋಷನ್ ಪರ್ಸೆಂಟೇಜ್ ಅಂತಂದ್ರೆ ಎಷ್ಟು ಪರ್ಸೆಂಟೇಜ್ ಅಂತ ಏನಾದ್ರು ಇದೆಯಾ ಇದಕ್ಕೆ? ಇಲ್ಲ, ದೇರ್ ಇಸ್ ನೋ ಲಿಮಿಟ್ ಫಾರ್ ಇಟ್. ನಿಮ್ ಚಾಯ್ಸ್ ಅದು. ಅಂದ್ರೆ ಟೆಕ್ನಿಕಲಿ ಸೇಲ್ ಆದ್ರೆ, ಏನಾದ್ರೂ ಒಂದು ಸೇಲ್ ಆದ್ರೆ ಅದ್ರ ಮೇಲೆ ಇಷ್ಟು ನಾನು ಕೊಡಕ್ ಒಪ್ಕೊಂತೀನಿ ಅಂತ ನೀವು ಒಪ್ಕೊಂತಾ ಇದ್ದೀರಾ.
ಸೊ ಇದನ್ನ ನಾವು ನಮ್ಮ ಈ ಏನು ಫಾರ್ ಎಕ್ಸಾಂಪಲ್ ಡೂ ಫ್ರೆಂಡ್ಲಿ ಗ್ರೂಪ್ ಅವ್ರಿಗೆ ಅಲ್ಲಿ ವಿಸಿಬಲ್ ಆಗುತ್ತೆ ಈ ಪರ್ಸೆಂಟೇಜ್, ರೈಟ್? ಪರ್ಸೆಂಟೇಜ್ ವಿಸಿಬಲ್ ಆಗಲ್ಲ ಅದು. ಯು ಆರ್ ಕಮಿಟಿಂಗ್ ಸೇಲ್ ಆದ್ಮೇಲೆ ಇಷ್ಟು ಕೊಡ್ತೀನಿ ಅಂತ ನೀವು ಡೂ ಫ್ರೆಂಡ್ಲಿ ಜೊತೆ ಕಮಿಟ್ ಆಗ್ತಾ ಇದ್ದೀರಾ. ಇದ್ರಲ್ಲಿ ಏನಾಗ್ತಿದೆ ಅಂದ್ರೆ ಇದ್ರಿಗೆ ಏನಾಗತ್ತೆ ಅಂದ್ರೆ as soon as ಪರ್ಸನ್ ರೆಫರ್ ಮಾಡಿದ ತಕ್ಷಣ ರೆಫರ್ ಮಾಡಿದವ್ರಿಗೆ ಅವ್ರಿಗೆ ಡೀಟೇಲ್ಸ್ ಅಲ್ಲಿ ಗೊತ್ತಾಗ್ಬಿಡತ್ತೆ ಎಷ್ಟು ಅಮೌಂಟ್ ಸಿಗತ್ತೆ ಅವ್ರಿಗೆ ಅಂತ. ಓಕೆ, ಅದು ಗೊತ್ತಾಗ್ಬೇಕಾಗಿತ್ತು. ಎಸ್, ಅದು ರೆಫರ್ ಮಾಡಿದ್ಮೇಲೆ ಗೊತ್ತಾಗುತ್ತೆ, ಅದ್ರ ಮುಂಚೆ ಗೊತ್ತಾಗಲ್ಲ. ಬಿಕಾಸ್ ದಿಸ್ ಇಸ್ ಪ್ಯೂರ್ಲಿ ಎ ಟ್ರಸ್ಟೆಡ್ ಓರಿಯೆಂಟೆಡ್. ಯಾರಾದ್ರೂ ಒಬ್ರಿಗೆ ರೆಫರ್ ಮಾಡ್ತಾರಂದ್ರೆ ಅವ್ರು ನಮ್ಮ ಪರಿಚಯ ಅವರೇ, ಅಲ್ಲಿ ಹೋಗಿ ಬನ್ನಿ ಅಂತ ಕೇಳಿಸ್ಕೊತಾರೆ. ಸೊ ರೆಫರ್ ಮಾಡಿದಕ್ಕೆ ಸೇಲ್ ಆದ್ರೆ ಇನ್ಸೆಂಟಿವ್ ಬರೋಕೆ ಒಂದು ಆದಾಯ ಟ್ರಾನ್ಸ್ಪರೆನ್ಸಿ ಇಟ್ಟಿದ್ದೇವೆ ಅದರಲ್ಲಿ. ಈಗ ಎಷ್ಟೋ ಸಲ ನಮ್ ಚಾನೆಲ್ ಪಾರ್ಟ್ನರ್ಸ್ ಅಂತ ಇರ್ತಾರೆ, ಅವ್ರು ಕಳ್ಸ್ಮೇಲೆ ಅದು ಸೇಲ್ ಆಗಿದೆಯೋ ಇಲ್ವೋ ಅಂತ ಅವ್ರಿಗೂ ಒಂಥರ ಗೊಂದಲ ಇರುತ್ತೆ. ಇವಾಗ ಅವ್ರು ಈಸಿಲಿ ಟ್ರ್ಯಾಕ್ ಮಾಡ್ಬೋದು. ಪ್ಲಸ್ ನಿಮ್ದು ಆಸ್ ಅ ಬಿಸ್ನೆಸ್ ಓನರ್ ಯು ಕ್ಯಾನ್ ಆಲ್ಸೋ ಬಿಕಮ್ ಟ್ರಾನ್ಸ್ಪರೆಂಟ್ ಆಗಿರ್ಬೋದು. ಎಂಡ್ ಆಫ್ ದ ಡೇ ಟ್ರಾನ್ಸ್ಪರೆಂಟ್ ಆಗಿದ್ದಾಗ ನಿಮ್ ಚಾನೆಲ್ ಪಾರ್ಟ್ನರ್ಸ್ಗೂ ಒಂದು ಕಾನ್ಫಿಡೆನ್ಸ್ ಇರುತ್ತೆ. ಪ್ಲಸ್ 100% ಇನ್ನೂ ನಿಮ್ಗೆ ಡೆಡಿಕೇಟೆಡ್ ಆಗಿ ಸಪೋರ್ಟ್ ಮಾಡ್ತಾರೆ. ಓಕೆ, ಸೊ ಎನಿ ಬಿಸ್ನೆಸ್, ಫಾರ್ ಎಕ್ಸಾಂಪಲ್ ಈಗ ನಾವು ಫರ್ನಿಚರ್ ಸ್ಟಾಪ್ ಕ್ರಿಯೇಟ್ ಮಾಡ್ಬೇಕು ಅಂದ್ರೆ ಇನ್ಸ್ಟೆಡ್ ಆಫ್ ಇನ್ವೆಸ್ಟಿಂಗ್ ಆನ್ ಟು ರಿಯಲ್ ಎಸ್ಟೇಟ್ ಇದರಲ್ಲಿ ಅದಾದ್ಮೇಲೆ ಎಲ್ಲ ಸ್ಟಾರ್ಟ್ ಮಾಡ್ಬಿಟ್ಟು ನಾನು ಅದ್ರ ಮೇಲೆ ಲಾಸ್ಟ್ಗೆ ಹೋಗ್ಬಿಟ್ಟು ಮಾರ್ಕೆಟಿಂಗ್ ಮಾಡ್ಬೇಕು, ಲಾಸ್ಟಿಗೆ ಸೇಲ್ಸ್ ಆಗ್ಬೇಕಂದ್ರೆ ಅದ್ರ ಬದಲಿ ನಾವು ಡೈರೆಕ್ಟ್ ಆಗಿ ಯಾರು ಆಲ್ರೆಡಿ ಫರ್ನಿಚರ್ ಮಾರ್ಕೆಟಿಂಗ್ ಮಾಡ್ತಿದ್ದಾರೆ ಅವ್ರ ಹತ್ರ ಹೋಗ್ಬಿಟ್ಟು ಸರ್ ನೀವು ಡೂ ಫ್ರೆಂಡ್ಲಿ ಅಲ್ಲಿ ನೀವು ಇದ್ರೆ ನಾನು ನಿಮ್ ಕಸ್ಟಮರ್ ಕಳ್ಸ್ಕೊಡ್ತೇನೆ ಅಂತ ಸ್ಟಾರ್ಟ್ ಮಾಡ್ಬಿಡಿ. ಇಮಿಡಿಯೇಟ್ ಸ್ಟಾರ್ಟ್ ಆಗ್ಬಿಡತ್ತೆ ಅವಾಗ. ಮಾಡ್ಬೋದಾ? ಅಲ್ಲ, ಈಗ ಅದೇನೆ ನಾನು ದಿಸ್ ಇಸ್ ವಾಟ್ ಐ ವಾಂಟ್ ಟು ಕಮ್ ಟು ಯು. ಎಕ್ಸಾಕ್ಟ್ಲಿ. ಈಗ ನನಗೆ ಗೊತ್ತಿರೋರ ಹತ್ರ ನನಗೆ ಡೂ ಫ್ರೆಂಡ್ಲಿ ಮಾಡಿ ಅಂತ ರಿಜಿಸ್ಟರ್ ಆದ್ರೆ ಐ ಕ್ಯಾನ್ ರೆಫರ್ ಡೈರೆಕ್ಟ್ಲಿ ಅಲ್ಲಿಂದ ಅಲ್ಲಿಗೆ ನಾನು ಹಂಗೆ ಸಪ್ಲೈ ಮಾಡ್ಬೋದಲ್ವಾ? ಟೆಕ್ನಿಕಲಿ 100% ಅದು ನೆಕ್ಸ್ಟ್ ಸ್ಟೇಜ್ ಅಲ್ಲಿ ನಿಮ್ಗೆ ಇವಾಗ ಗೊತ್ತಾಗುತ್ತೆ. ಅಲ್ಲ, ನನಗೆ ಗೊತ್ತಾ. ಓಕೆ, ಹೌ ಟು ಇನ್ವೈಟ್ ಬಿಸ್ನೆಸ್ ಅಂಡ್ ಅರ್ನ್ ಅಂತ ಇದೆ ನೋಡಿ. ಓಕೆ, ಚಾಪ್ಟರ್ 4 ಅಲ್ಲಿ ವಿಲ್ ಬಿ ಡಿಸ್ಕಸಿಂಗ್. ಯಾ, ಓಕೆ, ಇದನ್ನೇ ನಾನು ಪ್ಲಾನ್ ಮಾಡ್ತಾ ಇದ್ದೆ. ಏನಂದ್ರೆ ಇನ್ಸ್ಟೆಡ್ ಆಫ್ ನಾನು ರಿಜಿಸ್ಟರ್ ಮಾಡಿ ಮತ್ತೆ ನಾನು ಅಕೌಂಟೆಂಟ್ ಇಟ್ಕೊಂಡು ನಾನು ಒಂದು ಕಂಪ್ನಿ ಮಾಡಿ ನಾನು ವೇರ್ ಹೌಸ್ ಮಾಡಿ ಸ್ಟಾಕ್ ಮಾಡಿ, ಇನ್ಸ್ಟೆಡ್ ಆಫ್ ಯಾರ ಹತ್ರ ನಾನು ಅವ್ರ ಹತ್ರ ಟ್ರೇಡರ್ ಕೈಂಡ್ ಆಫ್ ಆಗ್ಬಿಟ್ಟು ಮಾಡಕ್ಕೆ ಈಸಿ ಆಗುತ್ತೇನೋ ಅಂತ ನಾನು. ವಿ ಆರ್ ಆಕ್ಚುಲಿ ಮೇಕಿಂಗ್ ವರ್ಚುವಲ್ ಬಿಸ್ನೆಸ್ ಆಪರ್ಚುನಿಟಿ. ಇದು ವಿತೌಟ್ ಇವನ್ ಇನ್ವೆಸ್ಟ್ಮೆಂಟ್ ಯು ಕ್ಯಾನ್ ಆನ್ಬೋರ್ಡ್ ಎನಿ ಬಿಸ್ನೆಸ್ ಅಂಡ್ ಟೆಲ್ ದೆಮ್ ನಾನ್ ನಿಮ್ ಪಾರ್ಟ್ನರ್ ಆಗ್ತೀವಿ ಅಂತ ಹೇಳಿದಾಗ ಅವರು ಏನ್ ಬೇಡ ಅನ್ನಲ್ಲ, ಪ್ಲೀಸ್ ಮಾಡಿ ಅಂತಾನೆ ಹೇಳೋದವ್ರು. ಅಂಡ್ ಇಷ್ಟ ದಿನ ನಮ್ಗೆ ಟ್ರಾನ್ಸ್ಪರೆನ್ಸಿ ಇರ್ಲಿಲ್ಲ. ಈ ಅಪ್ಲಿಕೇಶನ್ ಇಂದ ಅವ್ರಿಗೂ ಚಾನೆಲ್ ಪಾರ್ಟ್ನರು ಬಿಲ್ಡ್ ಆಯ್ತು. ನೀವು ಕೂತಿ ಜಾಗದಲ್ಲಿ ಸಂಪಾದನೆ ಮಾಡಕ್ಕೆ ಒಂದು ಆದಾಯ ಸಿಸ್ಟಮ್ ಸ್ಟಾರ್ಟ್ ಆಯ್ತು. ಫಸ್ಟ್ ನಾವು ಅಪ್ಲಿಕೇಶನ್ ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳೋಣ. ಇಷ್ಟು ನಾವು ಟೆಕ್ನಿಕಲ್ ಆಸ್ಪೆಕ್ಟ್ ನೋಡ್ಕೊಳ್ವಿ. ದಟ್ ಇಸ್ ಅ ಬೇಸಿಕ್ ನಾಲೆಜ್. ನಿಮ್ಮ ಹೆಸರು ಹೇಳಿ. ಸರ್, ಅದೇ ಸರ್, ಇವಾಗ ನಾವು OTP ಅವ್ರಿಗೆ ಕಳಿಸ್ಬೇಕಲ್ವಾ ಸರ್? ಇವಾಗ ನಾವ್ ಯಾರನ್ನ ಕಳಿಸ್ತೀವೋ ಅವ್ರಿಗೆ ನಾವು OTP ಕೊಡ್ಬೇಕಲ್ವಾ? ಇವಾಗ ನಮ್ಗೆ ಆ OTP ಹೇಗೆ ಸಿಗತ್ತೆ? ಅದು ನಮ್ಗೆ ಟ್ರ್ಯಾಕ್ ಅಲ್ಲಿ ಸಿಗತ್ತಾ? ನಾವ್ ರೆಫರ್ ಮಾಡ್ಬೇಕಾದಾಗ ಸಿಗತ್ತಾ ನಮ್ಗೆ OTP? ಓಕೆ, ಸೊ ನೀವು ಅಂತ ಹೇಳ್ತಿದ್ರಲ್ವಾ, ಯಾರ ಅಪ್ಲಿಕೇಶನ್ ನ ಡೌನ್ಲೋಡ್ ಮಾಡ್ಕೊಂಡಿದ್ದಾರೆ ಅವರು ಟೆಕ್ನಿಕಲಿ ಚಾನೆಲ್ ಪಾರ್ಟ್ನರ್ ಆದ್ರು, ಅಂದ್ರೆ ಬ್ರ್ಯಾಂಡ್ ಫ್ರೆಂಡ್ ಆದ್ರು. ಓಕೆ, ಸೊ ಈಗ ನಿಮ್ ಜೊತೆ ಯಾರೋ ಮಾತಾಡ್ತಿದ್ದಾರೆ. ಆ ಮಾತಾಡೋ ಟೈಮಲ್ಲಿ ನೀವು ಮೊಬೈಲ್ ಆಪ್ ಓಪನ್ ಮಾಡಿದ ತಕ್ಷಣ ಹೋಮ್ ಸ್ಕ್ರೀನ್ ಬರುತ್ತೆ. ಆ ಹೋಮ್ ಸ್ಕ್ರೀನ್ ಅಲ್ಲಿ ಯಾರಿಗೆ ಕಳಿಸ್ಬೇಕು ಅಂತ ನೀವು ಸರ್ಚ್ ಮಾಡಿ, ಯಾವ ಅಂಗಡಿ ಸಿಕ್ತು ನಿಮ್ಗೆ ಆ ಅಂಗಡಿಗೆ ರೆಫರ್ ಅಂತ ಕ್ಲಿಕ್ ಮಾಡಿಬಿಟ್ಟು ಕಸ್ಟಮರ್ ಮೊಬೈಲ್ ನಂಬರ್ ಇಡ್ತಿರಲ್ಲ, ಮೊಬೈಲ್ ನಂಬರ್ ಎಂಟ್ರಿ ಮಾಡಿದ ತಕ್ಷಣ ರೆಫರ್ ಅಂತ ಕ್ಲಿಕ್ ಮಾಡಿದ ತಕ್ಷಣ ಕಸ್ಟಮರ್ಗೆ OTP ಹೋಗ್ಬಿಡುತ್ತೆ, ಬೈ ಡಿಫಾಲ್ಟ್ ಹೋಗ್ಬಿಡುತ್ತೆ. ಓಕೆ ಸರ್, ಕಸ್ಟಮರ್ ಮೊಬೈಲ್ ನಂಬರ್ ಎಂಟ್ರಿ ಮಾಡಿದ ತಕ್ಷಣ ಅವ್ರಿಗೆ OTP ಹೋಗತ್ತಾ ಸರ್? ಎಕ್ಸಾಕ್ಟ್ಲಿ. ಈ ಸ್ಕ್ರೀನ್ ನೋಡಿ, ಈಗ ಸ್ಕ್ರೀನ್ ಅಲ್ಲಿ ನೀವು ನೋಡ್ತಿದ್ದೀರಾ, ಇದು ಹೋಮ್ ಸ್ಕ್ರೀನು. ಹೋಮ್ ಸ್ಕ್ರೀನ್ ಅಲ್ಲಿ ರೆಫರ್ ಅಂತ ನಾವು ಬಟನ್ ಕ್ಲಿಕ್ ಮಾಡಿದ ತಕ್ಷಣ ಅಪ್ಲಿಕೇಶನ್ ನಿಮ್ಗೆ ಯಾರ ಜೊತೆ ಮಾತಾಡ್ತೀರಾ ಅಂತ ಕೇಳ್ತಾ ಇದೆ. ಏನ್ ಸರ್? ನೀವು ಈಗ ಸ್ಕ್ರೀನ್ ಕಾಣಿಸ್ತಿದ್ಯಾ? ಇವಾಗ ಕಾಣಿಸ್ತಾ ಇದೆ ಸರ್ ಇದು. ಓಕೆ, ಸೊ ರೆಫರ್ ಅಂತ ಕ್ಲಿಕ್ ಮಾಡಿದ ತಕ್ಷಣ ಅಪ್ಲಿಕೇಶನ್ ನಿಮ್ಗೆ ಯಾರ ಜೊತೆ ಮಾತಾಡ್ತಿದ್ದೀರಾ ಅಂತ ಕೇಳುತ್ತೆ, ಅಷ್ಟೇ ಕೇಳೋದು. ಅವ್ರದ್ದು ಫೋನ್ ನಂಬರ್ ಹಾಕ್ಬೇಕು ನೀವು ಅಷ್ಟೇ. ಅವ್ರದ್ದು ಫೋನ್ ನಂಬರ್ ಹಾಕಿದ ತಕ್ಷಣ ರೆಫರ್ ಅಂತ ಬಟನ್ ಕ್ಲಿಕ್ ಮಾಡ್ಬಿಟ್ರೆ ಅವ್ರಿಗೆ ಕಾಂಟ್ಯಾಕ್ಟ್ ಡೀಟೇಲ್ಸ್ ಆಫ್ ದ ವೆಂಡರ್ ಹೋಗ್ಬಿಡುತ್ತೆ. ಅಂದ್ರೆ ಯಾರಿಗೆ ರೆಫರ್ ಮಾಡಿದ್ರಿ ಅವ್ರಿಗೆ ಅಂಗಡಿಯವ್ರದ್ದು ಡೀಟೇಲ್ಸ್ ಜೊತೆ ಒಂದು OTP ಅವ್ರಿಗೆ ಹೋಗ್ಬಿಡುತ್ತೆ ಮೆಸೇಜ್ ಅಲ್ಲಿ. ಓಕೆ ಸರ್. ಆ ಟೈಮಲ್ಲಿ ನೀವು ಅವ್ರಿಗೆ ಹೇಳ್ಬೋದು, ನಿಮ್ಗೆ ಒಂದು OTP ಕಳ್ಸಿದೀನಿ, ಆ ಅಂಗಡಿಗೆ ಹೋಗಿ ಚೆನ್ನಾಗಿದೆ, ಇದು OTP ಕೊಟ್ರೆ ನನ್ನ ಕಡೆಯಿಂದ ನಿಮ್ಗೆ ಸ್ಪೆಷಲ್ ಡಿಸ್ಕೌಂಟ್ ಸಿಗುತ್ತೆ ಅಂತ ಹೇಳ್ಬಿಟ್ಟು ಕಳ್ಸ್ಬೋದು. ಅವರಲ್ಲಿ OTP ಕೊಟ್ರೆ ಅವ್ರಿಗೆ ಡಿಸ್ಕೌಂಟ್ ಸಿಗುತ್ತೆ ಟ್ರಾನ್ಸಾಕ್ಷನ್ ವ್ಯಾಲ್ಯೂ ಅಲ್ಲಿ. ಅವ್ರಿಗೆ ಎಷ್ಟು ಸಿಗುತ್ತೆ ಡಿಸ್ಕೌಂಟ್, ಅಷ್ಟೇ ಅಮೌಂಟ್ ನಿಮ್ಮ ಅಕೌಂಟ್ ಬಂದು
ಟ್ರ್ಯಾಕ್ ಅಲ್ಲಿ ಬೀಳುತ್ತೆ. ಅರ್ನಿಂಗ್ ಸಮರಿ ಅಂತ ಒಂದಿದೆ ಅಲ್ವಾ, ನೀವು ರೆಫರ್ ಮಾಡಿದ ತಕ್ಷಣ ಲೈವ್ ಟ್ರ್ಯಾಕಿಂಗ್ ಸ್ಟಾರ್ಟ್ ಆಗ್ಬಿಡುತ್ತೆ ನಿಮ್ಗೆ. ಅವ್ರು ಹೋಗಿದಾರಾ ಇಲ್ವೋ ಅಂತ ನೋಡ್ಬೋದು ಅದರಲ್ಲಿ ಲೈವ್ ಟ್ರ್ಯಾಕಿಂಗ್ ಅಲ್ಲಿ. ಓಕೆ ಸರ್. ಸರಿನಾ? ಸುನೀಲ್ ಅವರೇ, ಇಲ್ಲಿ ನನಗೆ ಒಂದು ಜಸ್ಟ್ ಅರ್ಥ ಆಗ್ಬೇಕಾಗಿದೆ ಡಿಸ್ಕೌಂಟಿಂಗ್ ಅಲ್ಲಿ. ಈಗ ಅವ್ರಿಗೆ ಎಷ್ಟು ಡಿಸ್ಕೌಂಟ್ ಕೊಡ್ತಾರೆ ಅನ್ನೋದನ್ನ ನಮ್ಗೆ, ಫಾರ್ ಎಕ್ಸಾಂಪಲ್ ನನಗೆ ಗೊತ್ತಿಲ್ಲ ಇದು ಡಿಸ್ಕೌಂಟ್ ಹೆಂಗ್ ವರ್ಕೌಟ್ ಆಗುತ್ತೆ ಅಂತ ಹೇಳಿ. ಸರ್ ನೆಕ್ಸ್ಟ್ ಚಾಪ್ಟರ್ ಅದ್ರ ಬಗ್ಗೆ. ಆಲ್ ರೈಟ್. ಸೊ ಇಷ್ಟು ಕ್ವಶನ್ಸ್ ಸಾಕು. ನೆಕ್ಸ್ಟ್ ನೀವು ನೋಡಿದ ತಕ್ಷಣ ಸ್ವಲ್ಪ ಡೀಟೇಲ್ ಇನ್ನೂ ಸಿಗುತ್ತೆ. ಸೊ ಕಮಿಂಗ್ ಟು ದ ಚಾಪ್ಟರ್ 4. ಚಾಪ್ಟರ್ 4 ಅಲ್ಲಿ ಈಗ ಫಾರ್ ಎಕ್ಸಾಂಪಲ್ ಇದನ್ನ ಅಬ್ಸರ್ವ್ ಮಾಡ್ಕೊಳ್ಳಿ. ರೆಡ್ ಶರ್ಟ್ ಅನ್ನೋರು ಕಸ್ಟಮರು, ಗ್ರೀನ್ ಶರ್ಟ್ ಬ್ರ್ಯಾಂಡ್ ಫ್ರೆಂಡ್ ಅನ್ಕೊಳ್ಳಿ. ಯೂಶಲಿ ಮಾತಾಡುವಾಗ ಹೇಗಾಗುತ್ತೆ, ಹಾಯ್ ನೈಸ್ ಶರ್ಟ್, ವೆರಿ ಡಿಡ್ ಯು ಬೈ ಇಟ್ ಫ್ರಮ್? ನನ್ನ ಫ್ರೆಂಡ್ ಹತ್ರ ಒಂದು ಅಂಗಡಿ ಇದೆ, ಚೆನ್ನಾಗಿದೆ ಅವ್ರ ಹತ್ರ ಕಲೆಕ್ಷನ್ ಅಂತ ಹೇಳಿದ್ರು. ಆ ಟೈಮಲ್ಲಿ ನಂಗೂ ಏನ್ ಡೀಟೇಲ್ಸ್ ಕೊಡ್ತೀರಾ ಅಂತ ಕೆಂಪ್ ಶರ್ಟ್ ಅವ್ನು ಕೇಳಿದ ತಕ್ಷಣ ಬ್ರ್ಯಾಂಡ್ ಫ್ರೆಂಡು ಏನ್ ಮಾಡ್ತಾನೆ, ಶೋರ್ ಅಂತ ಹೇಳ್ಬಿಟ್ಟು ಅಪ್ಲಿಕೇಶನ್ ಓಪನ್ ಮಾಡ್ತಾರೆ. ಅವ್ರ ಅಂಗಡಿ ಇದ್ದಾಗ ಅವ್ರಿಗೆ ಸರ್ಚ್ ಅಂತ ಮಾಡ್ಬಿಟ್ಟು ಜಸ್ಟ್ ಹಿ ವಿಲ್ ಎಂಟರ್ ದ ಕಸ್ಟಮರ್ ಫೋನ್ ನಂಬರ್. ಕಸ್ಟಮರ್ ಫೋನ್ ನಂಬರ್ ಹಾಕಿದ ತಕ್ಷಣ ಕಸ್ಟಮರ್ಗೆ ರೆಫರ್ ಅಂತ ಕ್ಲಿಕ್ ಮಾಡ್ತಾರೆ. ಕಸ್ಟಮರ್ಗೆ SMS ಬರುತ್ತೆ. ಹಾಗೇನೆ ಕಸ್ಟಮರ್ ಏನ್ ಮಾಡ್ತಾನೆ, ಆ ಅಂಗಡಿಗೆ ಹೋಗ್ಬಿಟ್ಟು ಫ್ರೆಂಡ್ಲಿ ಡಿಸ್ಕೌಂಟ್ ಕೊಡಿ ಅಂತ ಸ್ಟೋರ್ ಅಲ್ಲಿ ಕೇಳ್ತಾರೆ. ಬಿಸ್ನೆಸ್ ಏನ್ ಮಾಡ್ತಾನೆ, ಆ OTP ನ ಬರೀ ವೆರಿಫೈ ಮಾಡ್ತಾರೆ. ಆ ವೆರಿಫೈ ಮಾಡಿದ ತಕ್ಷಣ ಇಮಿಡಿಯೇಟ್ಲಿ ಎಷ್ಟು ಡಿಸ್ಕೌಂಟ್ ಕೊಡಬೇಕು ಅಂತ ಅಪ್ಲಿಕೇಶನ್ ಅವ್ರಿಗೆ ಹೇಳ್ಬಿಡುತ್ತೆ. ಸೊ ಇದ್ರಲ್ಲಿ ಏನಾಗುತ್ತೆ, 10,000 ರೂಪಾಯಿ ಬಿಸ್ನೆಸ್ ಆಗಿದ್ರೆ 500 ರೂಪಾಯಿ ಡಿಸ್ಕೌಂಟ್ ಆಗ್ಬಿಡುತ್ತೆ. ಅದ್ರ ಬೇಸಿಸ್ ಅಲ್ಲಿ ಅವನು ಪ್ರಮೋಷನ್ ಪರ್ಸೆಂಟೇಜ್ ಏನ್ ಇಕ್ಕಿರ್ತಾರೆ ಅಂಗಡಿಯವರು, ಅದ್ರಲ್ಲಿ ಅರ್ಧ ಕಸ್ಟಮರ್ಗೆ ಡಿಸ್ಕೌಂಟ್ ಅಂತ ಹೋಗ್ಬಿಡುತ್ತೆ. ಸೊ ಅಂಗಡಿಯವರು ಏನ್ ಮಾಡ್ತಾರೆ, ಈಗ ಅಪ್ಲಿಕೇಶನ್ ನೋಡಿ, ಈ ಅಪ್ಲಿಕೇಶನ್ ಅಲ್ಲಿ ಅಂಗಡಿಯವರು ವೆರಿಫೈ ಮಾಡ್ಬೇಕಂತ ಹೇಳಿದಲ್ವಾ. as soon as he becomes a business user, he will be having a button called verify referrals ಅಂತ. ಅಂದ್ರೆ ಅವರು 1000 ರೂಪೀಸ್ ಪೇ ಮಾಡಿ ಬಿಸ್ನೆಸ್ ಯೂಸರ್ ಆಗಿದ ತಕ್ಷಣನೇ ಅವ್ರಿಗೆ ವೆರಿಫೈ ರೆಫರಲ್ಸ್ ಅಂತ ಒಂದು ಬಟನ್ ಕಾಣುತ್ತೆ. ಈ ಬಟನ್ ಎನಿ ಟೈಮ್ ಅವ್ರಿಗೆ ಅಂಗಡಿಯಲ್ಲಿ ಕಸ್ಟಮರ್ ಬಂದು ನಂಗೆ ಡಿಸ್ಕೌಂಟ್, ಫ್ರೆಂಡ್ಲಿ ಡಿಸ್ಕೌಂಟ್ ಕೊಡಿ ಅಂತ ಹೇಳಿದ ತಕ್ಷಣ ಅವ್ರು ಒಂದೇ ಮಾತು ಹೇಳೋದು, ನಮ್ಗೆ ಡಿಸ್ಕೌಂಟ್ OTP ಕೊಡಿ ಅಂತ ಹೇಳ್ತಾರೆ. ಅದು ವೆರಿಫೈ ರೆಫರಲ್ಸ್ ಅಂತ ಕ್ಲಿಕ್ ಮಾಡಿದ ತಕ್ಷಣ ಅವ್ರು ಟ್ರಾನ್ಸಾಕ್ಷನ್ ವ್ಯಾಲ್ಯೂ, ಎಷ್ಟು ವ್ಯಾಲ್ಯೂದು ಟ್ರಾನ್ಸಾಕ್ಷನ್ ಮಾಡಿದಾರೆ ಅಂತ ಎಂಟ್ರಿ ಮಾಡಿ ಅಮೌಂಟ್ OTP ಹಾಕ್ತಾರೆ, ಸಬ್ಮಿಟ್ ಅಂತ ಕೊಡ್ತಾರೆ. ಸಬ್ಮಿಟ್ ಅಂತ ಕೊಟ್ಟಿದ ತಕ್ಷಣ ಅಕಸ್ಮಾತ್ ಅದು OTP ಕರೆಕ್ಟ್ ಇದ್ರೆ ವೆರಿಫಿಕೇಶನ್ ಕರೆಕ್ಟ್ ಇದ್ರೆ ಡಿಸ್ಕೌಂಟ್ ಎಲಿಜಿಬಲ್ ಅಂತ ಬರುತ್ತೆ. ಈ ಕಡೆ ಕಾಣ್ತೀವಿ ನೋಡಿ, ಟ್ರಾನ್ಸಾಕ್ಷನ್ 5,000 ರೂಪೀಸ್, ಡಿಸ್ಕೌಂಟ್ ಅಮೌಂಟ್ ಇಷ್ಟು 270, ಕಲೆಕ್ಟ್ ಅಮೌಂಟ್ ಇಷ್ಟು ಅಂತ ತೋರಿಸುತ್ತೆ ಅಂಗಡಿಯವ್ರು ಏನ್ ಮಾಡ್ತಾನೆ, 5,000 ರೂಪಾಯಿ ಬೇಡ 4,730 ಕೊಡಿ ಅಂತ ಹೇಳ್ಬಿಟ್ಟು ಅಷ್ಟು ಅಮೌಂಟ್ ತಗೊಂಡ್ಬಿಟ್ಟು ಕಸ್ಟಮರ್ಗೆ ಪ್ರಾಡಕ್ಟ್ ಸರ್ವಿಸ್ ಅದು ಕೊಟ್ಬಿಟ್ಟು ಕಳಿಸ್ಬಿಡ್ತಾರೆ. ಸೊ ಅಕಸ್ಮಾತ್ OTP ರಾಂಗ್ ಇದ್ದಾಗ ಅಪ್ಲಿಕೇಶನ್ ಅಲ್ಲಿ ವೆರಿಫಿಕೇಶನ್ ಫೇಲ್ಡ್ ಅಂತ ಕಾಣುತ್ತೆ. ಸೊ ಟೆಕ್ನಿಕಲಿ ಏನಾಗುತ್ತೆ, ಆ OTP ಬಂದಿದ ತಕ್ಷಣ ಅವ್ರು ಬರೀ ವೆರಿಫೈ ಮಾಡ್ತಾರೆ. ವೆರಿಫೈ ಮಾಡುವಾಗ ಅಪ್ಲಿಕೇಶನ್ ಕ್ಯಾಲ್ಕುಲೇಷನ್ ಮಾಡ್ಬಿಟ್ಟು 5,000 ರೂಪಾಯಿ ಬೇಡ ಇಷ್ಟು ತಗೊಳ್ಳಿ ಅಂತ, ಕಸ್ಟಮರ್ ಹತ್ರ ಇಷ್ಟು ತಗೊಳ್ಳಿ ಅಂತ ತೋರಿಸುತ್ತೆ. ಅಷ್ಟು ಅಮೌಂಟ್ ತಗೊಂಡ್ಬಿಟ್ಟು ಅಂಗಡಿಯವ್ರು ಏನ್ ಮಾಡ್ಬೋದು, ಡೈರೆಕ್ಟ್ ಅವ್ರು ಬೇಕಾದ್ರೆ ಕ್ಯಾಶ್ ತಗೋಬಹುದು, ಇಲ್ಲ ಅವ್ರು ಚೆಕ್ ತಗೋಬಹುದು, ಇಲ್ಲ ಡೆಬಿಟ್ ಕಾರ್ಡ್, ಕ್ರೆಡಿಟ್ ಕಾರ್ಡ್ ಅವ್ರಿಗೆ ತಗೋಬೇಕು. ಎಂಡ್ ಆಫ್ ದ ಡೇ ಡೂ ಫ್ರೆಂಡ್ಲಿ ಕಸ್ಟಮರ್ ಜೊತೆ ಏನು ಮಾತಾಡೋದೇ ಇಲ್ಲ. ಇಲ್ಲಿ ಏನಾಗ್ತಿದೆ ಅಂದ್ರೆ ಅವ್ರಿಗೆ ಕೂತಿದ್ದ ಜಾಗದಲ್ಲೇ ಯಾರೋ ಒಬ್ರು ಕಸ್ಟಮರ್ ಕಳ್ಸಿಕೊಟ್ರು, ಅವ್ರ ಕಡೆಯಿಂದ ಒಂದು ಬಿಸ್ನೆಸ್ ಆಯ್ತು. ಆ ಬಿಸ್ನೆಸ್ ಆಗಿದ್ದಕ್ಕೆ ಅವ್ರಿಗೆ ಸ್ವಲ್ಪ ಕಸ್ಟಮರ್ಗೆ ಅಂದ್ರೆ ಬ್ರ್ಯಾಂಡ್ ಫ್ರೆಂಡ್ ಮರ್ಯಾದೆಗೋಸ್ಕರ ಡಿಸ್ಕೌಂಟ್ ಕೊಟ್ರು. ಈವ್ನಿಂಗ್ ಏನ್ ಮಾಡ್ತಾರೆ ಅವರು, ಅವ್ರ ಹತ್ರನೂ ಟ್ರ್ಯಾಕ್ ಬಟನ್ ಇರುತ್ತೆ. ಬಿಸ್ನೆಸ್ ಅಂಗಡಿಯವ್ರ ಹತ್ರ ಏನ್ ಮಾಡ್ತಾರೆ, ಎಷ್ಟೇ ಆಗ್ಲಿ ದಿನಕ್ಕೆ 10 ಟ್ರಾನ್ಸಾಕ್ಷನ್ ಆದ್ರೂ ಆಗ್ಲಿ 15 ಆದ್ರೂ ಆಗ್ಲಿ, ಲಾಸ್ಟ್ಗೆ ಅವರು ರಾತ್ರಿ ಅಂಗಡಿ ಕ್ಲೋಸ್ ಮಾಡುವಾಗ ಪೇ ನೋ ಅಂತ ಒಂದು ಬಟನ್ ಇರುತ್ತೆ. ಈಗ ಕಸ್ಟಮರ್ಗೆ ಅವರು ಸ್ವಲ್ಪ ಡಿಸ್ಕೌಂಟ್ ಕೊಟ್ರಲ್ಲ, ಅಷ್ಟೇ ಡಿಸ್ಕೌಂಟ್ ಸ್ಪೆಂಡಿಂಗ್ ಬ್ಯಾಲೆನ್ಸ್ ಅಲ್ಲಿ ಬಂದು ಬಿದ್ದಿರುತ್ತೆ. ಈ ಅಲ್ಲಿ ಬಿದ್ದಾಗ ಪೇ ನೋ ಅಂತ ಬಿಸ್ನೆಸ್ ಯೂಸರ್ ಪೇ ಮಾಡಿದ ತಕ್ಷಣ ಅವ್ರ ಪೇಮೆಂಟ್ ಗೇಟ್ವೇ ಇಂದ ಆನ್ಲೈನ್ ಪೇಮೆಂಟ್ ಮಾಡ್ತಾರೆ. ದ ಮೂಮೆಂಟ್ ದೇ ಮೇಕ್ಸ್ ದ ಪೇಮೆಂಟ್, ಯಾರು ಕಳ್ಸಿಕೊಟ್ರು ಆ ಕಸ್ಟಮರ್ಗೆ ಅಷ್ಟು ದುಡ್ಡು ಅವ್ರ ರೆಫರರ್ಗೆ ಹೋಗ್ಬಿಡುತ್ತೆ. ಸೊ ಇನ್ ಒನ್ ಕ್ಲಿಕ್ ಬೈ ಎಂಡ್ ಆಫ್ ದ ಡೇ ಎಷ್ಟೇ ಟ್ರಾನ್ಸಾಕ್ಷನ್ ಆಗಿರ್ಲಿ, ಸ್ಪೆಂಡಿಂಗ್ ಬ್ಯಾಲೆನ್ಸ್ ಅಲ್ಲಿ ಬಿಸ್ನೆಸ್ ಓನರ್ ಅವರು ಪೇ ನೋ ಅಂತ ಮಾಡಿರ್ತಾರೆ. ಅಕಸ್ಮಾತ್ ಅವ್ರು ಪೇ ನೋ ಮಾಡಿಲ್ಲ ಅವತ್ತು ರಾತ್ರಿವರೆಗೂ ಅಂದ್ರೆ ಅವ್ರ ಬ್ಯಾನರ್ ರೆಸ್ಟ್ರಿಕೇಟ್ ಆಗ್ಬಿಡುತ್ತೆ. ಸೊ ಎಂಡ್ ಆಫ್ ದ ಡೇ ದಿಸ್ ಇಸ್ ದ ಡೇ ಟು ಡೇ ವೈಸಸ್ ರೆಫರಲ್ ಥಿಂಗ್. ಅವ್ರು ಇವತ್ತು ಟ್ರಾನ್ಸಾಕ್ಷನ್ ಆಗಿದೆ ಅಂದ್ರೆ ಬೈ ಎಂಡ್ ಆಫ್ ದ ಡೇ ಇಟ್ ಹ್ಯಾಸ್ ಟು ಬಿ ಪೇಡ್. ಇಫ್ ದೇ ಡಿಡ್ ನಾಟ್ ಪೇಮೆಂಟ್ ಆಗಿಲ್ಲ ಅಂದ್ರೆ ಅವ್ರ ಬ್ಯಾನರ್ ರೆಸ್ಟ್ರಿಕೇಟ್ ಆಗ್ಬಿಡುತ್ತೆ. ದಟ್ ಮೀನ್ಸ್ ಟು ಸೇ ಹಿ ಹ್ಯಾಸ್ ಟು ರೀಟೆಂಡರ್ ಟ್ರಸ್ಟ್. ಯಾರಾದ್ರೂ ಒಬ್ರು ಕಳ್ಸಿದಾರೆ ಅಂದ್ರೆ ಕೊಡ್ಲೇಬೇಕು, ಕೊಟ್ಟಿಲ್ಲ ಅಂದ್ರೆ ಅದು ಲ್ಯಾಪ್ಸ್ ಆಗುತ್ತೆ, ಅವ್ರ ಬ್ಯಾನರ್ ಲ್ಯಾಪ್ಸ್ ಆಗುತ್ತೆ. ಸೊ ಅವ್ರು ಪ್ರೋಸೆಸ್ ಡಿಸ್ಕೌಂಟ್ ಕೊಟ್ರಲ್ವಾ, ಇದೊಂದು ಲೈವ್ ಸಿನಾರಿಯೋ ನೋಡ್ಕೊಳ್ಳಿ.
ಹೇಗೆ ಅಮೌಂಟ್ ಎಕ್ಸ್ಚೇಂಜ್ ಆಗತ್ತೆ ಅಂತ. ಫಾರ್ ಎಕ್ಸಾಂಪಲ್ ಬಿಸ್ನೆಸ್ ಓನರ್ ಅವರು ಇವರು ಏನ್ ಮಾಡಿದ್ದಾರೆ, ರಿಜಿಸ್ಟರ್ ಮಾಡುವಾಗ 20% ಕೊಡ್ತೀನಿ ಅಂತ ಒಪ್ಕೊಂಡಿದ್ದಾರೆ ಅಂತ ಅನ್ಕೊಳ್ಳಿ. ಸೊ ಯಾರೋ ಒಬ್ರು ರೆಫರ್ನ ಮಾಡಿದ್ರು, ಕಸ್ಟಮರ್ನ ರೆಫರ್ ಮಾಡಿದ್ದಾರೆ, ಬ್ರ್ಯಾಂಡ್ ಫ್ರೆಂಡ್ ಕಸ್ಟಮರ್ನ ರೆಫರ್ ಮಾಡಿದ್ದಾರೆ, ಅವರು 2,000 ರೂಪಾಯಿದು ಪರ್ಚೇಸ್ ಮಾಡಿದ್ರು. ಸೊ ಟೆಕ್ನಿಕಲಿ ಅಂಗಡಿಯವ್ರ ಪ್ರಕಾರ 20% ಅಂದ್ರೆ 400 ರೂಪಾಯಿ ಕೊಡಕ್ಕೆ ಒಪ್ಕೊಂಡಿದ್ದಾರೆ, ಅಂದ್ರೆ ಟೆಕ್ನಿಕಲ್ ಅಲ್ಲಿ ಅವ್ರು ಒಪ್ಕೊಂಡಿದ್ದಾರೆ. ಕಸ್ಟಮರ್ OTP ಕೊಟ್ಟಿದ ತಕ್ಷಣ ಅವ್ರಿಗೆ 180 ರೂಪಾಯಿ ಡಿಸ್ಕೌಂಟ್ ಸಿಕ್ತು. 2,000ರಲ್ಲಿ 180 ರೂಪಾಯಿ ಡಿಸ್ಕೌಂಟ್ ಸಿಕ್ತು. ಕಸ್ಟಮರ್ ಅಷ್ಟು ಬಾಕಿ ದುಡ್ಡು ಕೊಟ್ಬಿಟ್ಟು ಹೊರಟ್ರು. ರಿಮೈನಿಂಗ್ ಬ್ಯಾಲೆನ್ಸ್ ಅಂದ್ರೆ 20% ಅಲ್ಲಿ 180 ರುಪೀಸ್ ಡಿಸ್ಕೌಂಟ್ ಸಿಕ್ತು. ರಿಮೈನಿಂಗ್ 220 ರುಪೀಸ್ ಡೂ ಫ್ರೆಂಡ್ಲಿಗೆ ಅವ್ರು ಪೇಮೆಂಟ್ ಮಾಡಬೇಕು ರಾತ್ರಿ ಹೊತ್ತು. ಡೂ ಫ್ರೆಂಡ್ಲಿ ಪೇಮೆಂಟ್ ಮಾಡಿದ ತಕ್ಷಣ ಡೂ ಫ್ರೆಂಡ್ಲಿ ಸಿರ್ಫ್ ಕನ್ವೀನಿಯನ್ಸ್ ಫೀ ಅಂತ 40 ರೂಪಾಯಿ ಇಟ್ಕೊಳತ್ತೆ. ಯಾರು ಕಳ್ಸಿಕೊಟ್ರು ಬಿಸ್ನೆಸ್ಗೆ ಅವ್ರಿಗೆ 180 ರೂಪಾಯಿ ಹೋಗುತ್ತೆ. ಸೊ ಕಸ್ಟಮರ್ಗೆ 180 ರೂಪಾಯಿ ಡಿಸ್ಕೌಂಟ್ ಸಿಕ್ತು, ಹಾಗೇನೆ ಬ್ರ್ಯಾಂಡ್ ಫ್ರೆಂಡ್ಗೆ 180 ರೂಪಾಯಿ ಇನ್ಸೆಂಟಿವ್ ಸಿಕ್ತು, ಹಾಗೆ ಡೂ ಫ್ರೆಂಡ್ಲಿಗೆ ಕನ್ವೀನಿಯನ್ಸ್ ಚಾರ್ಜ್, ಇದು ಮೇಂಟೆನೆನ್ಸ್ಗೆಲ್ಲ ಕನ್ವೀನಿಯನ್ಸ್ ಚಾರ್ಜ್ ಆಯ್ತು, ಹಾಗೆ ಬಿಸ್ನೆಸ್ ಓನರ್ಗೆ ದೇ ಗಾಟ್ ಎ ಸೇಲ್ ಆಫ್ ಅಮೌಂಟ್, ಲೈಕ್ ಅವ್ರು ಒಪ್ಕೊಂಡಿರೋ ಪರ್ಸೆಂಟೇಜ್ ಪ್ರಕಾರನೇ ಒಂದು ಮಾರ್ಕೆಟಿಂಗ್ ಫ್ರೀ ಆಫ್ ಕಾಸ್ಟ್ಗೆ ಮಾರ್ಕೆಟಿಂಗ್ ಆಯ್ತು. ಸೊ ಟೆಕ್ನಿಕಲಿ 2,000 ರುಪೀಸ್ ಅವ್ರು ಕೂತಿದ್ದ ಜಾಗದಲ್ಲೇ ಬ್ರ್ಯಾಂಡ್ ಫ್ರೆಂಡ್ ಕಡೆ ಹೆಲ್ಪ್ ಇಂದ ಒಂದು ಕಸ್ಟಮರ್ಗೆ ಹೆಲ್ಪ್ ಮಾಡ್ದಂಗೆ ಆಯ್ತು. ಸೊ ಈ ಪ್ರೋಸೆಸ್ ಏನಾಗ್ತಿದೆ ಅಂದ್ರೆ, ಚಾನೆಲ್ ಪಾರ್ಟ್ನರ್ಸ್ ಎಷ್ಟು ಜಾಸ್ತಿ ಅನ್ಲಿಮಿಟೆಡ್ ಚಾನೆಲ್ ಪಾರ್ಟ್ನರ್ಸ್ ನ ಕ್ರಿಯೇಟ್ ಮಾಡೋಕ್ಕೆ ಒಂದು ಅನುಕೂಲ ಮಾಡ್ತಿದೆ ಬಿಸ್ನೆಸ್ ಓನರ್ಸ್ಗೆ. ಇವಾಗಿನ ಸಿಚುವೇಶನ್ ಏನಾಗ್ಬಿಟ್ಟಿದೆ ಅಂದ್ರೆ, ನಾನು ಒಬ್ಬ ಬಿಸ್ನೆಸ್ ಮಾಡ್ತಿದ್ದೀನಿ ಅಂತ ನಾನು ಎಷ್ಟು 100 ಜನ ಕೇಳಿದ್ರು ಅವ್ರು ನಂಬಲ್ಲ. ಟ್ರಸ್ಟ್ ಅನ್ನೋದು ತುಂಬಾ ಕಮ್ಮಿ ಆಗ್ತಾ ಇದೆ. ಆದ್ರೆ ಪ್ರತಿಯೊಬ್ಬ ಮನುಷ್ಯ ರೆಫರಲ್ ಇಂದ ಬರ್ತಾರಲ್ಲ, ಅಪ್ ಟು 92% ಆಫ್ ದ ಕನ್ವರ್ಷನ್ ರೇಟ್ ಆಗ್ತಾನೆ ಇದೆ. ಅದು ದಟ್ ಪವರ್ ಆಫ್ ರೆಫರಲ್ ಇಸ್ ಸಮಥಿಂಗ್. ಮನುಷ್ಯ ನೀಡಲ್ಲಿ ಇರ್ತಾನೆ, ಅವ್ನ್ ಬೇಕಿರತ್ತೆ, ಆ ಟೈಮಲ್ಲಿ ಒಬ್ಬ ಆಶ್ವಾಸನೆ ಕೊಟ್ಟಾಗ ದರ್ ಇಸ್ ಎ ಹೈ ಪಾಸಿಬಿಲಿಟಿ ಆಫ್ ಕನ್ವರ್ಷನ್. ಅಂಡ್ ಮೌತ್ ಪಬ್ಲಿಸಿಟಿಯಿಂದ ಎಷ್ಟೋ ಸಲ ಬಿಸ್ನೆಸ್ ಆಗತ್ತೆ ಅಂತ ಪ್ರತಿಯೊಬ್ಬ ಬಿಸ್ನೆಸ್ ಮ್ಯಾನ್ ಗೊತ್ತು. ಆದ್ರೆ ಅನ್ಫಾರ್ಚುನೇಟ್ಲಿ ದೇ ಆರ್ ನಾಟ್ ಏಬಲ್ ಟು ಎನ್ಕ್ಯಾಶ್ ಔಟ್ ಆಫ್ ಇಟ್ ಬಿಕಾಸ್ ಟ್ರ್ಯಾಕಿಂಗ್ ಮಾಡೋದು ಸಿಸ್ಟಮ್ ಇರಲಿಲ್ಲ. This is the Do Friendly is the first technology which is supporting for word of mouth tracking system. So ಸರ್, ಇದು ಮತ್ತೆ ನಾವು ಇದು ಫ್ಲಿಪ್ಕಾರ್ಟ್ ಅಲ್ಲೆಲ್ಲ ತಗೊಳ್ಬೇಕಾದಾಗ ಇದು ಮಾಡ್ಬೋದಾ ಈ ತರ ರೆಫರ್? ವೆರಿ ಶಾರ್ಟ್ಲಿ ನಮ್ದು ಆನ್ಲೈನ್ ಬಿಸ್ನೆಸಸ್ಗೂ ಹೆಲ್ಪ್ ಮಾಡಕ್ ನಾವು ಸ್ಟಾರ್ಟ್ ಮಾಡ್ತಾ ಇದೀವಿ. ಅಂದ್ರೆ ಈ ಡೂ ಫ್ರೆಂಡ್ಲಿ ಟೆಕ್ನಾಲಜಿ ಇಟ್ ವಿಲ್ ಬಿಕಮ್ ಎ ಗ್ಲೋಬಲ್ ಕಂಪನಿ. ರೈಟ್ ನಾವು ಬ್ಯಾಂಗ್ಳೂರಲ್ಲಿ ರಿಲೀಸ್ ಮಾಡಿದೀವಿ. ಈ ಮಂತ್ ಎಂಡ್ ಅಲ್ಲಿ ನಾವು ಪ್ಯಾನ್ ಇಂಡಿಯಾ ರೀಚ್ ಆಗ್ತಾ ಇದೀವಿ. ಪ್ಯಾನ್ ಇಂಡಿಯಾದಲ್ಲಿ ಆಫ್ಲೈನ್ ಬಿಸ್ನೆಸಸ್ ನ ಫಸ್ಟ್ ಕ್ಯಾಟರ್ ಮಾಡ್ತಾ ಇದೀವಿ. ಯಾಕಂದ್ರೆ ಆನ್ಲೈನ್ ಅಲ್ಲಿ ಆಲ್ರೆಡಿ ಇಟ್ ಇಸ್ ಕಂಟಾಮಿನೇಟೆಡ್ ಮಾರ್ಕೆಟ್, ಸಿಕ್ಕಾಪಟ್ಟೆ ಇದಾವೆ ಅದರಲ್ಲಿ ಚಾಲೆಂಜಸ್. ಬಟ್ ಆಫ್ಲೈನ್ ಮಾರ್ಕೆಟಿಂಗ್ ಇಟ್ ಇಸ್ ಅ ಡೈರ್ ನೀಡ್ ರೈಟ್ ನಾವು. ಸೊ ನಮ್ಗೆ ಮಾರ್ಕೆಟ್ ಅಕ್ವಿಸಿಷನ್ಗೆ ಸ್ವಲ್ಪ ಹೆಲ್ಪ್ ಆಗುತ್ತಿದ್ದು. ಇಲ್ಲಿ ಆಗಿದ ತಕ್ಷಣ, ಮಾರ್ಕೆಟ್ ಅಕ್ವಿಸಿಷನ್ ಆಗಿದ ತಕ್ಷಣ ಈವನ್ ಆನ್ಲೈನ್ ಬಿಸ್ನೆಸಸ್ ವಿಲ್ ಕಮ್ ಅಂಡ್ ಟೇಕ್ ಅವರ್ ಟೆಕ್ನಾಲಜಿ ಫಾರ್ ದೇರ್ ಬಿಸ್ನೆಸ್. ಸೊ ಇವಾಗ ಸದ್ಯಕ್ಕೆ ನಾವು ಆನ್ಲೈನ್ಗೆ ನಾವು ಫೋಕಸ್ ಮಾಡ್ತಾ ಇಲ್ಲ, ಆಫ್ಲೈನ್ ಬಿಸ್ನೆಸ್ಗೆ ಜಾಸ್ತಿ ಸಪೋರ್ಟ್ ಮಾಡ್ತಾ ಇದೀವಿ. ಅಂಡ್ ಒನ್ಸ್ ಅದಾಗಿದ ತಕ್ಷಣ ಆನ್ಲೈನ್ ಅಲ್ಲೂ ಸ್ಟಾರ್ಟ್ ಆಗುತ್ತೆ. ಓಕೆ ಸರ್. ಸೊ ಕರೆಂಟ್ಲಿ ಡೂ ಫ್ರೆಂಡ್ಲಿ ಈಸ್ ಹೆಲ್ಪಿಂಗ್ ಫಾರ್ ಆಫ್ಲೈನ್ ಬಿಸ್ನೆಸಸ್ ಓನ್ಲಿ. ಓಕೆ, ಸೊ ದಿಸ್ ಇಸ್ ಇದು. ಎನಿ ಡೌಟ್ಸ್ ಇನ್ ದಿಸ್? ಅಂದ್ರೆ ಫ್ಲೋ ಚಾರ್ಟ್ ಅಲ್ಲಿ ನಿಮ್ಗೆ ಏನಾದ್ರು ಡೌಟ್ಸ್ ಕೇಳಿಸ್ತಾ ಇದೆಯಾ? ಕೇಳ್ಬೋದು ಯಾರಾದ್ರೂ. ಒಬ್ರು ಡೌಟ್ ಕೇಳಿದ್ರಲ್ವಾ, ಅಲೋಕೇಶನ್ ಅಲ್ಲಿ ಹೇಗ್ ಕೆಲಸ ಮಾಡತ್ತಂತ. ಓಕೆ, ಸಿನ್ಸ್ ನೋ ಕ್ವಶನ್ಸ್ ಫರ್ದರ್ ಹೋಗ್ತೀನಿ. ಸೊ ಇದರಲ್ಲಿ ನೀವು ನೋಡಿದ್ರಿ, ರೆಫರ್ ಅಂಡ್ ಅರ್ನ್ ಮಾಡಿದಾಗ ಈ ತರ ಶೇರಿಂಗ್ ವರ್ಕ್ ಆಗ್ತಿದೆ. ಸೊ ದಟ್ ಈಸ್ ರೆಫರ್ ಅಂಡ್ ಅರ್ನ್. ಸೆಕೆಂಡ್ ಥಿಂಗ್ ಇಸ್ ಇನ್ವೈಟ್ ಅಂಡ್ ಅರ್ನ್. ದಿಸ್ ಇಸ್ ಲಿಟಲ್ ಇಂಪಾರ್ಟೆಂಟ್ ಫ್ರೆಂಡ್ಸ್, ಇದನ್ನ ಸ್ವಲ್ಪ ಕಾನ್ಸೆಪ್ಟ್ ಮಾಡಿ. ರೆಫರ್ ಅಂಡ್ ಅರ್ನ್ ಅನ್ನೋದು ಯಾವಾಗ ಸಿಗತ್ತೆ, ಎಲ್ಲಿ ಸಿಗತ್ತೆ ಅಂತ ಅದು ನಮ್ ಕಂಟ್ರೋಲ್ ಇಲ್ಲ. ಈಗ ನೀವು ನಿಮ್ ವಾಟ್ಸ್ಆಪ್ ನೋಡ್ತಿರುವಾಗ ಎಷ್ಟೋ ಸಲ ನಂಗೆ ಇದು ಬೇಕು, ಸ್ಯಾನಿಟೈಸರ್ ಬೇಕು, ಮಾಸ್ಕ್ ಬೇಕು ಅಂತ ಕೇಳ್ತಾನೆ ಇರ್ತಾರೆ. ಆದ್ರೂ ಯಾವಾಗ ಸಿಗತ್ತೆ ಅಂತ ನಮ್ಗೆ ಕಂಟ್ರೋಲ್ ಇಲ್ಲ. ಬಟ್ ಇನ್ವೈಟ್ ಬಿಸ್ನೆಸ್ ಅಂಡ್ ಅರ್ನ್ ಇಸ್ ಸಮಥಿಂಗ್ ಆಪರ್ಚುನಿಟಿ. ನೀವು ನಿಮ್ ಮನೆಯಿಂದ ಸ್ವಲ್ಪ ಆಚೆ ಸುಮ್ನೆ ಯೋಚನೆ ಮಾಡಿದ್ರೂ ಪ್ರತಿಯೊಬ್ಬ ಮನುಷ್ಯನು ಏನೋ ಒಂದಲ್ಲ ಒಂದ್ ಬಿಸ್ನೆಸ್ ಮಾಡ್ತಾನೆ ಇದಾರೆ. ನಿಮ್ಮ ಫೋನ್ ಕಾಂಟ್ಯಾಕ್ಟ್ಸ್ ಅಲ್ಲೇ ನೋಡ್ಬೋದು, ಎಷ್ಟೋ ಜನ ನಿಮ್ ಪರಿಚಯ ಇರೋರೇನೆ ಎಷ್ಟೋ ಜನ ಬಿಸ್ನೆಸ್ ಮಾಡ್ತಿದ್ದಾರೆ. ಅವ್ರಿಗೆ ನಾವು ರ್ಯಾಂಡಮ್ ಆಗಿ ಹೇಳಿದ್ರೆ, ನೀನ್ ಬಿಸ್ನೆಸ್ ಮಾಡ್ತಿದ್ಯಲ್ವಾ, ನಾನು ನಿಂಗೆ ಏನಾದ್ರು ಲೀಡ್ ಸಿಗಿದ್ರೆ ನಾನು ನಿಂಗೆ ಕಳ್ಸ್ಕೊಡ್ಲಾ ಅಂತ ಹೇಳಿದ್ರೆ ಅವ್ರು ದಯವಿಟ್ಟು ಕಳ್ಸ್ಕೊಡಿ ಅಂತಾನೆ ಹೇಳ್ತಾರೆ. ಬಟ್ ಆ ಟೈಮಲ್ಲಿ ನೀವು ಹೇಳ್ಬೋದು, ನಾನು ಒಂದು ನಿಮ್ಗೆ ಮೊಬೈಲ್ ಅಪ್ಲಿಕೇಶನ್ ಕೊಡ್ತೀನಿ, ಅದನ್ನ ಡೌನ್ಲೋಡ್ ಮಾಡ್ಬಿಟ್ಟು ಅದರಲ್ಲಿ ನೀವು ಬಿಸ್ನೆಸ್ ನ ಕ್ರಿಯೇಟ್ ಮಾಡಿರಿ, ನಾನು ನಿಮ್ ಚಾನಲ್ ಪಾರ್ಟ್ನರ್ ಆಗ್ತೀನಿ. ಹಾಗೇನೆ ನಾನು ಒಬ್ನೇ ಅಲ್ಲ, ನಿನ್ ಪರಿಚಯ ಇರೋ ಪರ್ಸನ್ಸ್ಗೆಲ್ಲಾನು ನೀವು ಚಾನೆಲ್ ಪಾರ್ಟ್ನರ್ಸ್ ಮಾಡ್ಕೋಬಹುದು. ಇದರಿಂದ ಏನಾಗುತ್ತೆ ಅಂದ್ರೆ, ನೀವು ಸೇಲ್ ಆದ್ರೆ ಮಾತ್ರ ಇನ್ಸೆಂಟಿವ್ ಕೊಡ್ಬೇಕು, ಆದ್ರೆ ಲೈವ್ ಟ್ರ್ಯಾಕಿಂಗ್ ಆಗುತ್ತೆ. ಇದರಿಂದ
ನಿಮ್ಗೂ ಹೆಲ್ಪ್, ನನ್ಗೂ ಲೀಡ್ ಬಂದಾಗ ನಾನು ನಿಮ್ಗೆ ಶೇರ್ ಮಾಡ್ಬೋದು ಅಂತ ಮಾಡ್ಬೋದು. ಇದನ್ನ ಇನ್ವೈಟ್ ಮಾಡೋದಕ್ಕೋಸ್ಕರ ಒಂದು ಬಟನ್ ಇದೆ ನೆಟ್ವರ್ಕ್ ಟ್ಯಾಬ್ ಅಲ್ಲಿ, ಮೊಬೈಲ್ ಅಪ್ಲಿಕೇಶನ್ ಅಲ್ಲಿ ಇನ್ವೈಟ್ ಬಿಸ್ನೆಸ್ ಅಂಡ್ ಅರ್ನ್ ಅಂತ ಇದೆ. ಇದರಲ್ಲಿ ಇನ್ವೈಟ್ ನೋ ಅಂತ ಕ್ಲಿಕ್ ಮಾಡಿದ ತಕ್ಷಣ ಅದು ಅಪ್ಲಿಕೇಶನ್ ಕೇಳುತ್ತೆ ಹೇಗೆ ಶೇರ್ ಮಾಡ್ತೀರಾ ಅಂತ. ನೀವು ವಾಟ್ಸಪ್ ಅಂತ ಕ್ಲಿಕ್ ಮಾಡಿದ್ರೆ ಒಂದು ರೆಡಿ ಮೆಸೇಜ್ ನಿಮ್ಮ OTP ಜೊತೆ ನಿಮ್ದೇ ಒಂದು ಪ್ರೈವೇಟ್ ಇನ್ವೈಟ್ ಕೋಡ್ ಅಂತಾನು ಹೋಗುತ್ತೆ ಅವ್ರಿಗೆ. ಬಿಸ್ನೆಸ್ ಮನುಷ್ಯ ಡೌನ್ಲೋಡ್ ಮಾಡಿದಾಗ ಅವ್ನ್ ಪೇಮೆಂಟ್ ಫೀ ಮಾಡ್ತಾರಲ್ವಾ, ಅವ್ನ್ ಬಿಸ್ನೆಸ್ ಇಡುವಾಗ ಪೇಮೆಂಟ್ ಮಾಡ್ತಾರಲ್ಲ, ಆ ಟೈಮಲ್ಲಿ ನಿಮ್ದು ಇನ್ವೈಟ್ ಕೋಡ್ ಯೂಸ್ ಮಾಡಿದ್ರೆ ಇನ್ಸ್ಟೆಡ್ ಆಫ್ ಪೇಯಿಂಗ್ 1000 rupees, ಬಿಸ್ನೆಸ್ ಲಿಸ್ಟಿಂಗ್ ಗೆಟ್ಸ್ 10% ಡಿಸ್ಕೌಂಟ್ ಬೈ ದ ಇನ್ವೈಟ್ ಕೋಡ್. ಅವ್ರು ಡೈರೆಕ್ಟ್ ಕಂಪ್ನಿ ಜೊತೆ ತಗೊಂಡ್ರೆ, ಅವ್ರು ಡೈರೆಕ್ಟ್ ಪೇಮೆಂಟ್ ಮಾಡಿದ್ರೆ ಅವ್ರು 1000 rupees ಪೇ ಮಾಡ್ಬೇಕಾಗುತ್ತೆ. ಬಟ್ ನಿಮ್ ಇನ್ವೈಟ್ ಕೋಡ್ ಅವ್ರು ಯೂಸ್ ಮಾಡಿದಾಗ ಅವ್ರಿಗೆ 10% ಡಿಸ್ಕೌಂಟ್ ಸಿಗುತ್ತೆ. ದಟ್ ಇಸ್ ನಥಿಂಗ್ ಬಟ್ 1000 ರೂಪಾಯಿದಲ್ಲಿ 100 ರೂಪಾಯಿ ಡಿಸ್ಕೌಂಟ್ ಸಿಗುತ್ತೆ. ಬರೀ 900 ರೂಪಾಯಿ ಪೇಮೆಂಟ್ ಮಾಡಬೇಕು. ಅವರು ಆನ್ಲೈನ್ ಪೇಮೆಂಟ್ ಮಾಡಿ ಬಿಸ್ನೆಸ್ ಲಿಸ್ಟಿಂಗ್ ಮಾಡಿದ ತಕ್ಷಣ ಯಾರು ಅವ್ರಿಗೆ ಸೇರಿಸಿದ್ರು, ಬ್ರ್ಯಾಂಡ್ ಫ್ರೆಂಡ್ ಸೇರಿಸಿದ್ರಲ್ವಾ, ಅವ್ರು ಸೇರಿಸಿದವ್ರಿಗೆ 360 rupees ನಿಮಗ್ ಬರುತ್ತೆ. ಜಸ್ಟ್ ಫಾರ್ ಹೆಲ್ಪಿಂಗ್ ಅ ಪರ್ಸನ್ ನೀವು ಅವ್ರನ್ನ ಆನ್ ಬೋರ್ಡ್ ಮಾಡಿಸಿದ್ರೆ ಯು ವಿಲ್ ಅರ್ನ್ ಅಪ್ ಟು 360 rupees ಫಾರ್ ಒನ್ ಬಿಸ್ನೆಸ್ ಆನ್ ಬೋರ್ಡಿಂಗ್. ಫಾರ್ ಎಕ್ಸಾಂಪಲ್, ಇವಾಗ ನೀವು ಅರ್ಥ ಮಾಡ್ಕೋಬಹುದು, ಪ್ರತಿಯೊಬ್ಬ ಬಿಸ್ನೆಸ್ ಮ್ಯಾನ್ ನಿಮ್ ಫೋನ್ ಕಾಂಟ್ಯಾಕ್ಟ್ಸ್ ಅಲ್ಲೇ ಎಷ್ಟೋ ಜನ ಬಿಸ್ನೆಸ್ ಮಾಡ್ತಿದ್ದಾರೆ. ಪ್ಲಸ್ ನೀವು ಅಕಸ್ಮಾತ್ ಅವ್ರಿಗೆ ಹೇಳಿದ್ರೆ ನಂಗೂ ಲೀಡ್ ಸಿಕ್ಕಿದಾಗ ನಿಮ್ಗೆ ಕಳ್ಸಿಕೊಡ್ತೀವಿ, ವೈ ಡೋಂಟ್ ಯು ರನ್ ಎ ಚಾನೆಲ್ ಪಾರ್ಟ್ನರ್ ಸಿಸ್ಟಮ್, ನಿಮ್ ಬಿಸ್ನೆಸ್ ಅಲ್ಲಿ ಚಾನೆಲ್ ಪಾರ್ಟ್ನರ್ಸ್ ಇನ್ಕ್ರೀಸ್ ಮಾಡ್ಕೊಳ್ಳಿ, ನಂತರ ನೀವು ಬೇಕಾದ್ರೆ ನಿಮ್ ಪರಿಚಯ ಇರೋರು ಎಲ್ರಿಗೂ ನೀವು ಪಾರ್ಟ್ನರ್ಸ್ ಮಾಡ್ಕೋಬೇಕು ಅಂತ ಹೇಳಿದಾಗ ಬೈ ಡಿಫಾಲ್ಟ್ ದೇ ವಿಲ್ ಗಿವ್ ಅ ಟ್ರೈ ಫಾರ್ ದಿಸ್. ಅಂಡ್ ಅವ್ರು ನಿಮ್ ಇನ್ವೈಟ್ ಕೊಟ್ಟಾಗ ಅವ್ರಿಗೂ 10% ಡಿಸ್ಕೌಂಟ್ ಸಿಗುತ್ತೆ. ಹಾಗೇನೆ 360 ರೂಪಾಯಿ ನಿಮ್ಗೆ ಸಿಗುತ್ತೆ ಜಸ್ಟ್ ಫಾರ್ ಆನ್ ಬೋರ್ಡಿಂಗ್ ದಟ್ ಬಿಸ್ನೆಸ್. ಅಂಡ್ ಇಟ್ ಈಸ್ ವೆರಿ ಕ್ವೈಟ್ ಈಸಿ. ಅವ್ರ ಅಪ್ಲಿಕೇಶನ್ ಡೌನ್ಲೋಡ್ ಮಾಡ್ತಾರೆ, ನೆಟ್ವರ್ಕ್ ಬಟನ್ ಅಲ್ಲಿ ಆಡ್ ಬಿಸ್ನೆಸ್ ಅಂತ ಹಾಕ್ತಾರೆ. ಆಡ್ ಬಿಸ್ನೆಸ್ ಹಾಕಿದಾಗ ಅವ್ರು ಒಂದು ಫೋಟೋ, ಒಂದು ಪ್ರಮೋಷನ್ ಪರ್ಸೆಂಟೇಜ್ ಅಂಡ್ ಕೆಲವು ಫೋಟೋಸ್ ಹಾಕ್ಬಿಟ್ಟು ರಿಜಿಸ್ಟರ್ ಮಾಡಿದ ತಕ್ಷಣ ಪೇಮೆಂಟ್ ಕೇಳುತ್ತೆ. ಪೇಮೆಂಟ್ ಮಾಡಿದ ತಕ್ಷಣ ಅವ್ರಿಗೆ ನಿಮ್ದು ರೆಫರಲ್ ಕೋಡ್ ಅಲ್ಲಿ ಹಾಕ್ಬೇಕಾಗತ್ತೆ. ಸೊ ಯು ಕ್ಯಾನ್ ಸಿ ದ ಸ್ಕ್ರೀನ್. ಅವರು ಪೇಮೆಂಟ್ ಕೋಡ್ ಮಾಡುವಾಗ ರೆಫರಲ್ ಕೋಡ್ ಎಲ್ಲಾಗಬೇಕು ಅಂತ ನೋಡ್ಕೊಳ್ಳಿ. ಸೊ ಈ ಸ್ಕ್ರೀನ್ ಅಲ್ಲಿ ನೋಡ್ಬೋದು, ಆಡ್ ಬಿಸ್ನೆಸ್ ಅಂತ ಮಾಡ್ತಾರೆ, ಇದರ ಡೀಟೇಲ್ಸ್ ನ ಫಿಲ್ ಮಾಡ್ತಾರೆ. ಸ್ಮಾಲ್ ಫಾರ್ಮ್ ಫಿಲ್ ಮಾಡಿದ ತಕ್ಷಣ ಸಬ್ಮಿಟ್ ಅಂತ ಕೊಟ್ಟಿದ ತಕ್ಷಣ ಪೇ ಲಿಸ್ಟಿಂಗ್ ಫೀಸ್ ಅಂತ ಬರುತ್ತೆ. ಆ ಪೇ ಲಿಸ್ಟಿಂಗ್ ಫೀಸ್ ಅಲ್ಲಿ ಡೀಟೇಲ್ಸ್ ಬಂದಿರುತ್ತೆ. ಆ ಟೈಮಲ್ಲಿ ಇಲ್ಲಿ ರೆಫರಲ್ ಕೋಡ್ ಅಂತ ಇದೆ. ಆ ರೆಫರಲ್ ಕೋಡ್ ನಿಮ್ದು ಕೊಟ್ಟಾಗ ಅಲ್ಲಿ ಅವ್ರಿಗೆ 100 rupees ಡಿಸ್ಕೌಂಟ್ ಅಂತ ಇಲ್ಲಿ ಕಾಣುತ್ತೆ. ರೆಫರಲ್ ಡಿಸ್ಕೌಂಟ್ 10% ಆಫ್ ಅಂತ ಬರುತ್ತೆ. ಪ್ಲಸ್ ಅದಕ್ಕೆ GST ಇರುತ್ತೆ. ಅದು GST ಅಮೌಂಟ್ ಜೊತೆ ಪೇಮೆಂಟ್ ಇಲ್ಲಿ ಪೇ ನೋ ಅಂತ ಮಾಡ್ಬಿಟ್ಟು ಪೇಮೆಂಟ್ ಮಾಡಿದ ತಕ್ಷಣ ಇಮಿಡಿಯೇಟ್ಲಿ ಅವ್ರ ಬ್ಯಾನರು ಮೇನ್ ಹೋಮ್ ಸ್ಕ್ರೀನ್ ಅಲ್ಲಿ ಬಂದ್ಬಿಡುತ್ತೆ, ಕ್ರಿಯೇಟ್ ಆಗ್ಬಿಡುತ್ತೆ. ಈ ಬ್ಯಾನರ್ ನ ಕ್ರಿಯೇಟ್ ಆದ್ಮೇಲೆ ಅವ್ರು ಬೇಕಾದ್ರೆ ಆ ಬಿಸ್ನೆಸ್ ನ ಎಡಿಟು ಮಾಡ್ಬೋದು. ಆಡ್ ಬಿಸ್ನೆಸ್ ಒಂದ್ಸಲ ಕ್ರಿಯೇಟ್ ಆಗಿದ ತಕ್ಷಣ ಇಲ್ಲಿ ಎಡಿಟ್ ಬಿಸ್ನೆಸ್ ಅಂತ ಆಗ್ಬಿಡುತ್ತೆ. ಈ ಫೋಟೋ ಮೇಲೆ ಕ್ಲಿಕ್ ಮಾಡಿದ್ಮೇಲೆ ಅವ್ರು ಬೇಕಾದ್ರೆ ಪ್ರಮೋಷನ್ ಪರ್ಸೆಂಟೇಜ್ ಜಾಸ್ತಿ ಮಾಡ್ಬೋದು, ಇಲ್ಲ ಕಮ್ಮಿ ಮಾಡ್ಬೋದು, ಇಲ್ಲ ಅವ್ರ ಇಮೇಜಸ್ ನ ಚೇಂಜ್ ಮಾಡ್ಬೋದು, ಇಲ್ಲಾಂದ್ರೆ ಅವ್ರಿಗೆ ಅವ್ರ ಬಿಸ್ನೆಸ್ ಸ್ವಲ್ಪ ಡೀಟೇಲ್ಸ್ ಹಾಕ್ಬೋದು. ಅಕಸ್ಮಾತ್ GST ನಂಬರ್ ಇದ್ರೆ GST ನಂಬರ್ ಹಾಕ್ಬೋದು, ಬಿಸ್ನೆಸ್ ಅಡ್ರೆಸ್ ಹಾಕ್ಬೋದು, ಸ್ವಲ್ಪ ಡೀಟೇಲ್ಸ್ ಹಾಕ್ಬೋದು. ಸೊ ದಿಸ್ ಇಸ್ ಸಮಥಿಂಗ್. ಆಡ್ ಬಿಸ್ನೆಸ್ ಮಾಡಿದ ತಕ್ಷಣ ಪೇಮೆಂಟ್ ಮಾಡಿದಾಗ ನಿಮ್ದು ರೆಫರಲ್ ಕೋಡ್, ಸೊ ನಿಮ್ದು ಇನ್ವೈಟ್ ಕೋಡ್ ಎಲ್ಲಿರತ್ತಂದ್ರೆ ಈ ಸ್ಕ್ರೀನ್ ನ ನೋಡಿ. ನಿಮ್ದು ಲಾಸ್ಟ್ ಮೊಬೈಲ್ ಅಪ್ಲಿಕೇಶನ್ ಅಲ್ಲಿ ಪ್ರೊಫೈಲ್ ಸ್ಕ್ರೀನ್ ಅಂತ ಇದೆ ಅಲ್ಲ, ಅದು ಪ್ರೊಫೈಲ್ ಸ್ಕ್ರೀನ್. ಇದು ಕ್ಲಿಕ್ ಮಾಡಿದ ತಕ್ಷಣ ಈ ಸ್ಕ್ರೀನ್ ಕಾಣುತ್ತೆ. ಇವಾಗ ನೀವು ಇಲ್ಲಿ ಮೈ ಇನ್ವೈಟ್ ಕೋಡ್ ಅಂತ ಇದೆ. ಈ ಇನ್ವೈಟ್ ಕೋಡ್ ನ ಬಿಸ್ನೆಸ್ ನ ಆನ್ ಬೋರ್ಡ್ ಮಾಡಿಸುವಾಗ ನೀವು ಕೊಟ್ಟಾಗ ಬಿಸ್ನೆಸ್ ಓನರ್ಗೆ 10% ಡಿಸ್ಕೌಂಟ್ ಸಿಗುತ್ತೆ. ಅವ್ರು ಕೊಡೋ ಪೇಮೆಂಟ್ ಅಲ್ಲಿ 40% ನಿಮ್ಮ ಮೊಬೈಲ್ ಅಪ್ಲಿಕೇಶನ್ ಅಲ್ಲಿ ಟ್ರ್ಯಾಕ್ ಮೆನ್ಯುವಲ್ ಬಂದಿರುತ್ತೆ. ಇನ್ ಒನ್ ಕ್ಲಿಕ್ ಯು ಕ್ಯಾನ್ ವಿಡ್ರಾ ದಟ್ ಕ್ಯಾಶ್ ಆಲ್ಸೋ. ಸೊ ರೈಟ್ ನಾವು ಮಾತಾಡಿದ ಏನಂದ್ರೆ ಇನ್ವೈಟ್ ಅಂಡ್ ಅರ್ನ್. ನಿಮ್ ಇಷ್ಟವಾದ ಬಿಸ್ನೆಸ್ ಒನ್, ನೀವು ಯಾವ್ದಾದ್ರೂ ಬಿಸ್ನೆಸ್, ಯಾಕಂದ್ರೆ ಇದರಲ್ಲಿ ನಾವು ಪ್ರಾಡಕ್ಟ್ ಸೇಲ್ ಮಾಡ್ತಿರೋದ್ರಿಂದ ಎನಿ ಬಿಸ್ನೆಸ್ ವಿಚ್ ಇಸ್ ಹ್ಯಾವಿಂಗ್ ಪ್ರಾಡಕ್ಟ್ ಬೇಸ್ಡ್ ಬಿಸ್ನೆಸ್ ಇರಲಿ, ಇಲ್ಲ ಸರ್ವಿಸ್ ಬೇಸ್ಡ್ ಬಿಸ್ನೆಸ್ ಇರಲಿ. ಈಗ LIC ಏಜೆಂಟ್ಸ್ ಅವ್ರು ಇರ್ತಾರೆ, ಇಲ್ಲ ವಾಷಿಂಗ್ ಮಿಷಿನ್ ಅಂದ್ರೆ ಬೈಕ್ ಸರ್ವಿಸ್ ಅವ್ರು ಇರ್ತಾರೆ. ಫಾರ್ ಎಕ್ಸಾಂಪಲ್ ಎಲೆಕ್ಟ್ರಿಸಿಟಿ ಇರಲಿ, ಪ್ಲಂಬರ್ ಇರಲಿ, ಇಲ್ಲ ಸಿವಿಲ್ ಕಾಂಟ್ರಾಕ್ಟರ್ ಇರಲಿ, ಇಂಟೀರಿಯರ್ ಡೆಕೋರೇಟರ್ಸ್ ಇರಲಿ. ನಮ್ದರಲ್ಲಿ ಒಂದು ರೀಸೆಂಟ್ ಆಗಿ ಹೈಯೆಸ್ಟ್ ಟ್ರಾನ್ಸಾಕ್ಷನ್ ಆಗಿದೆ ಅಂದ್ರೆ ಒಬ್ರು ಲೇಡಿ 18,000 rupees ಸಂಪಾದನೆ ಮಾಡ್ತು ಜಸ್ಟ್ ಬೈ ರೆಕಮೆಂಡಿಂಗ್ ಇಂಟೀರಿಯರ್ ಡೆಕೋರೇಟರ್. ಅವ್ರ ಪರಿಚಯ ಇರೋದ್ರಲ್ಲಿ ಇಂಟೀರಿಯರ್ ಡೆಕೋರೇಟರ್ಗೆ ಆನ್ ಬೋರ್ಡ್ ಮಾಡಿಸಿದ್ರು. ಅವರು 20% ಇಕ್ಕಿದ್ರು, ಅಂದ್ರೆ ಕ್ಲೋಸ್ ಟು 9% ಕಸ್ಟಮರ್ಗೆ ಡಿಸ್ಕೌಂಟ್ ಸಿಕ್ತು. ದಟ್ 18,000 ಕಸ್ಟಮರ್ಗೆ ಡಿಸ್ಕೌಂಟ್ ಅಂತ ಸಿಕ್ತು. 18,000 rupees ಅವ್ರಿಗೆ ಡೈರೆಕ್ಟ್ ಮೊಬೈಲ್ ಅಪ್ಲಿಕೇಶನ್ಗೆ ಸಿಕ್ತು. ಅಂಡ್ ದ ಟ್ರಾನ್ಸಾಕ್ಷನ್ ವ್ಯಾಲ್ಯೂ ವಾಸ್ ಕ್ಲೋಸ್ ಟು 3,60,000 ಏನೋ ಟ್ರಾನ್ಸಾಕ್ಷನ್ ವ್ಯಾಲ್ಯೂ ಇತ್ತು. ಸೊ ಇದರಲ್ಲಿ ಹೇಗಿದೆ ಅಂದ್ರೆ ಆಪರ್ಚುನಿಟಿ ಯಾವಾಗ ಸಿಗತ್ತೆ ಅಂತಾನೆ ಗೊತ್ತಿಲ್ಲ.
ರೆಫರ್ ಮಾಡಿದ ತಕ್ಷಣ ಒಬ್ಬ ಬಿಸ್ನೆಸ್ಗೆ ಹೆಲ್ಪ್ ಮಾಡಿದ್ರೆ ಡೆಫಿನೆಟ್ಲಿ ಅವ್ರು ಕೊಡ್ತಾರೆ. ಯಾಕಂದ್ರೆ ಅವ್ರಿಗೆ ಇವಾಗ ಸದ್ಯಕ್ಕೆ ಬರ್ತಿರೋ ಬಿಸ್ನೆಸ್ಗಿಂತ ಅವ್ರ ಚಾನಲ್ ಪಾರ್ಟ್ನರ್ನ ಚೆನ್ನಾಗಿ ಇಟ್ಕೊಂಡ್ರೆ ಇನ್ನೂ 10 ಕಸ್ಟಮರ್ ಕಳ್ಸಿಕೊಡ್ತಾರೆ ಅಂದ್ರೆ ಒಂದು ಗ್ಯಾರಂಟಿ. ಪ್ರತಿಯೊಬ್ಬ ಸ್ಮಾರ್ಟ್ ಬಿಸ್ನೆಸ್ ಮನ್ ಏನ್ ಮಾಡ್ತಾರೆ, ಅವ್ರನ್ನ ಚಾನಲ್ ಪಾರ್ಟ್ನರ್ನ ಇನ್ಕ್ರೀಸ್ ಮಾಡ್ಕೊಂತಾರೆ. ಬರೀ ಒಂದಕ್ಕೆ ಅವ್ರು ನೋಡಕ್ ಹೋದ್ರೆ ಅವ್ರ ಬಿಸ್ನೆಸ್ ಗ್ರೋತ್ ಆಗಲ್ಲ. ಆಸ್ ಎ ಬಿಸ್ನೆಸ್ ಓನರ್, ಫಾರ್ ಎಕ್ಸಾಂಪಲ್ ಜಿಮ್ ಆದ್ರೂ ಇರಲಿ, ಇಲ್ಲ ಬ್ಯೂಟಿ ಪಾರ್ಲರ್ ಆದ್ರೂ ಇರಲಿ, ಇಲ್ಲ ವೆಡ್ಡಿಂಗ್ ಪ್ಲಾನರ್ಸ್ ಇರಲಿ, ಇಲ್ಲ ಈವೆಂಟ್ ಮ್ಯಾನೇಜ್ಮೆಂಟ್ ಇರಲಿ, ಪ್ರತಿ ಒಬ್ಬ ಬಿಸ್ನೆಸ್ ಮೆನ್ಗೂ ಚಾನಲ್ ಪಾರ್ಟ್ನರ್ಸ್ ಬೇಕೇ ಬೇಕು. ಅನ್ಫಾರ್ಚುನೇಟ್ಲಿ ಅವ್ರ ಡ್ಯೂ ಟು ಶೈನೆಸ್ ಅವ್ರ ಪರಿಚಯ ಇರೋರ್ಗು ಅವ್ರಿಗೆ ಕನ್ವರ್ಟ್ ಮಾಡಕ್ ಆಗ್ತಿರ್ಲಿಲ್ಲ. ಬಟ್ ವಿತ್ ದ ಹೆಲ್ಪ್ ಆಫ್ ಡೂ ಫ್ರೆಂಡ್ಲಿ they can easily make channel partners. Now as a common person you can refer and earn. ಹಾಗೇನೆ ನೀವು ಇನ್ವೈಟ್ ಬಿಸ್ನೆಸ್ ಅಂಡ್ ಅರ್ನ್ ಮಾಡಬಹುದು. ಎನಿ ಕ್ವೆರೀಸ್ ಸೋ ಫಾರ್? ನಾವು 2 ಮೆಟ್ರಿಕ್ಸ್ ನ ನೋಡ್ವಿ, ರೆಫರ್ ಅಂಡ್ ಅರ್ನ್ ಅಂತಾನು ನೋಡ್ವಿ, ಇನ್ವೈಟ್ ಅಂಡ್ ಅರ್ನ್ ಅಂತಾನು ನೋಡ್ವಿ. ಇದ್ರಲ್ಲಿ ಏನಾದ್ರು ಡೌಟ್ಸ್ ಇದೆಯಾ? ಸುನೀಲ್, ದಿಸ್ ಪ್ರಕಾಶ್. ಹೇಳಿ ಪ್ರಕಾಶ್ ಅವರೇ. ನಂದು ಓನ್ ಫರ್ಮ್ ಇದೆ, ಆಡಿಟಿಂಗ್ ಅಂಡ್ ಟ್ಯಾಕ್ಸ್ ಕನ್ಸಲ್ಟೇಷನ್. can I register with this, or how? I'm into professional services. 100%. ಇದರಲ್ಲಿ ನಿಮ್ದು ಒಂದು ಕಂಪ್ನಿದು ಫೋಟೋ ಮತ್ತೆ ಒಂದು ಪರ್ಸೆಂಟೇಜ್ ನ ಇಡಿ, ಎನಿ ಪರ್ಸೆಂಟೇಜ್ ಆಸ್ ಪರ್ ಯೋರ್ ಚಾಯ್ಸ್. ನೀವು ಏನ್ ಪರ್ಸೆಂಟೇಜ್ ಇಡ್ತೀರಾ ಅದ್ರಲ್ಲಿ ಅರ್ಧ ಕಸ್ಟಮರ್ಗೆ ಡಿಸ್ಕೌಂಟ್ ಅಂತ ಹೋಗುತ್ತೆ, ಬಾಕಿ ಅರ್ಧ ಯಾರು ಕಳ್ಸಿಕೊಟ್ಟು ಅವ್ರಿಗೆ ಹೋಗುತ್ತೆ. Agree. ಸೊ ನೀವು ಇಡೋ ಪರ್ಸೆಂಟೇಜ್ ಅವ್ರಿಗೆ ಮೋಟಿವೇಟ್ ಆಗತ್ತೆ ಅಂತ ಆ ಬೇಸಿಸ್ ಅಲ್ಲಿ ಇಟ್ಕೊಳ್ಳಿ, ಸ್ಟಾರ್ಟ್ ಮಾಡಿ. ಒಂದ್ಸಲ ನೀವು ಬಿಸ್ನೆಸ್ ನ ಆಡ್ ಮಾಡಿದ ತಕ್ಷಣ ಯು ಕ್ಯಾನ್ ಯೂಸ್ ಪ್ರಮೋಟ್ ನೌ ಅಂತ ಒಂದು ಬಟನ್ ಇದೆ ಅದರಲ್ಲಿ. ಓಕೆ, ಅದೇ ತರ ಲೈಕ್ ನಾನು ಜಸ್ಟ್ ನಿಮ್ಮ ಸೊ ಇಲ್ಲಿ ನೋಡಬಹುದು ನೀವು ನೆಟ್ವರ್ಕ್ ಟ್ಯಾಬ್ ಅಲ್ಲಿ. ಓಕೆ, ಸೊ ನೀವು ಬಿಸ್ನೆಸ್ ಅಲ್ಲಿ ಆಡ್ ಮಾಡಬಹುದು, ಎನಿ ಟೈಮ್ ಮಾಡಬಹುದು. ಆದ್ರೆ ನೀವು ಲಿಸ್ಟಿಂಗ್ ಮಾಡುವಾಗ, ಸೊ ನಾನು ನೋಡಿ, ನಾನು ಮಾತಾಡ್ತಿರೋ ಸಿನ್ಸ್ ಯು ಆರ್ ಎ ಬಿಸ್ನೆಸ್ ಪರ್ಸನ್, ಇದರಿಂದ ನಾನು ರೈಟ್. ಹಾಗೇನೆ ಪ್ರತಿಯೊಬ್ಬ ಬಿಸ್ನೆಸ್ ಮನ್ಗೆ ಚಾನಲ್ ಪಾರ್ಟ್ನರ್ಸ್ ಗ್ರೋತ್ ಮಾಡ್ಬೇಕಂತ ಪ್ರತಿಯೊಬ್ಬರಿಗೂ ಆಸೆ ಇರುತ್ತೆ. ಅನ್ಫಾರ್ಚುನೇಟ್ಲಿ ಒಬ್ರು ಚಾನಲ್ ಪಾರ್ಟ್ನರ್ ಮಾಡ್ಬೇಕಂದ್ರೆ ಎಷ್ಟೋ ಕಷ್ಟ ಪಡ್ಬೇಕಾಗತ್ತೆ. ಆದ್ರೆ ವಿ ಹ್ಯಾವ್ ಫೌಂಡ್ ಔಟ್ ಎ ಸಿಂಪಲ್ ಸೊಲ್ಯೂಷನ್. ಇದ್ರಲ್ಲಿ ಏನಾಗುತ್ತೆ, ಜನಗಳು ಅವ್ರಿಗೂ ಒಂದು ಆದಾಯದ ಮೆಟ್ರಿಕ್ ಆಗುತ್ತೆ. ಹಾಗೇನೆ ಪ್ರತಿಯೊಬ್ಬನಿಗೂ ಎಕ್ಸ್ಪೀರಿಯನ್ಸ್ ಇದ್ದೇ ಇರುತ್ತೆ. ಒಬ್ಬ ಫಾರ್ ಎಕ್ಸಾಂಪಲ್ ಈಗ ನೀವು ಆಡಿಟಿಂಗ್ ಫರ್ಮ್ ಅಂದ್ರಿ, ಆಡಿಟಿಂಗ್ ಫರ್ಮ್ ಅಲ್ಲಿ ಎಷ್ಟೋ ಜನ ನಿಮ್ ಕ್ಲೈಂಟ್ಸ್ ಇದಾರಲ್ವಾ, ನಿಮ್ ಕ್ಲೈಂಟ್ಸ್ ನಿಮ್ಗೆ ಒಂದೊಂದು ಕಸ್ಟಮರ್ ಕಳ್ಸಿಕೊಟ್ರೆ ಅದಕ್ಕಿಂತ ಒಳ್ಳೆ ಮಾರ್ಕೆಟಿಂಗ್ ಯಾವ್ದಾದ್ರು ಇದೆಯಾ? ದಟ್ಸ್ ವಾಟ್ ವಿ ಆರ್ ಲುಕಿಂಗ್ ಫಾರ್. ಬಟ್ ಅದೇ ತರ ನಿಮ್ಮ ಇದರಲ್ಲಿ ಯಾರು ಇಸ್ ದೇರ್ ಎನಿ ಪ್ರೊಫೆಷನ್ ಲಿಸ್ಟೆಡ್ ಅಂಡರ್ ದಿಸ್ ಡೂ ಫ್ರೆಂಡ್ಲಿ ಆಸ್ ಆಫ್ ನೌ? ದಿಸ್ ಇಸ್ ಎ ಓಪನ್ ಫೋರಂ ಪ್ರಕಾಶ್ ಅವರೇ. ಇದರಲ್ಲಿ ಯಾರಾದ್ರೂ ಲಿಸ್ಟಿಂಗ್ ಆಗಿರ್ತಾರೆ, ನನ್ನ ಪ್ರಕಾರ ಇರ್ತಾರೆ ಅಂತಾನೆ ಅನ್ಕೊಂಡಿದ್ದೀನಿ. ಆದರೆ ಯುವರ್ ಕಸ್ಟಮರ್ ವಿಲ್ ಡೆಫಿನೆಟ್ಲಿ ರೆಫರ್ ಯು ಇಟ್ ಸೆಲ್ಫ್. ಯು ಆಸ್ ಎ ಪರ್ಸನ್ ಯು ಕ್ಯಾನ್ ಬಿಲ್ಡ್ ಯುವರ್ ಓನ್ ಚಾನೆಲ್ ಪಾರ್ಟ್ನರ್ಸ್ ಅಪ್ಲಿಕೇಶನ್ ಅಲ್ಲಿ. ಹಾಗೇನೆ ಈಗ ನಾನು ಕಾಮನ್ ಪರ್ಸನ್, ನಾನು ಈಗ ಸುನಿಲ್ ಅಂತ ಇಟ್ಕೊಂಡ್ಮೇಲೆ ನಾನು ಒಬ್ಬರಿಗೆ ರೆಫರ್ ಮಾಡ್ತೀನಿ ಅಂದ್ರೆ ನಂಗೆ ಸ್ವಲ್ಪ ಪರಿಚಯ ಇರೋರ್ ಬಿಸ್ನೆಸ್ ನಂಗೆ ಅದ್ರಲ್ಲಿ ಇದ್ದಾಗ ನಾನು ಡೆಫಿನೆಟ್ಲಿ ಅವ್ರಿಗೆ ಕೊಡ್ತೀನಿ. ಯಾಕಂದ್ರೆ ನಾನ್ ಕಳ್ಸೋವಾಗ ನಂದು ಒಂದು ಮರ್ಯಾದೆ ಇರುತ್ತಲ್ಲ, ಒಂದು ಪ್ರೈಡ್ ಅಂತ ಇರುತ್ತೆ. ನಾನು ಎಲ್ಲೋ ಕಳ್ಸಿಬಿಟ್ರೆ ಅವ್ರಿಗೆ ಏನಾದ್ರು ಆದ್ರೆ ನಂಗೂ ಚಿಂತೆ ಆಗತ್ತಲ್ಲ, ರೈಟ್? ಸೊ ದಿಸ್ ಇಸ್ ವರ್ಡ್ ಆಫ್ ಮೌತ್ ಇಸ್ ಪ್ಯೂರ್ಲಿ ಎ ಟ್ರಸ್ಟೆಡ್ ಥಿಂಗ್. ಆಸ್ ಎ ಬಿಸ್ನೆಸ್ ಓನರ್, ಬೈ ಯೂಸಿಂಗ್ ದಿಸ್ ಯು ಕ್ಯಾನ್ ಬಿಲ್ಡ್ ಅನ್ಲಿಮಿಟೆಡ್ ಚಾನೆಲ್ ಪಾರ್ಟ್ನರ್ಸ್. ಬರೀ ಏನಿಲ್ಲ, ವಿ ಆರ್ ರನ್ನಿಂಗ್ ರೆಫರ್ ಅಂಡ್ ಅರ್ನ್ ಅಂತ ಹೇಳಿದ್ರೆ ಆಟೋಮೆಟಿಕ್ ಅವ್ರಿಗೂ ಗೊತ್ತಾಗುತ್ತೆ. ಡೈರೆಕ್ಟ್ ಆಗಿ ನಾವು ಕಮಿಷನ್ ಅಂತ ಹೇಳಿದ್ರೆ ಒಂಥರ ಮುಜುಗರ ಆಗತ್ತೆ. ಸರ್, ವಿ ಆರ್ ರನ್ನಿಂಗ್ ರೆಫರ್ ಅಂಡ್ ಅರ್ನ್ ಇನ್ ಅವರ್ ಕಂಪನಿ, ವೈ ಡೋಂಟ್ ಯು ಡೌನ್ಲೋಡ್ ಡೂ ಫ್ರೆಂಡ್ಲಿ ಅಂತ ಹೇಳಿ. ಪ್ಲಸ್ ನೀವು ಇನ್ವೈಟ್ ಮಾಡೋದಕ್ಕೋಸ್ಕರನೇ ಪ್ರಮೋಟ್ ನೌ ಅಂತ ಬಟನ್ ಇದೆ. ಬಿಸ್ನೆಸ್ ಯೂಸರ್ಗೆ ಮಾತ್ರ ಇದು ಪ್ರಮೋಟ್ ನೌ ಕೆಲಸ ಮಾಡುತ್ತೆ. ಯು ಕ್ಯಾನ್ ಒನ್ಸ್ ಯು ಕ್ಲಿಕ್ ಪ್ರಮೋಟ್ ನೌ, ಇದೇ ತರ ಶೇರ್ ಬಟನ್ ಬರುತ್ತೆ. ಈ ಶೇರ್ ಬಟನ್ ಅಲ್ಲಿ ನೀವು ವಾಟ್ಸ್ಆಪ್ ಅಂತ ಕ್ಲಿಕ್ ಮಾಡಿದ ತಕ್ಷಣ ಪ್ರೀ ಡಿಫೈನ್ಡ್ ಒಂದು ಮೆಸೇಜ್ ಟೆಂಪ್ಲೇಟ್ ರೆಡಿ ಇರುತ್ತೆ. ನೀವು ಇಷ್ಟ ಇದ್ದವ್ರಿಗೆ ಮಾತ್ರ ನೀವು ಕಳಿಸಬಹುದು, ಇಲ್ಲಾಂದ್ರೆ ಎಷ್ಟೋ ಗ್ರೂಪ್ಸ್ ಅಲ್ಲೂ ಕಳಿಸಬಹುದು. ಬಿಕಾಸ್ ಎಂಡ್ ಆಫ್ ದ ಡೇ ಯುವರ್ ಕಂಪನಿ ಬ್ರ್ಯಾಂಡಿಂಗ್ ವಿಲ್ ಆಲ್ಸೋ ಬಿ ಹ್ಯಾಪನಿಂಗ್. ನೀವು ಏನ್ ಕಂಪನಿ ಹೆಸರು ಇಟ್ಟಿರ್ತೀರಾ ಆ ಮೆಸೇಜ್ ಅಲ್ಲಿ ಕಂಪನಿ ನೇಮು ಇರುತ್ತೆ. ಹಾಗೇನೆ ಇದರಿಂದ ಅವ್ರು ಹೇಗೆ ಬೆನಿಫಿಟ್ ಮಾಡ್ಕೋಬಹುದು ಈ ಕಂಪನಿ ನೇಮ್ ಇಂದ ಅಂತ ಅವ್ರಿಗೆ ನೋಟಿಫೈ ಆಗುತ್ತೆ. Okay. So you can build a channel partners. Okay, let me register my firm into this now. Let's see. Yeah, thank you for that. Later ಆಮೇಲೆ ಮಾಡಿ. ಫಸ್ಟ್ ಇದರ ಮಾರ್ಕೆಟಿಂಗ್ ಸ್ಟ್ರಾಟಜಿಸ್ಟ್ ಆಗಿ ಬೆನಿಫಿಟ್ ಹೇಗೆ ಮಾಡೋದು ಅದನ್ನ ನೋಡಿ. Yeah, sure. Okay. ಸೊ ಇಷ್ಟೊತ್ತು ನಾವು ಒಂದು ಸ್ಟ್ರಾಟಜಿನ ಕಲ್ತ್ವಿ. ಆ ಸ್ಟ್ರಾಟಜಿಯಿಂದ ಹೇಗೆ ಸಂಪಾದನೆ, 2 ವಿಧಾನ ಇದೆ ಸಂಪಾದನೆ ಮಾಡಕ್ಕೆ. ಹಾಗೇನೆ ಯು ಕ್ಯಾನ್ ಆಲ್ಸೋ ಬಿಕಮ್ ವರ್ಚುವಲ್ ಓನರ್. ಇನ್ಸ್ಟೆಡ್ ಆಫ್ ಡೂಯಿಂಗ್
ಓನ್ ಬಿಸ್ನೆಸ್ ಮಾಡೋಕ್ಕೋಸ್ಕರ ನಾವು ಇನ್ವೆಸ್ಟ್ಮೆಂಟ್ ಮಾಡಿ ಸ್ಟಾರ್ಟ್ ಮಾಡೋ ಬದಲು ಆಲ್ರೆಡಿ ಎಕ್ಸಿಸ್ಟಿಂಗ್ ಮಾಡ್ತಿದಾರಲ್ವಾ ಅವ್ರಿಗೆ ನೀವು ಡೈರೆಕ್ಟ್ ಆಗಿ ಹೇಳ್ಬೋದು, ನಾನ್ ನಿಮ್ಗೆ ಚಾನೆಲ್ ಪಾರ್ಟ್ನರ್ ಆಗ್ತೀವಿ, ನೀವು ಈ ಅಪ್ಲಿಕೇಶನ್ ಇರಿ, ನಂಗೆ ಲೀಡ್ ಸಿಕ್ಕಿದಾಗ ಎಲ್ಲ ನಿಮ್ಗೆ ಕಳ್ಸಿಕೊಡ್ತೀವಿ, ನೀವಾಗೆ ಒಂದು ಪರ್ಸೆಂಟೇಜ್ ಇಕ್ಕಿರಿ, ಈ ಅಪ್ಲಿಕೇಶನ್ ಅಲ್ಲಿ ನಾವು ಟ್ರಾನ್ಸ್ಪರೆಂಟ್ ಆಗಿ ನೋಡ್ಕೋಬಹುದು, ನನ್ನ ಕಸ್ಟಮರ್ ಬಂದಿದ್ದಾನ ಇಲ್ಲ ಅಂತ ನಾವು ಟ್ರಾನ್ಸ್ಪರೆಂಟ್ ಆಗುತ್ತೆ. ಹಾಗೇನೆ ನಂತರ ನೀವು ಬೇಕಾದ್ರೆ 100 ಜನಕ್ಕೆ ಇನ್ನೂ ನೀವು ಚಾನೆಲ್ ಪಾರ್ಟ್ನರ್ಸ್ ನ ಕ್ರಿಯೇಟ್ ಮಾಡಬಹುದು ಈ ಅಪ್ಲಿಕೇಶನ್ ಅಲ್ಲಿ. ದಯವಿಟ್ಟು ರಿಜಿಸ್ಟರ್ ಆಗಿ ಅಂದ್ರೆ ಡೆಫಿನೆಟ್ಲಿ ಅವ್ರು ಟ್ರೈ ಮಾಡ್ತಾರೆ. ಆ ಟ್ರೈ ಮಾಡುವಾಗ ಆ ಟೈಮಲ್ಲಿ ನಿಮ್ದು ಇನ್ವೈಟ್ ಕೋಡ್ ಕೊಟ್ಟಾಗ ಆಟೋಮೆಟಿಕ್ ಅವ್ರಿಗೆ ಒಂದು ₹100 ಡಿಸ್ಕೌಂಟ್ ಸಿಗುತ್ತೆ. ಹಾಗೇನೆ ಅವ್ರು ರಿಜಿಸ್ಟರ್ ಆಗಿದ ತಕ್ಷಣ ₹360 ಇಮಿಡಿಯೇಟ್ಲಿ ಇನ್ಸ್ಟೆಂಟ್ ಕ್ಯಾಶ್ ವಿಲ್ ಕಮ್ ಟು ಯುವರ್ ಅರ್ನಿಂಗ್ ಬ್ಯಾಲೆನ್ಸ್. ನೌ ಲುಕ್ ಎಟ್ ದ ಆಪರ್ಚುನಿಟಿ ಆಸ್ ಎ ಮಾರ್ಕೆಟಿಂಗ್ ಸ್ಟ್ರಾಟಜಿಸ್ಟ್. ನೀವು ಇವತ್ತು ಏನೋ ಒಂದು ಹೊಸಾದ್ ಕಲ್ತಿದ್ದೀರಾ, ಇದರಿಂದ ಎನಿ ಬಿಸ್ನೆಸಸ್ ಕ್ಯಾನ್ ಮೇಕ್ ಬೆನಿಫಿಟ್ ಔಟ್ ಆಫ್ ಇಟ್. ನೀವು ಜಸ್ಟ್ ಡೈಲ್ ಅಂತ ಒಂದು ಅಪ್ಲಿಕೇಶನ್ ಅಂತ ನೋಡಿದಿರಾ? ಜಸ್ಟ್ ಡೈಲ್ ಅಲ್ಲಿ ಎಷ್ಟು ಬಿಸ್ನೆಸ್ ಗಳಿದಾವೆ ಗೊತ್ತಾ? 2.94 crore ಬಿಸ್ನೆಸ್ ಲಿಸ್ಟಿಂಗ್ ಇದಾವೆ. ಆಲ್ಮೋಸ್ಟ್ 3 ಕೋಟಿ ಬಿಸ್ನೆಸ್ ಗಳಿದಾವೆ. ಈ 3 ಕೋಟಿ ಬಿಸ್ನೆಸ್ ಗಳಲ್ಲಿ ಪ್ರತಿಯೊಬ್ಬನಿಗೂ ಗೊತ್ತು ಮೌತ್ ಪಬ್ಲಿಸಿಟಿ ಅನ್ನೋ ಪವರ್ಫುಲ್ ಮಾರ್ಕೆಟಿಂಗ್ ಯಾವ್ದು ಇಲ್ಲ ಅಂತ. ಫೇಸ್ಬುಕ್ ಅಂತ ಹೇಳ್ತೀವಿ, ಫೇಸ್ಬುಕ್ ಹ್ಯಾಸ್ 20 lakh ಬಿಸ್ನೆಸ್ ಪೇಜಸ್. ವಾಟ್ಸ್ಆಪ್ ಗ್ರೂಪ್ಸ್ ಅಲ್ಲಿ ನೋಡ್ತಾ ಇರ್ತೀವಿ, ನಂದು ಈ ಪ್ರಾಡಕ್ಟ್ ಇದೆ, ಆ ಪ್ರಾಡಕ್ಟ್ ಇದೆ ಅಂತ ಕಲಿಸ್ತಾನೆ ಇರ್ತಾರೆ. ಪ್ರತಿಯೊಬ್ಬ ಬಿಸ್ನೆಸ್ ಮ್ಯಾನ್ ಕಷ್ಟಪಟ್ಟು ಆನ್ಲೈನ್ ಮಾರ್ಕೆಟಿಂಗ್ ಮಾಡ್ತಾನೆ ಇದ್ದಾರೆ. ಅದೆಲ್ಲಾನು ಆಪರ್ಚುನಿಟಿ. ಆಸ್ ಎ ಮಾರ್ಕೆಟಿಂಗ್ ಸ್ಟ್ರಾಟಜಿಸ್ಟ್ ಇಟ್ ಇಸ್ ಅನ್ ಆಪರ್ಚುನಿಟಿ. ನಿಮ್ ಪರ್ಸನಲ್ ಕಾಂಟ್ಯಾಕ್ಟ್ಸ್ ನೋಡ್ಕೊಳ್ಳಿ. ನಿಮ್ ಪರ್ಸನಲ್ ಕಾಂಟ್ಯಾಕ್ಟ್ಸ್ ಅಲ್ಲಿ ಎಷ್ಟೋ ಜನ ನಿಮ್ ಪರಿಚಯ ಇರೋರೇನೆ ಎಷ್ಟೋ ಬಿಸ್ನೆಸ್ ಮಾಡ್ತಿದ್ದಾರೆ. ಪ್ಲಸ್ ನಿಮ್ಮ ಅಕ್ಕಪಕ್ಕ ನೇಬರ್ ಬಿಸ್ನೆಸಸ್ ನೋಡಿ. ಹಾಗೇನೆ ನೀವ್ ಅಕಸ್ಮಾತ್ ಏನಾದ್ರು ಬಿಸ್ನೆಸ್ ಮಾಡ್ತಿದ್ರೆ ಅಂದ್ರೆ ನಿಮ್ಮ ಕಸ್ಟಮರ್ಸ್ ಇದಾರಲ್ಲ ಅವ್ರಿಗೂ ಹೆಲ್ಪ್ ಮಾಡಿ. ಸರ್ ನೀವು ಅದ್ರಲ್ಲಿ ಇರಿ ಸರ್, ನಾವು ಬೇಕಾದ್ರೆ ನಿಮ್ಗೆ ಲೀಡ್ ಕಳ್ಸ್ಬೋದು, ಕಸ್ಟಮರ್ ಕಳ್ಸ್ಬೋದು ಅಂತ ಹೇಳಿದ್ರೆ ಅವ್ರು ಖುಷಿಯಿಂದ ಮಾಡ್ತಾರೆ. ನಿಮ್ಮ ಕಸ್ಟಮರ್ಗೆ ನೀವು ಯಾವಾಗ ರೆಫರಲ್ ಕಳ್ಸ್ತಿರಲ್ವಾ ಅವ್ರು ಅಷ್ಟೇ, ಅವ್ರು ಸಿಕ್ಕಿದಾಗ ನಿಮ್ಗೆ ಮಿಸ್ ಮಾಡದೆ ನಿಮ್ಗೆ ಕಳಿಸ್ತಾರೆ. ಇದರಿಂದ ರಿಲೇಶನ್ಶಿಪ್ ಬಿಲ್ಡ್ ಆಗತ್ತೆ. ಒನ್ ಬಿಸ್ನೆಸ್ ಅಂಡ್ ಅನದರ್ ಬಿಸ್ನೆಸ್ ಬಿಕಮ್ ಎ ಪಾರ್ಟ್ನರ್ ಅಲ್ವಾ? ಅದಕ್ಕಿಂತ ಬೆಸ್ಟ್ ಆಪ್ಷನ್ ಇಲ್ಲ. ಬಟ್ ಅದು ಶೈನೆಸ್ ಇಂದ ಟ್ರಾನ್ಸ್ಪರೆನ್ಸಿನೂ ಇರಲಿಲ್ಲ ಮೊದಲು. ಯಾಕಂದ್ರೆ ಅವ್ರನ್ನ ಕಳ್ಸಿದೀನಿ, ಅವ್ರು ಹೋಗಿದಾರ ಇಲ್ಲ ಅಂತ ಅದೆಲ್ಲ ಟ್ರಾನ್ಸ್ಪರೆನ್ಸಿ ಇಶ್ಯೂಸ್ ಇತ್ತು. ಬಟ್ ಇವಾಗ ಈ ಅಪ್ಲಿಕೇಶನ್ ಹ್ಯಾಸ್ ಮೇಡ್ ಇಟ್ ಸೋ ಸಿಂಪಲ್. ಇನ್ ಒನ್ ಕ್ಲಿಕ್ ಆಫ್ ಅ ರೆಫರ್ ಬಟನ್ ಯು ಕ್ಯಾನ್ ಟ್ರ್ಯಾಕ್ ಮಾಡ್ಬೋದು. ಆ ಕಸ್ಟಮರ್ ಹೋಗಿದಾರ ಇಲ್ಲ ಅಂತಾನು ಗೊತ್ತಾಗುತ್ತೆ ಕಳ್ಸಿದವ್ರಿಗೆ. ಹಾಗೇನೆ ಬಿಸ್ನೆಸ್ ಮನುಷ್ಯನ್ಗೂ ಇಮಿಡಿಯೇಟ್ಲಿ ಅವ್ರ ಕಸ್ಟಮರ್ ಬಂದ ತಕ್ಷಣ ಬರೀ OTP ವೆರಿಫೈ ಮಾಡಿದ ತಕ್ಷಣ ಯಾರಿಗೆ ಕೊಡ್ಬೇಕಾಗಿತ್ತು ಅವ್ರಿಗೆ ಆಟೋಮೆಟಿಕ್ ಕೊಟ್ಟಂಗೂ ಆಗುತ್ತೆ. ಸೊ ದಿಸ್ ಇಸ್ ಅನ್ ಆಪರ್ಚುನಿಟಿ ಬೀಯಿಂಗ್ ಎ ಮಾರ್ಕೆಟಿಂಗ್ ಸ್ಟ್ರಾಟಜಿಸ್ಟ್. ಯು ಕ್ಯಾನ್ ಆಲ್ಸೋ ಬಿಕಮ್ ಅ ಸೇಲ್ಸ್ ಕಾಲಿಂಗ್. ಅಂದ್ರೆ ನಾನು 3 ವಿಧಾನ ಹೇಳ್ತೀನಿ ಅಂತ ಹೇಳ್ದಲ್ಲ. ಒಂದು ಟೆಲಿಕಾಲಿಂಗ್ ಮೆಥಡ್. ಟೆಲಿಕಾಲಿಂಗ್ ಮೆಥಡ್ ಅಲ್ಲಿಗೆ ನೀವು ರ್ಯಾಂಡಮ್ಲಿ ಒಬ್ರಿಗೆ ಮಾತಾಡಿದ್ರು, ಹೇ ಐ ಫೌಂಡ್ ಯುವರ್ ಕಂಪ್ನಿ ಇನ್ ಇಂಟರ್ನೆಟ್, ಐ ಆಮ್ ಇಂಟ್ರೆಸ್ಟೆಡ್ ಟು ನೋ ಮೋರ್ ಅಬೌಟ್ ಇಟ್ ಅಂತ ಹೇಳ್ಬಿಟ್ಟು, ನಮ್ಮ ಹತ್ರ 3,000 ಬ್ರ್ಯಾಂಡ್ ಫ್ರೆಂಡ್ಸ್ ಇದ್ದಾರೆ ಬ್ಯಾಂಗ್ಳೂರಲ್ಲಿ. We send customers with an OTP to your business location by doing word of mouth marketing. If sale happens, you should pay promotion percentage upon sale value. ಅಂದ್ರೆ ಆಟೋಮೆಟಿಕ್ ಅವ್ರಿಗೂ ಒಂದು ಇಂಟ್ರೆಸ್ಟ್ ಬರುತ್ತೆ. ಆಲ್ರೆಡಿ ಅಪ್ಲಿಕೇಶನ್ ಅಲ್ಲಿ 3,000 ಮೆಂಬರ್ಸ್ ಇದ್ದಾರೆ, ಹಾಗೇನೆ ನಾನು ನಿಮ್ಗೆ ಬೇಕಾದ್ರೆ ಮಾಡಿಸ್ಕೊಡ್ತೀನಿ. ಹಾಗೇನೆ ನಿಮ್ಮ ಕಾಂಟ್ಯಾಕ್ಟ್ಸ್ ಅಲ್ಲಿ ಇದಾರಲ್ವಾ ಅವ್ರಿಗೆಲ್ಲ ಒಂದು ಪಾರ್ಟ್ನರ್ಸ್ ಮಾಡಕ್ಕೆ ನಾನು ವಿಧಾನ ಹೇಳ್ಕೊಡ್ತೀನಿ ಅಂತ ಹೇಳಿದ್ರೆ ಅವ್ರು ಒಂದ್ ಸ್ವಲ್ಪ ಟೈಮ್ ಕೊಟ್ಬಿಟ್ಟು ಕೇಳ್ತಾರೆ ನಿಮ್ಗೆ ಹೇಗಾಗತ್ತೆ ಏನು ಅಂತ. ಆ ಟೈಮಲ್ಲಿ ನೀವು ಎಕ್ಸ್ಪ್ಲೇನ್ ಮಾಡಿದಾಗ ನಿಮ್ ಬಿಸ್ನೆಸ್ಗೆ ಚಾನೆಲ್ ಪಾರ್ಟ್ನರ್ಸ್ ಇನ್ಕ್ರೀಸ್ ಮಾಡಬಹುದು ಅಂತ ಆಟೋಮೆಟಿಕ್ ಅವ್ರು ರಿಜಿಸ್ಟರ್ ಆಗ್ತಾರೆ. ರಿಜಿಸ್ಟರ್ ಆಗೋ ಟೈಮಲ್ಲಿ ಯು ಜಸ್ಟ್ ನೀಡ್ ಟು ಟೆಲ್ ದೆಮ್, ಸರ್ ನೀವು ಈಗಲೇ ರಿಜಿಸ್ಟರ್ ಮಾಡ್ತಿದ್ರೆ ಒಂದು 10% ಡಿಸ್ಕೌಂಟ್ ಕೊಡ್ತೀನಿ, ನೀವು ಡೌನ್ಲೋಡ್ ಮಾಡ್ಕೊಳ್ಳಿ ಅಂತ ಹೇಳಿದಾಗ ಈ ಅಪ್ಲಿಕೇಶನ್ ಡೌನ್ಲೋಡ್ ಮಾಡಿದ ತಕ್ಷಣ ಆಡ್ ಬಿಸ್ನೆಸ್ ಅಂತ ಒಂದು ಬಟನ್ ಇದೆ. ಆಡ್ ಬಿಸ್ನೆಸ್ ಮಾಡಿದ ತಕ್ಷಣ ಅವರು ಡೈರೆಕ್ಟ್ ಅವ್ರ ಡೀಟೇಲ್ ಫಿಲ್ ಮಾಡ್ಬಿಟ್ಟು ಪೇಮೆಂಟ್ ಮಾಡಿದ್ರೆ ಆ ಪೇಮೆಂಟ್ ಮಾಡಿದ ತಕ್ಷಣ ₹360 ನಿಮ್ಗೆ ಸಿಗತ್ತೆ. ಸೊ ಟೆಲಿಕಾಲಿಂಗ್ ಮೆಥಡ್ ಅಲ್ಲೂ ಮಾಡ್ಬೋದು. ಅದು ಟೆಲಿಕಾಲಿಂಗ್ ಆದ್ಮೇಲೆ ಇಲ್ಲಾಂದ್ರೆ ಡೈರೆಕ್ಟ್ ಈಗ ಕೊರೋನಾ ಇಂದ ನಾವು ಆಚೆನೂ ತಿರ್ಗಾಡಕ್ ಆಗ್ತಲ್ಲ. ಬಟ್ ಒಂದ್ಸಲ ನಾವು ಮಾರ್ಕೆಟಿಂಗ್ ಸ್ಟ್ರಾಟಜಿಸ್ಟ್ ಆಗ್ಬಿಟ್ಟು ಒಂದು ಏರಿಯಾ ರೌಂಡ್ ಮಾಡ್ಕೊಂಡ್ ಬಂದ್ರೆ ಪ್ರತಿಯೊಬ್ಬ ಬಿಸ್ನೆಸ್ ಮ್ಯಾನು ನಿಮ್ಗೆ ವೆಲ್ಕಮ್ ಮಾಡ್ತಾರೆ. ದೇರ್ ಇಸ್ ನೋ ಕಾನ್ಸೆಪ್ಟ್ ಲೈಕ್ ಸೇಲ್ ಆದ್ಮೇಲೆ ಪೇ ಮಾಡಿ ಅಂತ ಯಾರು ಇಲ್ಲಿವರೆಗೂ ಯಾವ್ದು ಮಾರ್ಕೆಟಿಂಗೇ ಇಲ್ಲ. ವಿ ಆರ್ ದ ಫಸ್ಟ್ ಕಂಪನಿ ಹೂ ಆರ್ ಪ್ರೂವಿಂಗ್ ದೆಮ್ ಸೇಲ್ ಆದ್ರೆ ಮಾತ್ರ ಕೊಡಿ, ಇಲ್ಲಾಂದ್ರೆ ಕೊಡಬೇಡಿ. ಅಂಡ್ ಎಂಡ್ ಆಫ್ ದ ಡೇ ವಿ ವಿಲ್ ಶೋಯಿಂಗ್ ದೆಮ್ ಆಸ್ ಎ ಒಂದು ಸ್ಟ್ರಾಟಜಿ. ಇದರಿಂದ ನಿಮ್ಗೆ ಅನುಕೂಲ ಆಗುತ್ತೆ ನಿಮ್ ಬಿಸ್ನೆಸ್ಗೆ. ನೀವು ನಿಮ್ಮ ಫ್ರೆಂಡ್ ಸರ್ಕಲ್ ಅಲ್ಲಿ ಪ್ರಮೋಟ್ ಮಾಡ್ಕೊಂಡ್ರೆ ಅಲ್ಲಿಂದನೂ ಬರುತ್ತೆ. ಹಾಗೇನೆ ನಮ್ಮ ಅಪ್ಲಿಕೇಶನ್ ಅಲ್ಲೂ ಆಟೋಮೆಟಿಕ್ ಯಾರು ರೆಫರ್ ಮಾಡ್ತಾನೆ ಇದಾರೆ. ಯಾರಿಗ್ ಗೊತ್ತು, ಈಗ ಫಾರ್ ಎಕ್ಸಾಂಪಲ್ ವಾರಿಯರ್ ಬೇಕರಿ ಅನ್ನೋರು ಬಂದ್ಬಿಟ್ರೆ ಅಲ್ಲಿ ಅಕ್ಕಪಕ್ಕ ಸರೌಂಡಿಂಗ್ಸ್ ಅವ್ರಿಗೆ ಆಟೋಮೆಟಿಕ್ ಒಂದು ಆಪರ್ಚುನಿಟಿ ಆಯ್ತು. ಅದು ಆಸ್ ಎ ಬ್ರ್ಯಾಂಡ್ ಫ್ರೆಂಡ್ ಈಗ 3,000 ಜನ ಇದಾರಲ್ವಾ ಅಪ್ಲಿಕೇಶನ್ ಅಲ್ಲಿ, ಅವ್ರ ದಿನ ಅಪ್ಲಿಕೇಶನ್ ಅಲ್ಲಿ ನೋಡ್ತಾನೆ ಇದಾರೆ ಈ ಬಿಸ್ನೆಸ್ ಚೆನ್ನಾಗಿದೆ, ಓ ಇದಕ್ ಬ್ರ್ಯಾಂಡ್ ಫ್ರೆಂಡ್ ಆಗ್ಬೋದು, ಈ ಬಿಸ್ನೆಸ್ ಚೆನ್ನಾಗಿದೆ ಅಂತ ಅವ್ರ ಫೇವರೇಟ್ಸ್ ಅಂತ ಮಾಡ್ಕೊಂತಾ ಇದಾರೆ ಅಪ್ಲಿಕೇಶನ್ ಅಲ್ಲಿ. ಎಂಡ್ ಆಫ್ ದ ಡೇ ಅವ್ರದೇ ಒಂದು ಪೋರ್ಟ್ಫೋಲಿಯೋ ಕ್ರಿಯೇಟ್ ಮಾಡ್ಕೊಂತಾ ಇದಾರೆ ಇದರಲ್ಲಿ.
ಸೊ ಸಿಮಿಲರ್ಲಿ ಇದೊಂದು ಬಿಸ್ನೆಸ್ ಡೆವಲಪ್ಮೆಂಟ್ ಸೇಲ್ಸ್ ಪಿಚ್ ಮಾಡಿದಾಗ ಡೈರೆಕ್ಟ್ ಆಗಿ ಹೋಗ್ಬಿಟ್ಟು ಅವ್ರಿಗೆ ಮೀಟ್ ಆದಾಗ ಅವ್ರಿಗೆ ಇನ್ನೂ ಕಾನ್ಫಿಡೆನ್ಸ್ ಸಿಗುತ್ತೆ. ಒಂದ್ಸಲ ಮಾಡ್ಬಿಟ್ಟು ತೋರ್ಸ್ಬಿಟ್ರೆ ದಿನಕ್ಕೆ ಎಷ್ಟೋ ಸಲ ಮಾಡ್ಬೋದು, ದಿನಕ್ಕೆ ಮಿನಿಮಮ್ 30 ಜನ ಆದ್ರೂ ಮೀಟ್ ಮಾಡ್ಕೋಬಹುದು. ಯಾಕಂದ್ರೆ ಒಂದು ರೋಡಲ್ಲಿ ಹೋದ್ರೆ ಎಷ್ಟೋ ಬಿಸ್ನೆಸ್, ಪ್ರತಿ ಒಬ್ಬ ಬಿಸ್ನೆಸ್ ಮ್ಯಾನ್ಗೂ ಇದು ಬೇಕಿರೋದು. ಎಂಡ್ ಆಫ್ ದ ಡೇ ಅವ್ರದ್ದು ಇಂಟ್ರೆಸ್ಟ್, ಹಾಗೆ ಹೌ ವಿ ಪಿಚ್ ಇನ್. ಅಂಡ್ ಲಾಸ್ಟ್ ಥಿಂಗ್ ಇಸ್, ಇವಾಗ ಕೊರೋನಾ ಇರೋದ್ರಿಂದ ಮನೆಯಿಂದ ಕೆಲಸ ಮಾಡೋದಕ್ಕೋಸ್ಕರ ಫೇಸ್ಬುಕ್ ಇಸ್ ಸಮಥಿಂಗ್ ವೆರಿ ಇಂಪಾರ್ಟೆಂಟ್. ಅಂಡ್ ವಾಟ್ಸಪ್, ನೀವು ಫೇಸ್ಬುಕ್ ಅಲ್ಲಿ ಒಂದು ಪೋಸ್ಟ್, ವಿ ಸೆಂಡ್ ಕಸ್ಟಮರ್ಸ್ ಟು ಯುವರ್ ಶಾಪ್ ಬೈ ಬಿಸ್ನೆಸ್, ಫಿಕ್ಸ್ಡ್ ಪರ್ಸೆಂಟೇಜ್ ಕೊಡಿ ಅಂತ ಹೇಳ್ಬಿಟ್ಟು, ವಿ ಆರ್ 3000+ ವರ್ಡ್ ಆಫ್ ಮೌತ್ ಮಾರ್ಕೆಟರ್ಸ್ ಇನ್ ಬ್ಯಾಂಗ್ಳೂರ್ ಅಂತ ಒಂದು ಪೋಸ್ಟ್ ಹಾಕಿ. ಪೋಸ್ಟ್ ಹಾಕಿದ ತಕ್ಷಣ ನೀವು ನೋಡ್ಬೋದು ಎಷ್ಟೋ ಜನ ನಿಮ್ಗೆ ಕಮೆಂಟ್ಸ್ ಮಾಡ್ತಾರೆ. ಆ ಕಮೆಂಟ್ಸ್ ಮಾಡಿದಾಗ ಬೇಕಾದ್ರೆ ನೀವು ಫ್ರೀ ಟೈಮಲ್ಲಿ ಕೆಲಸ ಮಾಡ್ಬೇಕಂದ್ರೆ ಒಂದು ವಾಟ್ಸಪ್ ಅಲ್ಲಿ ಗ್ರೂಪ್ ನ ಕ್ರಿಯೇಟ್ ಮಾಡ್ಬಿಟ್ಟು ಗ್ರೂಪ್ ಲಿಂಕ್ ನ ಕೊಡ್ತಾರೆ. ಪ್ಲೀಸ್ ಜಾಯಿನ್ ದಿಸ್ ಗ್ರೂಪ್, ವಿ ವಿಲ್ ಗಿವ್ ಯು ಕಾಲ್ ಫಾರ್ ಡೀಟೇಲ್ಸ್ ಅಂತ ಹೇಳ್ಬೋದು. ಸೊ ಅವ್ರ ಗ್ರೂಪ್ ಅಲ್ಲಿ ಜಾಯಿನ್ ಆಗಿದ ತಕ್ಷಣ ನಿಮ್ಮ ಹತ್ರ ಲೀಡ್ಸ್ ಬಂತು. ಆ ಲೀಡ್ಸ್ ಬಂದಾಗ ನೀವು ಫ್ರೀ ಇರೋ ಟೈಮಲ್ಲಿ ಒಬ್ರಿಗೆ ಲೈನ್ ಆಗಿ ಫೋನ್ ಮಾಡ್ಕೊಂಡು ಹೋಗಿ ಅವ್ರಿಗೆ ಎಕ್ಸ್ಪ್ಲೈನ್ ಮಾಡಿ, ಅವ್ರ ಬಿಸ್ನೆಸ್ ನ ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳಿ. ನೀವು ಯಾಕೆ ಚಾನಲ್ ಪಾರ್ಟ್ನರ್ಸ್ ಕ್ರಿಯೇಟ್ ಮಾಡಲ್ಲ ಅಂತ ಸಜೆಷನ್ ಕೊಡಿ. ಆಸ್ ಎ ಮಾರ್ಕೆಟಿಂಗ್ ಸ್ಟ್ರಾಟಜಿಸ್ಟ್ ಈಸಿಲಿ ಅವ್ರಿಗೂ ಒಂದು ಚೆನ್ನಾಗಿದೆ ಅಂತ ಅವರು ಡೌನ್ಲೋಡ್ ಮಾಡ್ಕೊಂಡಾಗ ಬೈ ಡಿಫಾಲ್ಟ್ ನಿಮ್ದು ಇನ್ವೈಟ್ ಕೋಡ್ ಕೊಟ್ಟಾಗ ಅವ್ರಿಗೂ ಡಿಸ್ಕೌಂಟ್ ಸಿಗುತ್ತೆ. ಅಂಡ್ ಅವ್ರ ಡಿಸ್ಕೌಂಟ್ ಸಿಕ್ಕಿದ ತಕ್ಷಣ, ಪೇಮೆಂಟ್ ಆಗಿದ ತಕ್ಷಣ 360 ರೂಪೀಸ್ ನಿಮ್ಗೆ ಸಿಗುತ್ತೆ. ಈಗ ನಾವು 3 ವಿಧಾನ ನೋಡಿದ್ವಿ. ಒಂದು ಆನ್ಲೈನ್ ಮಾರ್ಕೆಟಿಂಗ್ ಅಲ್ಲೂ ನಾವು ಫನಲ್ ಮಂತ್ ಕ್ರಿಯೇಟ್ ಮಾಡ್ಕೋಬಹುದು. ಒಂದು ನೀವು ಡೈರೆಕ್ಟ್ ಆಗಿ ನಿಮ್ ಪರಿಚಯ ಇರೋ ಬಿಸ್ನೆಸ್ಗೂ ಮೀಟ್ ಆಗ್ತಿದ್ರೆ ಅಂದ್ರೆ ಮೀಟ್ ಆಗಿ ಹಾಗೇನೆ ಎಕ್ಸ್ಪ್ಲೇನ್ ಮಾಡ್ಬೋದು. ಲಾಸ್ಟ್ ಒನ್ ಇಸ್ ಟೆಲಿಕಾಲಿಂಗ್ ಅಂತ ಹೇಳ್ದೆ ಅಲ್ವಾ, ಇಷ್ಟೊಂದು ಆಪರ್ಚುನಿಟೀಸ್ ಇದಾವೆ. ಜಸ್ಟ್ ಡೈಲ್ ಅಂತ ಒಂದು ಅಪ್ಲಿಕೇಶನ್ ಓಪನ್ ಮಾಡಿದ್ರೆ ಸಾಕು, ಕೋಟಿ ಬಿಸ್ನೆಸ್ ಫೋನ್ ನಂಬರ್ಸ್ ಇದಾವೆ. ಹಾಗೇನೆ ನಿಮ್ ವಾಟ್ಸಪ್ ನೋಡ್ತಾ ಇರಿ, ಎಷ್ಟೋ ಗ್ರೂಪ್ಸ್ ಇದಾರಲ್ವಾ, ಆ ಗ್ರೂಪ್ಸ್ ಅಲ್ಲಿ ಎಷ್ಟೋ ಜನ ಬಿಸ್ನೆಸ್ ಅವರು ಪ್ರಮೋಷನ್ ಮಾಡ್ತಾನೆ ಇದಾರೆ. ಒಂದ್ಸಲ ಅವ್ನು ಫೋನ್ ಮಾಡ್ಬಿಟ್ಟು ಅವ್ರಿಗೆ ನಿಮ್ ಬಿಸ್ನೆಸ್ ಬಗ್ಗೆ ಸ್ವಲ್ಪ ಹೇಳಿ, ನಂಗೆ ಚೆನ್ನಾಗಿದೆ ಈ ಬಿಸ್ನೆಸ್, ನಾನು ನಿಮ್ಗೆ ಪಾರ್ಟ್ನರ್ ಆಗ್ಬೋದಾ, ಚಾನಲ್ ಪಾರ್ಟ್ನರ್ ಆಗ್ತೀನಿ, ನೀವು ಈ ಡೂ ಫ್ರೆಂಡ್ಲಿ ಇಡಿ, ನಾವು ನಮ್ಗೆ ಸಿಕ್ಕಿದಾಗ ಎಲ್ಲ ಲೀಡ್ ಸಿಕ್ಕಿದಾಗ ಅದ್ರಲ್ಲಿ ನಿಮ್ಗೆ ರೆಫರ್ ಮಾಡ್ತೀವಿ ಅಂತ ಹೇಳ್ಬಿಟ್ಟು ಕಳಿಸಿದ್ರೆ ಅವರು ಸಂತೋಷ ಪಡ್ತಾರೆ. ಅಂಡ್ ಅವ್ರಿಗೂ ಒಂದು ಒಳ್ಳೆ ವಿಧಾನ ಸಿಕ್ತು. ಎಂಡ್ ಆಫ್ ದ ಡೇ ಬರೀ ಮಾರ್ಕೆಟಿಂಗ್ ಮಾಡೋದು ದೊಡ್ಡದಲ್ಲ, ಜನಗಳದ್ದು ಪ್ರೀತಿ ವಿಶ್ವಾಸ ಗಳಿಸಿದ್ರೆ ಅದಕ್ಕೆ ಅದ್ರ ಮುಂದೆ ಯಾವ ಮಾರ್ಕೆಟಿಂಗ್ ಸ್ಟ್ರಾಂಗ್ ಇಲ್ಲ ಅದ್ರ ಕಂಪೇರಿಟಿವ್ಲಿ. ಸೊ ದಿಸ್ ಇಸ್ ದ ಪ್ರೋಸೆಸ್. ಅಂಡ್ ನಾವು ಈಗ ದಿಸ್ ಇಸ್ ದ ಲಾಸ್ಟ್ ಚಾಪ್ಟರ್. ಎನಿ ಡೌಟ್ ಸೋ ಫಾರ್? ನೀವೀಗ ಸ್ಟ್ರಾಟಜಿ ಹೇಳ್ದೆ ಅಲ್ವಾ, ನಿಮ್ಗೆ 3 ವೇ ಆಫ್ ಅರ್ನಿಂಗ್ ಔಟ್ ಆಫ್ ಇಟ್. ಇದನ್ನ ನಮ್ಮ ಹತ್ರ ಒಂದು ಪ್ರೈವೇಟ್ ಗ್ರೂಪ್ ಇದೆ. ಯಾಕಂದ್ರೆ ನಾನು ಇರೋ ಒಂದು 10-15 ಮಿನಿಟ್ಸ್ ಅಲ್ಲಿ ಸ್ಟ್ರಾಟಜೀಸ್ ಹೇಳಕ್ ಆಗಲ್ಲ. ಆದ್ರೆ ನಮ್ದೇ ಒಂದು ಡೆಡಿಕೇಟೆಡ್ ಗ್ರೂಪ್ ಇದೆ. ನೀವು ಇಷ್ಟ ಇದ್ರೆ ಆ ವಾಟ್ಸ್ಆಪ್ ಗ್ರೂಪ್ ಅಲ್ಲಿ ಜಾಯಿನ್ ಆಗ್ಬೋದು. ಆ ಜಾಯಿನ್ ಆಗಿದ ತಕ್ಷಣ ನಾವು ಡೇ ಟು ಡೇ ಆಕ್ಟಿವಿಟಿ ನಿಮ್ಗೆ ತೋರಿಸ್ತಾ ಇರ್ತೀವಿ. ಈ ತರ ಮಾಡ್ಬೋದು ಅಂತ ತೋರಿಸ್ತಾ ಇರ್ತೀವಿ. ನೀವು ಯಾವ್ದು ಇಂಟ್ರೆಸ್ಟ್ ಆಗುತ್ತೆ ನೀವು ಇಂಪ್ಲಿಮೆಂಟ್ ಮಾಡ್ಬೋದು. ನಿಮ್ ಫ್ರೀ ಟೈಮ್ ಅಲ್ಲಿ ಕೆಲಸ ಮಾಡಕ್ ಇಷ್ಟ ಇದ್ರೆ ಮಾಡ್ಬೋದು, ಇಲ್ಲಾಂದ್ರೆ ಬಿಡ್ಬೋದು. ದೇರ್ ಇಸ್ ನೋ ಟಾರ್ಗೆಟ್ಸ್ ಹಿಯರ್. ಎಂಡ್ ಆಫ್ ದ ಡೇ ಎವ್ರಿ ಡೇ ಇಸ್ ಅನ್ ಆಪರ್ಚುನಿಟಿ. ನೀವು ಪ್ರತಿಯೊಬ್ಬ ಬಿಸ್ನೆಸ್ ಮ್ಯಾನ್ಗೆ ನೀವು ಮೀಟ್ ಆದಾಗ್ಲೂ ಯು ಕ್ಯಾನ್ ಕನ್ವರ್ಟ್ ಹಿಮ್. ಯಾಕಂದ್ರೆ ಪ್ರತಿಯೊಬ್ಬ ಬಿಸ್ನೆಸ್ ಮನುಷ್ಯನು ಅವನ್ ಬಿಸ್ನೆಸ್ ಹೇಗೆ ಇಂಪ್ರೂವ್ ಮಾಡ್ಬೇಕಂತ ಒಂದು ತಲೆಯಲ್ಲಿ ಯೋಚನೆ ಇದ್ದೇ ಇರುತ್ತೆ. ಇದು ಒಂದು ಸ್ಟ್ರಾಟಜಿ ಅದಕ್ಕೆ. ಓಕೆ, ಸೊ ಎನಿ ಡೌಟ್ಸ್ ಆರ್ ಶಾಲ್ ಐ ಪ್ರೊಸೀಡ್ ವಿತ್ ದ ಲಾಸ್ಟ್ ಚಾಪ್ಟರ್? ಸರ್, ಇವಾಗ ನಾವು ಕಸ್ಟಮರ್ನ ಕಳಿಸ್ತೀವಲ್ವಾ, ಅವರು ಡೂ ಫ್ರೆಂಡ್ಲಿಯಲ್ಲಿ ಜಾಯಿನ್ ಆಗಿರ್ಬೇಕಲ್ವಾ? ಕಳ್ಸೋರು ಕೂಡ ಕಳ್ಸೋರು ಇರ್ಬೇಕು, ಅಪ್ಲಿಕೇಶನ್ ಅಲ್ಲಿ ಕಳ್ಸೋರು ಇರ್ಬೇಕು. ಕಸ್ಟಮರ್ಗೆ ಅಪ್ಲಿಕೇಶನ್ ಬೇಕಾಗಿಲ್ಲ, ಪರ್ಚೇಸ್ ಮಾಡೋರ್ಗೆ ಅಪ್ಲಿಕೇಶನ್ ಬೇಕಾಗಿಲ್ಲ. ಪರ್ಚೇಸ್ ಮಾಡೋರ್ಗ್ ಬೇಕಾಗಿಲ್ಲ, ಆದ್ರೆ ಅದು ಬಿಸ್ನೆಸ್ ಮಾಡೋರ್ಗ್ ಬೇಕಲ್ವಾ ಸರ್? ಕಸ್ಟಮರ್ಗಿಲ್ಲ. ಖರೀದಿ ಮಾಡೋರ್ಗೆ ಅವ್ರಿಗೆ ಡೂ ಫ್ರೆಂಡ್ಲಿ ಏನಂತ ಗೊತ್ತಿರಲ್ಲ. ಈಗ ಫಾರ್ ಎಕ್ಸಾಂಪಲ್, ಈಗ ನೀವು ಒಬ್ರಿಗೆ ರೆಫರ್ ಮಾಡಿದ್ರೆ ಆ ಅಂಗಡಿಗೆ ಹೋಗ್ರಿ ಚೆನ್ನಾಗಿದೆ ಅಂತ, ನಿಮ್ಮ ಹತ್ರ ಅಪ್ಲಿಕೇಶನ್ ಇದ್ರೇನೆ ನೀವು ರೆಫರ್ ಮಾಡಕ್ಕಾಗೋದು. ಮತ್ತೆ ಅಂಗಡಿಯವ್ರ ಹತ್ರನೂ ಇರ್ಬೇಕಾ? ಅಂಗಡಿಯವ್ರು ಇರ್ಲಿಲ್ಲ, ಅದರಲ್ಲಿ ಅಪ್ಲಿಕೇಶನ್ ಇರ್ಲಿಲ್ಲ ಅಂದ್ರೆ ನೀವು ರೆಫರ್ ಅವ್ರದ್ದು ಬ್ಯಾನರೇ ಸಿಗ್ತಾ ಇರ್ಲಿಲ್ಲ ನಿಮ್ಗೆ. ಓಕೆ ಸರ್, ಅವರು ಇರ್ಬೇಕು. ಎಸ್, ಸೊ ಬಿಸ್ನೆಸ್ ಅವ್ರು ಇದ್ದೇ ಇರ್ತಾರೆ. ಯಾಕಂದ್ರೆ ಅವ್ರ ಬಿಸ್ನೆಸ್ ಗೆ ಒಂದು ಮಾರ್ಕೆಟಿಂಗ್ ಆಗ್ಬೇಕು ಅಂತ ಅವರೇ ಬಂದಿರ್ತಾರೆ. ಅದರಲ್ಲಿ ಆಸ್ ಎ ಕಾಮನ್ ಪರ್ಸನ್ ನಾವು ಬ್ರ್ಯಾಂಡ್ ಅಂಬಾಸಿಡರ್ ಆಗೋಕ್ಕೋಸ್ಕರ ನಾವು ಅಪ್ಲಿಕೇಶನ್ ಡೌನ್ಲೋಡ್ ಮಾಡಿದೀವಿ. ಯಾರು ರೆಫರ್ ಮಾಡ್ತೀವಲ್ವಾ, ನಾವು ಕಸ್ಟಮರ್ ನಂಬರ್ ಹಾಕ್ತಿವಲ್ವಾ, ಅವ್ರು ಡೌನ್ಲೋಡ್ ಮಾಡಿಲ್ಲ ಅಂದ್ರೂ ಪರವಾಗಿಲ್ಲ, ಅವ್ರು ಮಾಡಿದ್ರು ಏನ್ ತೊಂದರೆ ಇಲ್ಲ. ಅವ್ರು ಮಾಡಿಲ್ಲ, ಎಷ್ಟೋ ಸಲ ಕಸ್ಟಮರ್ಗೆ ಗೊತ್ತಿದ್ರೆ ಅವರೇ ಮಾಡ್ಕೊಂತಾರೆ. ಸೊ ನೀವು ರೆಫರ್ ಮಾಡೋವಾಗ ಡೂ ಫ್ರೆಂಡ್ಲಿ ಬಗ್ಗೆ ಏನ್ ಮಾತಾಡೋದು ಏನ್ ಜರೂರತ್ ಇಲ್ಲ. ಅವ್ರು ನಮ್ಮ ಪರಿಚಯ ಅವರೇ, ನಮ್ಮ ಫ್ರೆಂಡ್ ಅವರು ಫ್ರೆಂಡ್ಲಿ ಡಿಸ್ಕೌಂಟ್ ಕೊಡಿ ಅಂತ ಹೇಳಿ ಕಳಿಸ್ತಾ ಇರಿ ಅಷ್ಟೇ. ನೀವು ಡೂ ಫ್ರೆಂಡ್ಲಿ ಬಗ್ಗೆ ಪ್ರಮೋಟ್ ಮಾಡ್ಬೇಕು. ಕಸ್ಟಮರ್ ಜೊತೆ ಮಾತಾಡಕ್ ಬೇಕಾಗಿಲ್ಲ, ಬಿಸ್ನೆಸ್ ಅವ್ರ ಜೊತೆ ನೀವು ಬೇಕಾದ್ರೆ ಮಾತಾಡಿ. ಯಾಕಂದ್ರೆ ಅವ್ರು ಇನ್ವೈಟ್ ಅಂಡ್ ಅರ್ನ್ ಮಾಡ್ಬೋದು ಅವ್ರಿಗೆ. ಆಸ್ ಎ ಪರ್ಸನ್ ಆಫ್ ನಾರ್ಮಲ್ ಪರ್ಸನ್ ಹೂ ಇಸ್ ಯೂಸಿಂಗ್ ದ ಅಪ್ಲಿಕೇಶನ್,
ಬಿಸ್ನೆಸ್ ಮನುಷ್ಯನ್ಗೆ ಮಾತಾಡುವಾಗ ನೀವು ಹೇಳ್ಬೋದು ಈ ಅಪ್ಲಿಕೇಶನ್ ಇಂದ ನಾನು ನಿಮಗೆ ಸೇಲ್ಸ್ ಅಂದ್ರೆ ಕಸ್ಟಮರ್ನ ಕಳ್ಸ್ಕೊಡಕ್ಕೆ ಅನುಕೂಲ ಆಗುತ್ತೆ, ಚಾನೆಲ್ ಪಾರ್ಟ್ನರ್ಸ್ ನ ನೀವು ಬಿಲ್ಡ್ ಮಾಡ್ಕೋಬಹುದು ಅಂತ ನೀವು ಹೇಳ್ತೀರಾ. ಆದ್ರೆ ನೀವು ರೆಫರ್ ಅಂಡ್ ಅರ್ನ್ ಮಾಡುವಾಗ ಕಸ್ಟಮರ್ಗೆ ಇದ್ರ ಬಗ್ಗೆ ಬೇಕಾಗೇ ಇರಲಿಲ್ಲ, ಅವ್ರಿಗೆ ಆಕ್ಚುಲಿ ಮೆಟೀರಿಯಲ್ ಇಲ್ಲ ಪ್ರಾಡಕ್ಟ್ ಅಥವಾ ಸರ್ವಿಸ್ ಬೇಕಾಗಿರುತ್ತೆ. ಆ ಟೈಮಲ್ಲಿ ನೀವು ಆ ಕಡೆ ಹೋಗ್ರಿ ಅಂತ ಹೇಳ್ಬಿಟ್ಟು ಕಳಿಸ್ತಿರ್ತಾರೆ ಅಷ್ಟೇ. ಓಕೆ ಸರ್, ಥ್ಯಾಂಕ್ ಯು. ಸೊ ಕಮಿಂಗ್ ಟು ದ ಲಾಸ್ಟ್ ಚಾಪ್ಟರ್, ಇದಾದ್ಮೇಲೆ ನಾವು ಮತ್ತೆ ಕ್ವಶನ್ ಅಂಡ್ ಆನ್ಸರ್ ಇಡೋಣ. ಇವಾಗ ಸಿಚುವೇಶನ್ ಇಟ್ ಇಸ್ ಸಮಥಿಂಗ್ ಪ್ಯಾಂಡಮಿಕ್ ಸಿಚುವೇಶನ್, ಕೊರೋನಾ ಇದೆ, ಲಾಕ್ ಡೌನ್ ಇದೆ, ಮನೆಯಲ್ಲೇ ಸ್ಟಕ್ ಆಗಿದೀವಿ ಎಷ್ಟೋ ಸಲ. ಆದ್ರೆ ಥಿಂಕ್ ಅಬೌಟ್ ದ ಆಪರ್ಚುನಿಟಿ ನಾವು. ಯಾವತ್ತು ಇಲ್ದಿರೋಷ್ಟು ಹ್ಯೂಜ್ ಡಿಮ್ಯಾಂಡ್ ಫಾರ್ ಮಾರ್ಕೆಟಿಯರ್ಸ್ ಇವಾಗ ಆಗಿದೆ. ನೀವು ನೋಡ್ತಾ ಇದ್ದೀರಾ, ಪ್ರತಿಯೊಬ್ಬ ಮನುಷ್ಯನು ಫೇಸ್ಬುಕ್, ವಾಟ್ಸಪ್, ಗೂಗಲ್ಗೆ ಅಡಿಕ್ಟ್ ಆಗ್ಬಿಟ್ಟಿದೀವಿ. ಯಾಕಂದ್ರೆ ಆಫ್ಲೈನ್ ಬಿಸ್ನೆಸ್ ಶಟರ್ ಓಪನ್ ಮಾಡಕ್ಕೂ ಕಷ್ಟ ಆಗ್ತಿದೆ ಅವ್ರಿಗೆಲ್ಲ. ಅಂಡ್ ಪ್ರತಿಯೊಬ್ಬನು ಕಷ್ಟ ಪಡ್ತಿದ್ದಾರೆ, ಹೊಸ ಹೊಸ ರೀತಿಯಿಂದ ಹೇಗೆ ಸಂಪಾದನೆ ಮಾಡ್ಬೇಕಂತ ಯೋಚನೆ ಮಾಡ್ತಾನೆ ಇದ್ದೀರಾ. ಸೊ ಕೋವಿಡ್ ಅಂಡ್ ಲಾಕ್ಡೌನ್ ಹ್ಯಾಸ್ ಎನೇಬಲ್ಡ್ ಲಾಟ್ ಆಫ್ ಆಫ್ಲೈನ್ ಬಿಸ್ನೆಸ್ಗೆ ಆನ್ಲೈನ್ ಶಿಫ್ಟ್ ಆಗಕ್ಕೆ ಏನಾದ್ರೂ ಮಾಡ್ಬೇಕಲ್ಲ ಅಂತ ಯೋಚನೆ ಇದ್ದಾರೆ. ದಿಸ್ ಇಸ್ ಅ ಪೀರಿಯಡ್ ಈಚ್ ಬಿಸ್ನೆಸ್ ಇಸ್ ಲುಕಿಂಗ್ ಫಾರ್ ಯುನಿಕ್ ವೇಸ್ ಟು ಜನರೇಟ್ ಸೇಲ್ಸ್. ಹೇಗಾದ್ರೂ ಮಾಡಿ ಸೇಲ್ಸ್ ಜನರೇಟ್ ಮಾಡ್ಬೇಕಲ್ವಾ, ನಮ್ಮ ಹತ್ರ ಇಷ್ಟೊಂದು ಮಾಲ್ ಬಿದ್ದಿದೆ, ನಮ್ಮ ಆಫೀಸಲ್ಲಿ ಇಷ್ಟೊಂದಿದೆ, ಹೇಗಾದ್ರೂ ಮಾಡ್ಬಿಟ್ಟು ಜನರೇಟ್ ಮಾಡ್ಬೇಕು. ಆದ್ರೆ ಕೈಯಲ್ಲಿ ದುಡ್ಡಿಲ್ಲ. ಲೋ ಕಾಸ್ಟ್ ಮಾರ್ಕೆಟಿಂಗ್ಗೆ ಫಸ್ಟ್ ಪ್ರಿಫರೆನ್ಸ್ ಕೊಡ್ತಾರೆ. ನೀವು ಆನ್ಲೈನ್ ಮಾರ್ಕೆಟಿಂಗ್ ಮಾಡಕ್ ಹೋದ್ರು ಬಿಸ್ನೆಸ್ ಅವರು ಖರ್ಚು ಮಾಡೋವರೆಗೂ ಅವ್ರಿಗೆ ಪ್ರಾಪರ್ ಕ್ವಾಲಿಟಿ ಲೀಡ್ ಸಿಗ್ತಾ ಇಲ್ಲ. ಸೊ ಲೋ ಕಾಸ್ಟ್ ಅಂದ್ರೆ ಏನ್ ಮಾಡಕ್ ಬೇಕು, ಯಾರಾದ್ರೂ ನೋಡ್ತಾರೆ ನಿಮ್ಮ ಹತ್ರ, ನಿಮ್ ಫ್ರೆಂಡ್ ಸರ್ಕಲ್ ಅವ್ರು ನೋಡ್ತಾನೆ ಇರ್ತಾರೆ. ಚಾನೆಲ್ ಪಾರ್ಟ್ನರ್ಸ್ಗೆ ನೋಡಕ್ಕೆ ಜಾಸ್ತಿ ನೋಡ್ತಾರೆ. ಅಕಸ್ಮಾತ್ ನಮ್ಮ ಹತ್ರ ಇಷ್ಟು ಕ್ವಾಂಟಿಟಿ ಇದೆ ಅಂದ್ರೆ ಮಾರ್ಕೆಟ್ ಅಲ್ಲಿ ಯಾರಿಗಾದ್ರೂ ಡಂಪ್ ಮಾಡ್ಬಿಡೋಣ ಅಂತ ಯೋಚನೆ ಮಾಡ್ತಿರ್ತಾರೆ. ಆದ್ರೆ ಲೋ ಕಾಸ್ಟ್ ಮಾರ್ಕೆಟಿಂಗ್ ಮಾಡಕ್ಕೆ ಪ್ರಿಫರೆನ್ಸ್ ಕೊಟ್ಟೆ ಕೊಡ್ತಾರೆ. ಅಂಡ್ ಆನ್ಲೈನ್ ಮಾರ್ಕೆಟಿಂಗ್ ಮಾಡಕ್ ಹೋದಾಗ ಟ್ರಸ್ಟ್ ಇಶ್ಯೂಸ್. ಪ್ರತಿಯೊಬ್ಬ ಮನುಷ್ಯನು ಆನ್ಲೈನ್ ಅಲ್ಲಿ ಮಾರ್ಕೆಟಿಂಗ್ ಮಾಡುವಾಗ ನಾವು ನೋಡ್ತಾ ಇರ್ತೀವಿ, ಅಂಗಡಿ ಅಂದ್ರೆ ನಮ್ಮ ಸ್ಕ್ರೀನ್ ಅಲ್ಲಿ ಕಾಣ್ತಾ ಇರತ್ತೆ, ಅಯ್ಯೋ ತಗೊಳ್ಳಾ ಬೇಡ ಅಂತ ಡೌಟ್ ಇರುತ್ತೆ. ಯಾಕಂದ್ರೆ ಆನ್ಲೈನ್ ಅಲ್ಲಿ ಟ್ರಸ್ಟ್ ಇರಲ್ಲ. ಅನ್ಫಾರ್ಚುನೇಟ್ಲಿ ಡೈರ್ ಸಿಚುವೇಶನ್ ಅಲ್ಲಿ ನಾವು ಸುಮ್ಮನೆ ಹೋದ್ರೆ ಹೋಗ್ಲಿ ಅಂತ ಬುಕ್ ಮಾಡ್ಬಿಡ್ತೀವಿ. ಬಟ್ ಆನ್ಲೈನ್ ಮಾರ್ಕೆಟಿಂಗ್ ಅದೊಂದು ಪ್ರಾಬ್ಲಮ್ ಇದೆ. ಹಾಗೇನೆ ಆಫ್ಲೈನ್ ಮಾರ್ಕೆಟಿಂಗ್ ಅಲ್ಲಿ ಟ್ರ್ಯಾಕಿಂಗ್ ಇಶ್ಯೂ ಇದೆ. ಅಂಡ್ ಆಫ್ಲೈನ್ ಮಾರ್ಕೆಟಿಂಗ್ ಮಾಡೋದು ಹೈ ಕಾಸ್ಟ್. ಅಂಡ್ ಡ್ಯೂ ಟು ಕೋವಿಡ್ ಅಂಡ್ ದಿಸ್ ಲಾಕ್ ಡೌನ್, ಆಫ್ಲೈನ್ ಮಾರ್ಕೆಟಿಂಗ್ ಇಸ್ ನಾಟ್ ಫೀಸಿಬಲ್ ಆಲ್ಸೋ. ಬಟ್ ಎವ್ರಿ ಬಿಸ್ನೆಸ್ ಓನರ್ ನೋಸ್ ಪವರ್ ಆಫ್ ವರ್ಡ್ ಆಫ್ ಮೌತ್. ಪ್ರತಿಯೊಬ್ಬ ಅಂದ್ರೆ ವರ್ಡ್ ಟರ್ಮಿನಾಲಜಿ ಗೊತ್ತಿಲ್ಲ ಇರ್ಬೋದು, ಆದ್ರೆ ಮೌತ್ ಪಬ್ಲಿಸಿಟಿ ಅನ್ನೋದು ಪ್ರತಿಯೊಬ್ಬರಿಗೂ ಗೊತ್ತಿದೆ. ದಟ್ ಈಸ್ ಒನ್ ಆಫ್ ದ ಬೆಸ್ಟ್ ರೆಫರಲ್ ಅಂತ ಅವ್ರ ಗೊತ್ತಿದೆ. ಸೊ ವೆನ್ there is a huge demand and we are aware of one strategy which is low cost itself, just one time payment of 1,000 rupees, any businessman can become he can create a channel partners. So as a marketing strategist, how much you can earn? I'm just showing a table. ನಿಮ್ಗೆ 8 ಅವರ್ ದಿನಕ್ಕೆ 8 ಅವರ್ ಕೆಲಸ ಮಾಡಿದ್ರು ಟೆಲಿಕಾಲಿಂಗ್ ಮೆಥಡ್ ಅಲ್ಲಿ 100 ಕಾಲ್ಸ್ ಮಾಡ್ಬೋದು ಮ್ಯಾಕ್ಸಿಮಮ್. ಅಂದ್ರೆ ಟೈರ್ಡ್ ಆಗ್ಬಿಡ್ತೀರಾ 8 ಅವರ್ ಕೆಲಸ ಮಾಡಿದ್ರೆ. ನಮ್ ಪ್ರಕಾರ ನಮ್ ಸ್ಟ್ರಾಟಜಿಯಲ್ಲಿ ನಾವು ನಮ್ಮ ಟೆಲಿಕಾಲರ್ಸ್ ನ ಇಟ್ಕೊಂಡು ನಾವೆಲ್ಲ ನೋಡಿದಾಗ ದಿನಕ್ಕೆ ಕಮ್ಮಿ ಅಂದ್ರೂ 100 ಜನಕ್ಕೆ ಮಾತಾಡಿದ್ರೆ ಕಮ್ಮಿ ಅಂದ್ರೂ 4 ಸೇಲ್ ಅಂತೂ ಆಗೇ ಆಗತ್ತೆ. 4 ಸೇಲ್ ಆದಾಗ 360 rupees ಒಂದರಲ್ಲಿ ಕನ್ವರ್ಷನ್ ಆದ್ರೆ ತಿಂಗಳಿಗೆ ಒಂದಿನಕ್ಕೆ 1,440 ತಿಂಗಳಿಗೆ 36,000 ರೂಪಾಯಿ ಟಚ್ ಮಾಡ್ಬೋದು. ಹಾಗೇನೆ ಬಿಸ್ನೆಸ್ ಡೆವಲಪ್ಮೆಂಟ್ ದಿನಕ್ಕೆ ಫುಲ್ ಟೈಮ್ ಒಬ್ಬ ಕೆಲಸ ಮಾಡ್ತಾನಂದ್ರೆ 30 ಅಂಗಡಿಗಳಿಗೆ ವಿಸಿಟ್ ಮಾಡ್ಬೋದು. ವಿಸಿಟ್ ಮಾಡೋದ್ರಲ್ಲಿ ಅಪ್ ಟು 6 ಸೇಲ್ಸ್ ನಾವು ಫೈಂಡ್ ಔಟ್ ಮಾಡಿದ್ವಿ. ಹಿ ಈಸ್ ಎ ಫ್ರೆಶರ್ ಗೈ. ಫ್ರೆಶರ್ ಇದ್ರು ಅವ್ರ ದಿನಕ್ಕೆ 6 ಜನಕ್ಕೆ ಸೇಲ್ ಮಾಡ್ಬಿಟ್ಟು ಬರ್ತಾ ಇದೆ. ಯಾಕಂದ್ರೆ ಒಂದು ಟ್ರಸ್ಟ್ ಬಿಡಿಯತ್ತೆ. ಒಬ್ಬ ಮನುಷ್ಯ ಅಂಗಡಿ ಹತ್ರ ಬಂದ್ಮೇಲೆ ಅವ್ನು ಆನ್ ಸ್ಪಾಟ್ ಅಲ್ಲೇ ಕ್ವಶನ್ ಅಂಡ್ ಆನ್ಸರ್ ಕೇಳ್ಬೋದು ಅಂತ ಹೇಳಿದಾಗ ಅವ್ರಿಗೆ ಕನ್ವರ್ಷನ್ ಜಾಸ್ತಿ ಆಗುತ್ತೆ. 360 ನಿಮ್ OTP ಹಾಕಿದ ತಕ್ಷಣ ನಿಮ್ಗೆ 360 ಸಿಗುತ್ತೆ. ಒಬ್ರಿಗೆ ಆನ್ಬೋರ್ಡ್ ಮಾಡಿದಾಗ ನಿಮ್ಗೆ ತಿಂಗಳಿಗೆ ಅಂದ್ರೆ ಅಪ್ ಟು 54 ತೆಗಿಬಹುದು. ಇದರಲ್ಲಿ ಪರ್ ಡೇ ಅರ್ನಿಂಗ್ಸ್ 2,000 ವರೆಗೂ ಆಗುತ್ತೆ. ಆಸ್ ಎ ಡಿಜಿಟಲ್ ಮಾರ್ಕೆಟರ್ ನೀವು ಸ್ವಲ್ಪ ಆನ್ಲೈನ್ ಮಾರ್ಕೆಟಿಂಗ್ ಅಲ್ಲಿ ಸ್ವಲ್ಪ ಸ್ಟ್ರಾಂಗ್ ಇದ್ದೀರಾ ಅಂದ್ರೆ ದಿನಕ್ಕೆ ಬೇಕಾದ್ರೆ ನೀವು 50 ಲೀಡ್ಸ್ ತೆಗಿಬಹುದು. ಯಾಕಂದ್ರೆ ಆನ್ಲೈನ್ ಅಲ್ಲಿ ಸುಮಾರು ಜನ ಏನೇನೋ ಸ್ಟ್ರಾಟಜೀಸ್ ಇದಾವೆ. ಅದರಲ್ಲಿ ಆನ್ಲೈನ್ ಅಲ್ಲಿ ಹುಕ್ ಮಾಡ್ಕೊಂಡು ಲೀಡ್ಸ್ ನ ಜನರೇಟ್ ಮಾಡಿ ಅಪ್ ಟು 10 ಸೇಲ್ಸ್ ಆದ್ರೂ ಮಾಡ್ಬೋದು. ಸೊ ಆನ್ಲೈನ್ ಅಲ್ಲಿ ಲೀಡ್ ಜನರೇಟ್ ಮಾಡ್ಬಿಟ್ಟು ನೀವು ಹೆಲ್ಪ್ ಮಾಡ್ತೀನಿ, ನಮ್ಮ ಹತ್ರ ಈ ತರ ಸ್ಟ್ರಾಟಜಿ ಇದೆ, ನಾವು ನಿಮ್ಮ ಚಾನೆಲ್ ಪಾರ್ಟ್ನರ್ಸ್ ಹೇಗೆ ಗ್ರೋತ್ ಮಾಡಬೇಕು ಅಂತ ಒಂದು ಸ್ಟ್ರಾಟಜಿ ಹೇಳ್ಕೊಡ್ತೀವಿ. ಮ್ಯಾಕ್ಸಿಮಮ್ ಇದರಿಂದ ಏನಾಗುತ್ತೆ, ಪ್ರತಿಯೊಬ್ಬ ನಿಮ್ಮ ನೋನ್ ಪರಿಚಯ ಇರೋ ಕಸ್ಟಮರ್ಸ್ ಎಲ್ಲ ನಿಮ್ಗೆ ಪಾರ್ಟ್ನರ್ಸ್ ಆಗ್ಬೋದು ಅಂತ ಹೇಳ್ಬಿಟ್ರೆ ಅವ್ರಿಗೊಂದು ಇಂಟ್ರೆಸ್ಟ್ ಬಂದೇ ಬರುತ್ತೆ. ದೇ ವಿಲ್ ಟ್ರೈ ಟು ನೋ ಮೋರ್. ತಿಂಗಳಿಗೆ ಅವ್ರು ಅಪ್ ಟು 90,000 ಚೇಸ್ ಮಾಡ್ಬೋದು. ಇಟ್ ಇಸ್ ಪ್ಯೂರ್ಲಿ ಎ ಸ್ಕಿಲ್ ಸೆಟ್. ಕಮ್ಯುನಿಕೇಶನ್ ಚೆನ್ನಾಗಿರ್ಬೇಕು ನಿಮ್ದು, ಹಾಗೇನೆ ಸ್ವಲ್ಪ ನಾಲೆಜ್ ಆಫ್ ಮೊಬೈಲ್ ಅಪ್ಲಿಕೇಶನ್ ಯೂಸ್ ಮಾಡೋಕ್ಕೆ. ಈಗ ನೀವೇ ನೋಡಿದ್ರಿ ಅಪ್ಲಿಕೇಶನ್ ನ ಡೀಟೇಲ್ಸ್. ಇಟ್ ಈಸ್ ನಾಟ್ ಡೂಯಿಂಗ್ ಎನಿಥಿಂಗ್ ಎಕ್ಸ್ಟ್ರಾ, ಅಂದ್ರೆ ನ್ಯೂ ಟೆಕ್ನಾಲಜಿ ಅಂತ ಏನಿಲ್ಲ, ಬಟ್ ದ ಪ್ರೋಸೆಸ್ ಆಫ್ ಯೂಸಿಂಗ್ ಇಟ್ ಇಸ್ ವೆರಿ ನ್ಯೂ. ಇದರಲ್ಲಿ ಆಗ್ತಾ ಇರೋದು ಫಂಕ್ಷನಾಲಿಟಿ OTP ಬೇಸ್ಡ್. ಅದು ಕಲಿಯಕ್ಕೆ ತುಂಬಾ 1-2-3 ಸಲ ನೀವು ಮಾಡ್ಬಿಟ್ರೆ ನಿಮ್ಗೂ ಗೊತ್ತಾಗ್ಬಿಡುತ್ತೆ.
ಅದನ್ನ ಒಂದು ಬೇಸಿಕ್ ಆಪ್ ಯೂಸೇಜ್ ಅಷ್ಟೇ ಇರೋದು ಇದರಲ್ಲಿ. ಹಾಗೇನೆ ಇದರಲ್ಲಿ ಅರ್ನಿಂಗ್ ಆಪರ್ಚುನಿಟಿ, ಸಿನ್ಸ್ ಇಟ್ಸ್ ಅ ನ್ಯೂ ಬಿಸ್ನೆಸ್ ಮಾಡೆಲ್ ಅಂಡ್ ನಾವು ವಿ ಆರ್ ಒನ್ ಆಫ್ ದ ಟಾಪ್ 10 ಸ್ಟಾರ್ಟ್ಅಪ್ಸ್ ಅಲ್ಲಿ 2018 ಅಲ್ಲಿ IIMB ಅಲ್ಲಿ ಫ್ರೆಂಡ್ಲಿ ಆಪ್ ಅಂತ ನೀವು ಚೆಕ್ ಮಾಡಿ, ನಂದು ಒಂದು ಕಂಪ್ನಿ ಅಲ್ಲಿ ಒನ್ ಆಫ್ ದ ಟಾಪ್ 10 ಸ್ಟಾರ್ಟ್ಅಪ್ಸ್ ಅಲ್ಲಿ ಫೇಮ್ ಆಗಿತ್ತು. ಲಾಂಚ್ ಪ್ಯಾಡ್ ಅಲ್ಲೇ ಆಗಿದ್ದು. ಈಗ ಸದ್ಯಕ್ಕೆ 2020 ಅಲ್ಲಿ ಡೂ ಫ್ರೆಂಡ್ಲಿ ಅಂತ ಅಪ್ಗ್ರೇಡೆಡ್ ವರ್ಷನ್ ಮಾಡಿಬಿಟ್ಟು ಇದು ಪ್ಯಾನ್ ಇಂಡಿಯಾ ರಿಲೀಸ್ ಆಗ್ತಿದೆ. ಈ ಮಂತ್ ಎಂಡ್ ಅಲ್ಲಿ iOS ಅಪ್ಲಿಕೇಶನ್ ರಿಲೀಸ್ ಆಗ್ತಿದೆ. ಅದು ರಿಲೀಸ್ ಆಗಿದ ತಕ್ಷಣ ಪ್ಯಾನ್ ಇಂಡಿಯಾ ಮಾಡ್ತಾ ಇದೀವಿ. ಸೊ 19,252 ಪಿನ್ ಕೋಡ್ಸ್ಗೆಲ್ಲ ರಿಲೀಸ್ ಆಗುತ್ತೆ. ಇದು ಅಗ್ರೆಸಿವ್ ಆಗಿ ಎಕ್ಸ್ಪ್ಯಾಂಡ್ ಆಗುತ್ತೆ. ಯಾಕಂದ್ರೆ ಇಲ್ಲಿ ಕಾಮನ್ ಮ್ಯಾನ್ ಕ್ಯಾನ್ ಆನ್ ಬೋರ್ಡ್ ಎ ಬಿಸ್ನೆಸ್ ಅಂಡ್ ಬಿಸ್ನೆಸ್ ವಿಲ್ ಆನ್ ಬೋರ್ಡ್ ಅ ಬ್ರ್ಯಾಂಡ್ ಫ್ರೆಂಡ್ಸ್. ಇಟ್ ಇಸ್ ಲೈಕ್ ಕೀಪ್ ಆನ್ ಗ್ರೋಯಿಂಗ್. ಬಟ್ ಯಾರು ಇನಿಷಿಯಲಿ ಬಂದಿದಾರಲ್ವಾ ಅವ್ರಿಗೆ ಆಪರ್ಚುನಿಟಿ, ಬಿಕಾಸ್ ಸಮಥಿಂಗ್ ಎನಿ ಟೈಮ್ ನ್ಯೂ ಬಂದಾಗ ಇಟ್ ಇಸ್ ಆಲ್ವೇಸ್ ಅನ್ ಆಪರ್ಚುನಿಟಿ. ಇಫ್ ಯು ಆರ್ ಇಂಟ್ರೆಸ್ಟೆಡ್ ಟು ಮೇಕ್ ದಿಸ್ ಫುಲ್ ಟೈಮ್ ಕರಿಯರ್, ಯು ಕ್ಯಾನ್ ಬಿಕಮ್ ಎ ಮೇಕ್ ಇಟ್ ಫುಲ್ ಟೈಮ್ ಕರಿಯರ್. ಅಂಡ್ ಬೇಕಾದ್ರೆ ನಮ್ ಗ್ರೂಪ್ ಅಲ್ಲೂ ಬೇಕಾದ್ರೆ ಜಾಯ್ನ್ ಆಗ್ಬೋದು. ಆ ಗ್ರೂಪ್ ಅಲ್ಲಿ ನಿಮ್ಗೆ ಹೇಗೆ ಪಿಚ್ ಮಾಡ್ಬೋದು, ನಮ್ ಕಡೆಯಿಂದ ವಿಡಿಯೋಸ್ ಬರ್ತಾ ಇರುತ್ತೆ. ಅದು ಬೇಕಾದ್ರೆ ನಿಮ್ಗೆ ವಾಟ್ಸ್ಆಪ್, ಫೇಸ್ಬುಕ್ ಅಲ್ಲೂ ಹಾಕ್ಬೋದು. ಸೊ ದಟ್ ನಿಮ್ಗೆ ಲೀಡ್ಸ್ ಬರುತ್ತೆ. ಆ ಲೀಡ್ಸ್ ಬಂದಾಗ ನೀವು ಡೈರೆಕ್ಟ್ ಆಗಿ ಕನ್ವರ್ಟ್ ಮಾಡ್ಕೋಬಹುದು. ಪ್ಲಸ್ ವಿ ಶಾಲ್ ಆಡ್ ಯು ಇನ್ ಎ ಸ್ಪೆಷಲ್ ಗ್ರೂಪ್. ಹಿಯರ್ ಯು ಗೆಟ್ ಕಾಂಟೆಂಟ್ ಸಿಗುತ್ತೆ, ಅಪ್ಡೇಟ್ಸ್ ಕೊಡ್ತೀವಿ, ಸ್ಕಿಲ್ ಸೆಟ್ ನ ನಿಮ್ಗೆ ಡೆವಲಪ್ ಮಾಡ್ತೀವಿ, ಹೇಗ್ ಮಾತಾಡಬೇಕು, ಎಂತ ಟ್ಯಾಕಲ್ ಹೇಗ್ ಮಾಡ್ಬೇಕಾಗತ್ತೆ, ಆ ತರ ಎಲ್ಲ ಡೀಟೇಲ್ಸ್ ನಿಮ್ಗೆ ನಮ್ ಸ್ಪೆಷಲ್ ಗ್ರೂಪ್ ಅಲ್ಲಿ ಕೊಡ್ತೀವಿ. ಅದು ನಿಮ್ಗೆ ಡೀಟೇಲ್ಸ್ ಅದು ಗ್ರೂಪ್ ಜಾಯ್ನ್ ಆಗ್ಬೇಕಂದ್ರೆ ಈ ನಂಬರ್ಗೆ ಮೆಸೇಜ್ ಮಾಡಿ ಜಾಯಿನ್ ಮೀ ಟು ಸ್ಪೆಷಲ್ ಗ್ರೂಪ್ ಅಂತ ಹಾಕಿ. ವಿ ವಿಲ್ ಗಿವ್ ಯು ಅ ಲಿಂಕ್. ಆ ಗ್ರೂಪ್ ಅಲ್ಲಿ ನೀವು ಜಾಯ್ನ್ ಆಗ್ಬೋದು. ಸೊ ನಾನು 8 ಅವರ್ ಲೆಕ್ಕ ತೋರಿಸಿದ್ದೀನಿ ಇಲ್ಲಿ. ಟೆಕ್ನಿಕಲಿ ಇದರಲ್ಲಿ ನೀವು ಫ್ರೀ ಇದ್ದಾಗ, ಎನಿ ಟೈಮ್ ಫ್ರೀ ಇದ್ದಾಗ ಪ್ರತಿಯೊಬ್ಬ ಒಬ್ಬ ಬಿಸ್ನೆಸ್ ಮನ್ ಸಿಗ್ನ ಅವನಿಗೂ ಫೋನ್ ಮಾಡಿ. ಇಲ್ಲ ವಾಟ್ಸಪ್ ಅಲ್ಲಿ ಯಾರಾದ್ರೂ ನಿಮ್ಗೆ ಆಡ್ ಹಾಕ್ತಾರ, ಇದು ಆಡ್ ನೋಡಿ ಹೊಸ ಒಳ್ಳೆ ಹರ್ಬಲ್ ಸೋಪ್ ಅಂತ, ಅವ್ರಿಗೊಂದು ಫೋನ್ ಮಾಡಿ, ಅವ್ರ ಬಿಸ್ನೆಸ್ ಬಗ್ಗೆ ಕೇಳ್ಕೊಳ್ಳಿ. ಸರ್ ಇದು ಚೆನ್ನಾಗಿದೆ, ನಾನು ಬೇಕಾದ್ರೆ ನಿಮ್ಗೆ ಕಸ್ಟಮರ್ ಕಳ್ಸ್ಬೋದಾ ಅಂತ ಕೇಳಿದಾಗ ಆಟೋಮೆಟಿಕ್ ಅವ್ರಿಗೆ ಇಂಟ್ರೆಸ್ಟ್ ತಗೊಂತಾರೆ. ಇಂಟ್ರೆಸ್ಟ್ ತಗೊಂಡಾಗ ಸರ್ ನೀವು ವೈ ಡೋಂಟ್ ಯು ಮೇಕ್ ಮೀ ಆಸ್ ಯುವರ್ ಚಾನಲ್ ಪಾರ್ಟ್ನರ್, ನೀವು ಒಂದು ಅಪ್ಲಿಕೇಶನ್ ಡೌನ್ಲೋಡ್ ಮಾಡ್ಕೊಳ್ಳಿ. ಇದರಿಂದ ನಾನು ಒಬ್ನೇ ಅಲ್ಲ, ನಿಮ್ಗೆ ಈ ಪ್ರಾಡಕ್ಟ್ ನ ಇಷ್ಟಪಟ್ಟವ್ರೆಲ್ಲಾನು ನಿಮ್ಗೆ ಚಾನಲ್ ಪಾರ್ಟ್ನರ್ ತರ ಅವರು ಲೀಡ್ ಕೊಟ್ರೆ ನಿಮ್ಗೂ ಅನುಕೂಲ ಆಗತ್ತೆ ಅಲ್ವಾ ಅಂತ ಹೇಳಿದಾಗ ಡೆಫಿನೆಟ್ಲಿ ಡೌನ್ಲೋಡ್ ಮಾಡ್ಕೊಂತಾರೆ. ಡೌನ್ಲೋಡ್ ಮಾಡಿದಾಗ ಹಿ ಇಸ್ ಜಸ್ಟ್ ಪೇಯಿಂಗ್ ಒನ್ ಟೈಮ್ ಫೀ ಆಫ್ 1000 rupees. ಆ 1000 rupees ಅಲ್ಲಿ ನಿಮ್ ಕೋಡ್ ಹಾಕಿದ ತಕ್ಷಣ ಅವ್ರಿಗೆ 900 rupees ಆಗುತ್ತೆ. ಆ 900 rupees ಅವ್ನು ಪೇ ಮಾಡಿದ ತಕ್ಷಣ 360 rupees ನಿಮ್ಗೆ ಸಿಗತ್ತೆ. ದಟ್ ಈಸ್ ಇನ್ವೈಟ್ ಅಂಡ್ ಅರ್ನ್. ಸೆಕೆಂಡ್ಲಿ ಅವ್ರ ಬಿಸ್ನೆಸ್ ನಿಮ್ಗೆ ಬಂದು ನಿಮ್ಗೆ ಚೆನ್ನಾಗಿ ಇಡ್ಸಿದೆ ಅಂದ್ರೆ ಯು ಕ್ಯಾನ್ ಆಲ್ಸೋ ಬಿಕಮ್ ರೆಫರ್ ಅಂಡ್ ಅರ್ನ್ ಆಲ್ಸೋ. ಈಗ ನಿಮ್ ವಾಟ್ಸ್ಆಪ್ ಸ್ಟೇಟಸ್ ಅಲ್ಲಿ ಒಳ್ಳೆ ಹರ್ಬಲ್ ಸೋಪ್ ಇದೆ ಅಂತ ಹಾಕಿದ ತಕ್ಷಣ ನಿಮ್ಗೂ ಲೀಡ್ಸ್ ಬರುತ್ತೆ. ಅದು ಬಂದಾಗ ಬೇಕಾದ್ರೆ ನೀವು ರೆಫರ್ ಮಾಡ್ಬೋದು. ಇಲ್ಲ ಅಂದ್ರೇನು ಡೈರೆಕ್ಟ್ ಆಗಿ ನೀವು ವಾಟ್ಸ್ಆಪ್, ಫೇಸ್ಬುಕ್ ಅಲ್ಲಿ ನೋಡ್ತಿದ್ರೆ ಒಂದಲ್ಲ ಒಂದು ಕೇಳ್ತಾನೆ ಇದಾರೆ ಜನಗಳು. ಅದಲ್ಲದೆ ನೀವೇ ಎಷ್ಟೋ ಜನಗಳಿಗೆ ಹೆಲ್ಪ್ ಮಾಡ್ತಾನೆ ಇದ್ರಿ ನೀವು. ಬಟ್ ಅನ್ಫಾರ್ಚುನೇಟ್ಲಿ ಅದು ಟ್ರ್ಯಾಕ್ ಆಗ್ತಿರ್ಲಿಲ್ಲ, ಅದು ನಿಮ್ಗೆ ಏನು ಸಿಗ್ತಾ ಇರಲಿಲ್ಲ. ನೀವೇ ಸ್ವಲ್ಪ 2 seconds ನೆನ್ಸ್ಕೊಳ್ಳಿ, ನಾವು ಎಷ್ಟು ಜನಕ್ಕೆ ಏನೇನ್ ತಗೋಬೇಕು ಅಂತ ನಾವು ಎಷ್ಟು ಸಲ ರೆಫರ್ ಮಾಡಿದೀವಿ, ನಿಮ್ಗೆ ಏನಾದ್ರು ಸಿಕ್ಕಿದ್ಯಾ? ಸೊ ವಿತ್ ದಿಸ್ ಐ ವಿಲ್ ಮೇಕ್ ಇಟ್ ಫೈನಲ್ ಥಿಂಗ್. ಫಾರ್ ಮೋರ್ ಡೀಟೇಲ್ಸ್ ನೀವು ಬೇಕಾದ್ರೆ dofriendly.com ಅಂತ ವೆಬ್ಸೈಟ್ ಅಲ್ಲಿ ನೋಡ್ಬೋದು. ಹಾಗೇನೆ ದಿಸ್ ಇಸ್ ಅವರ್ ಸಪೋರ್ಟ್ ನಂಬರ್ಸ್. ನಾವು ಪ್ರತಿಯೊಬ್ಬ ಮನುಷ್ಯ ಕ್ಯಾನ್ ಎಂಜಾಯ್ ಅನ್ಲಿಮಿಟೆಡ್ ಓನರ್ಶಿಪ್ ಆಫ್ ವರ್ಲ್ಡ್ಸ್ ಬಿಸ್ನೆಸಸ್ ಇನ್ ಒನ್ ಕ್ಲಿಕ್. ವಿ ಆರ್ ಕ್ರಿಯೇಟಿಂಗ್ ವರ್ಚುವಲ್ ಬಿಸ್ನೆಸ್ ಆಪರ್ಚುನಿಟಿ. ನಿಮ್ಗೆ ಇವತ್ತು ಪಾನಿಪುರಿ ಅಂಗಡಿ ಇಡಬೇಕಾ, ಜಸ್ಟ್ ಪಾನಿಪುರಿ ಅಂಗಡಿ ಹತ್ರ ಹೋಗ್ಬಿಟ್ಟು ಅವ್ರಿಗೆ ಹೇಳ್ಬೋದು, ನಾನು ನಿಮ್ ಕಸ್ಟಮರ್ ಕಳ್ಸ್ಕೊಡ್ತೀನಿ, ನೀವು ಚಾನಲ್ ಪಾರ್ಟ್ನರ್ ಮಾಡ್ಕೊಳ್ಳಿ ಇರ್ಬೋದು. ನೋ ಇನ್ವೆಸ್ಟ್ಮೆಂಟ್, ಇಮಿಡಿಯೇಟ್ಲಿ ಯು ಕ್ಯಾನ್ ಸ್ಟಾರ್ಟ್ ಬಿಸ್ನೆಸಸ್ ಜಸ್ಟ್ ಬೈ ಆನ್ ಬೋರ್ಡಿಂಗ್ ದಮ್. ಅವ್ರ ಅಂಗಡಿಯಲ್ಲಿ ಇದ್ರೆ ಎಂಡ್ ಆಫ್ ದ ಡೇ ಅವ್ರ ಬಿಸ್ನೆಸ್ ಮಾಡ್ತಾನೆ ಇದಾರೆ. ನೀವು ಅಕಸ್ಮಾತ್ ಸಪೋರ್ಟ್ ಮಾಡಿದ್ರೆ, ಅವ್ರಿಗೆ ರೆಫರ್ ಮಾಡಿದ್ರೆ, ಅವ್ರ ಕಸ್ಟಮರ್ಗೂ ಸ್ಪೆಷಲ್ ಡಿಸ್ಕೌಂಟ್ ಸಿಕ್ತು, ನಿಮ್ಗೆ ಇನ್ಸೆಂಟಿವ್ ಸಿಕ್ತು, ಆ ಬಿಸ್ನೆಸ್ ಮನ್ಗೆ ಒಂದು ಪಾರ್ಟ್ನರ್ಶಿಪ್ ತರ ಆಯ್ತು. ಅಕಸ್ಮಾತ್ ನಿಮ್ಗೆ ಜಾಸ್ತಿ ಕಸ್ಟಮರ್ ಸಿಗ್ತಾ ಇದಾರ, ಲಾಸ್ಟಿಗೆ ಬೇಕಾದ್ರೆ ನೀವೇ ಬೇಕಾದ್ರೆ ಡೆಡಿಕೇಟೆಡ್ ನಿಮ್ದೇ ಅಂಗಡಿ ಇಟ್ಕೋಬಹುದು. ಸೊ ಯು ಕ್ಯಾನ್ ಬಿಕಮ್ ಅ ವರ್ಚುವಲ್ ಓನರ್ಶಿಪ್. Try a business and then you can start your own business also by using DoFriendly. Presentation clear ಆಯ್ತು. ಏನಾದರೂ ಡೌಟ್ಸ್ ಇದ್ರೆ ನೀವು ಕೇಳ್ಬೋದು. ಹಾಯ್, ನನ್ನಲ್ಲಿ ಈಗ ಒಂದು ಡೌಟ್. ಅದು ಆ್ಯಪ್ ಪ್ರಾಪರ್ ಆಗಿ ಡೌನ್ಲೋಡ್ ಆಗ್ತಾ ಇಲ್ಲ. ಡೌನ್ಲೋಡ್ ಆದ್ಮೇಲೆ ರಿಜಿಸ್ಟ್ರೇಷನ್ ಆಗಕ್ಕೆ ಸ್ವಲ್ಪ ಕಷ್ಟ ಆಗ್ತಾ ಇದೆ ಅದರಲ್ಲಿ. ಏನ್ ಪ್ರಾಬ್ಲಮ್ ಆಗ್ತಿದೆ? ಸೊ ನಾನು ಡೌನ್ಲೋಡ್ ಮಾಡಿದೆ, ಅದು ನಂಬರು ಫಾರ್ ಎಕ್ಸಾಂಪಲ್ ಈಗ 1 second ಹೇಳ್ತೀನಿ. ಅಲ್ಲ, ಇಟ್ ಈಸ್ ಆಸ್ಕಿಂಗ್ ಫೋನ್ ನಂಬರ್, ಎಂಟರ್ ಫೋನ್ ನಂಬರ್ ಅಂತ ಕೇಳ್ತಿದ್ಯಾ? ಈಗ ಫಸ್ಟ್ ಇದು ಡೌನ್ಲೋಡ್ ಆಯ್ತು. ಡೌನ್ಲೋಡ್ ಒನ್ ಮೊಮೆಂಟ್, ಇಟ್ ಈಸ್ ಓಪನಿಂಗ್. ಇದರಲ್ಲಿ ಕ್ರಿಯೇಟ್ ಆನ್ ಅಕೌಂಟ್ ಅಂತ ಇದೆ. ಸೊ ಡೈರೆಕ್ಟ್ಲಿ ವಿ ನೀಡ್ ಟು ಗೋ ಫಾರ್ ದ ಕ್ರಿಯೇಟ್ ಅಕೌಂಟ್. ಅಲ್ಲಿ ಫೋನ್ ನಂಬರ್ ಕೆಳಗಡೆ ಏನಾದ್ರು ನಾವು ಟೈಪ್ ಮಾಡ್ಬೇಕಾ? ಫಸ್ಟ್ ಕ್ರಿಯೇಟ್ ಅನ್ ಅಕೌಂಟ್. ಫಸ್ಟ್ ಟೈಮ್ ಯೂಸ್ ಮಾಡ್ತಿರುವಾಗ ಕ್ರಿಯೇಟ್ ಒಂದು ಅಕೌಂಟ್ ನ ಕ್ರಿಯೇಟ್ ಮಾಡ್ಕೊಳ್ಳಿ. ಓಕೆ, ಸೊ ಜಸ್ಟ್ ಕ್ರಿಯೇಟ್ ಅನ್ ಅಕೌಂಟ್. ಅಲ್ಲಿ ಆಲ್ರೆಡಿ ಹ್ಯಾವ್ ಅನ್ ಅಕೌಂಟ್, ಫೋನ್ ನಂಬರ್, ಇನ್ವೈಟ್ ಕೋಡ್, ಎಂಟರ್ ಯುವರ್ ನೇಮ್,
ಪಿನ್ ಕೋಡ್ ಅಂತ ಕೇಳ್ತಾ ಇದೆ. ಹೌದು, ಇನ್ವೈಟ್ ಕೋಡ್ ನಾನು- ನೀವು ಅದು ಆಪ್ಷನಲ್ ಇರೋದು. ಇನ್ವೈಟ್ ಕೋಡ್ ನಿಮ್ಮ ಹೆಸರು, ನಿಮ್ಮ ಫೋನ್ ನಂಬರು ಮತ್ತೆ ಒಂದು ಪಿನ್ ಕೋಡ್ ಆಗ್ಬಿಟ್ಟು ಈ ಫೋನ್ ನಂಬರ್ ಅಲ್ಲಿ ನಾವು ಫಸ್ಟ್ 0 ಆಡ್ ಮಾಡ್ಬೇಕಾ ಅಥವಾ ಜಸ್ಟ್ ಫಾರ್ ಇಟ್ ಇಸ್ ಫೈನ್ ಇನ್ 10 ಡಿಜಿಟ್ ಫೋನ್ ನಂಬರ್. ಹೌದು, ಓಕೆ. ಅದು ಮಾಡಿ ನಿಮ್ಗೆ. ಶರಣ್ ಬಸ್ ಅವರೇ, ನಿಮ್ಗೆ ಡೈರೆಕ್ಟ್ ಬೇಕಾದ್ರೆ ನಂಗೂ ಮಾತಾಡ್ಬೋದು. ಆಪ್ ಇಶ್ಯೂಸ್ fine. ಮಾತಾಡೋಣ. ಸರಿ. ಆಡಿಯನ್ಸ್ ಅವ್ರಿಗೆ ಏನಾದ್ರು ಡೌಟ್ಸ್ ಇದ್ರೆ ದಯವಿಟ್ಟು ಮಾತಾಡ್ಬೋದು. ಓಕೆ. ಫ್ರೆಂಡ್ಸ್, ಎನಿ ಡೌಟ್ ಪ್ರೋಸೆಸ್ ಬಗ್ಗೆ? ಟೆಕ್ನಿಕಲಿ ಏನಾಗ್ತಿದೆ ಅಂದ್ರೆ, ನಿಮ್ಗೆ ಇದು ಒಂದು 10 ಮಿನಿಟ್ಸ್ ನೀವು ಅಪ್ಲಿಕೇಶನ್ ನ ನೋಡ್ತಾ ಇದ್ರೆ ಆಟೋಮೆಟಿಕ್ ನಿಮ್ಗೆ ಅಷ್ಟೇನಾ ಅಂತ ಅನ್ಸುತ್ತೆ. ಕಲಿಯೋವರೆಗೂ ಬ್ರಹ್ಮ ವಿದ್ಯೆ, ಕಲ್ತ ಮೇಲೆ ಇದು ನಾರ್ಮಲ್ ವಿದ್ಯೆ ಆಗ್ಬಿಡುತ್ತೆ ಅವಾಗ. ಓಕೆ, ಈಗ ನಾವು ಇದ್ರಲ್ಲಿ ಮೋರ್ ಇಂಟ್ರೆಸ್ಟೆಡ್ ಇದ್ದೀವಿ. ಸೊ ದಟ್ ಈಸ್ ವಾಟ್ ವಿ ಡೋಂಟ್. ಈಗ ನಮ್ಗೆ ಪ್ರೆಸೆಂಟೇಶನ್ ಎಕ್ಸ್ಪ್ಲೇನ್ ಮಾಡೋದಕ್ಕೆ ಮತ್ತೆ ನಾವು ಈಗ ಜಸ್ಟ್ ನಾವು ಹೋದ್ರೆ ಅದ್ರ ಸ್ವಲ್ಪ ನಾವು ಮೋರ್ ಇನ್ನು ಇದರಲ್ಲಿ ಇನ್ವಾಲ್ವ್ಮೆಂಟ್ ಬೇಕು 1-2 ಕಸ್ಟಮರ್ಗೆ. ಸೊ ಇದಕ್ಕೆ ನನಗೆ PPT ಪ್ರೆಸೆಂಟೇಷನ್ ಅಥವಾ ಯಾಕಂದ್ರೆ ನಮ್ಮಲ್ಲಿ ಸ್ವಲ್ಪ ಇಲ್ಲಿ ಇಂಟರ್ನೆಟ್ ಪ್ರಾಬ್ಲಮ್ ಆಯ್ತು. ಸೊ ನಾವು 1, 2, 4 and 5 ಇದರಲ್ಲಿ ಕರೆಕ್ಟ್ ಆಗಿ ನಾನು ಪ್ರಾಪರ್ ಆಗಿ ಕೇಳಕ್ ಇನ್ಫಾರ್ಮೇಶನ್ ಆಗ್ಲಿಲ್ಲ. ಹಿರೇಮಠ ಅವರೇ, ನಿಮ್ಗೆ PPTನೂ ಸಿಗತ್ತೆ, ಇದ್ರದ್ದು ರೆಕಾರ್ಡೆಡ್ ವಿಡಿಯೋನು ಕೊಡ್ತೀವಿ, ಅದು ನಿಮ್ಗೆ ಸಿಗತ್ತೆ. ಓಕೆ, ಆಮೇಲೆ ನಾವು ಅದು ವಾಟ್ಸ್ಆಪ್ ಗ್ರೂಪ್ ಅಲ್ಲಿ ಸ್ವಲ್ಪ ನನ್ನ ಫೋನ್ ನಂಬರ್ ಎಲ್ಲರ ಹತ್ರ ಇದೆಲ್ವಾ, ನಂಗೆ ಒಂದು ಮೆಸೇಜ್ ಹಾಕಿ, ಆಡ್ ಮೀ ಟು ದ ಸ್ಪೆಷಲ್ ಗ್ರೂಪ್ ಅಂತ ಹಾಕಿ, ನಿಮ್ಗೆ ಅಲ್ಲಿ ಜಾಯಿನ್ ಆಗ್ಬೋದು ನೀವು. ಓಕೆ ಓಕೆ, ಥ್ಯಾಂಕ್ ಯು. ನಂದು ಫೋನ್ ನಂಬರು ನೀವು ಸ್ಕ್ರೀನ್ ಅಲ್ಲಿ ನೋಡ್ತಿದ್ದೀರಾ? ಒನ್ ಮೂಮೆಂಟ್. ಸೊ ಆ್ಯಪ್ ಓಪನ್ ಮಾಡಿದ್ವಿ. ಸೊ ಅದೇ 984495555100, ರೈಟ್? ದಟ್ ಇಸ್ ದ ರೈಟ್ ನಂಬರ್. ಓಕೆ ಓಕೆ, ದಿಸ್ ಇಸ್ ಮೈ ಪರ್ಸನಲ್ ನಂಬರ್. ಈ ನಂಬರ್ಗೆ ನೀವು ಫೋನ್ ಮಾಡಿದ್ರೆ, ಫೋನ್ ಆದ್ರೂ ಮಾಡಿ, ಇಲ್ಲ ಮೆಸೇಜ್ ವಾಟ್ಸಪ್ ಮಾಡಿದ್ರೆ ನಾನು ಆಕ್ಟಿವ್ ಅಲ್ಲೇ ಇರ್ತೀನಿ, ನಿಮ್ಗೆ ಆಡ್ ಮಾಡ್ತೀನಿ. ಓಕೆ. ಸೊ ಯಾಕಂದ್ರೆ ಇದ್ರ ಬಗ್ಗೆ ನಾವು ಸ್ವಲ್ಪ ಡೀಪ್ ಆಗಿ ಡಿಸ್ಕಸ್ ಮಾಡುವ. ಆಲ್ರೆಡಿ ನಾ ಇದೆ, ದಿಸ್ ಇಸ್ ವಾಟ್ ನನ್ನ ಪ್ಲಾನಿಂಗ್ ಅಲ್ಲಿ ಇದ್ದಿದ್ದು. ಸೊ ಇದು ಒಂದು ಸ್ವಲ್ಪ ಈಸಿ ಆಯ್ತು ನನಗೆ ರೀಚ್ ಔಟ್ ಆಗಕ್ಕೆ. ಪ್ಯಾನ್ ಇಂಡಿಯಾ ಕಸ್ಟಮರ್ಸ್ ಇದ್ರು ನನ್ನ ಹತ್ರ. ಸೊ ಅವ್ರಿಗೂ ನಾನು ಮಾಡಿದ್ರೆ ಇನ್ನೂ ಒಳ್ಳೇದಾಗಿತ್ತು ಅಂತ ನನಗೆ ಅನ್ಸುತ್ತೆ. ಅವ್ರ ಹತ್ರ ನಾನು ಇದನ್ನ ಆಡ್ ಮಾಡಿಸಿದ್ರೆ ಸೊ ಐ ಕುಡ್ ಬಿಟ್ಟು ಬೈ ಎಂಡ್ ಆಫ್ ದಿಸ್ ಮಂತ್ ನಾವು ಪ್ಯಾನ್ ಇಂಡಿಯಾ ಹೋಗ್ತಾ ಇದೀವಿ. August 1st ಇಂದ ಆ ತರ ಪ್ಲಾನ್ ಇದೆ ನಮ್ದು. ಸೊ 19,000 ಇಂಡಿಯನ್ ಪಿನ್ ಕೋಡ್ಸ್ಗೆ ನಾವು ರೀಚ್ ಆಗ್ತಾ ಇದೀವಿ ಈಗ. ಸೊ ಎನಿವನ್ ಕ್ಯಾನ್ ಡೌನ್ಲೋಡ್ ದ ಅಪ್ಲಿಕೇಶನ್. ರೈಟ್ ನಾವು ಯಾರಾದ್ರೂ ಅಪ್ಲಿಕೇಶನ್ ಡೌನ್ಲೋಡ್ ಮಾಡಬಹುದು. ಬಿಸ್ನೆಸ್ ಲಿಸ್ಟ್ ಬರೀ ಬೆಂಗಳೂರಲ್ಲಿ ಮಾತ್ರ ಆಗ್ತಿದೆ. ಬೈ August ಮಂತ್ ಇಂದ ಎನಿವನ್ ಕ್ಯಾನ್ ಡೌನ್ಲೋಡ್ ಅಂಡ್ ಎನಿವನ್ ಕ್ಯಾನ್ ಲಿಸ್ಟ್ ದೇರ್ ಬಿಸ್ನೆಸ್ ಆಲ್ಸೋ. ಇಲ್ಲ ಅಂದ್ರೆ ಇನಿಷಿಯಲಿ ವಿಲ್ ಡೂ ವಿತ್ ದಿಸ್ ಇಯರ್ ಓನ್ಲಿ ಇನ್ ಬ್ಯಾಂಗ್ಳೂರು. ನೌ ಯು ಕ್ಯಾನ್ ಡೌನ್ಲೋಡ್, ಈಗಲೇ ಸ್ಟಾರ್ಟ್ ಮಾಡಬಹುದು. ಬಟ್ ದಟ್ ಈಸ್ ಡೌನ್ಲೋಡ್ ಅಲ್ಲಿ ಇಶ್ಯೂಸ್ ಆಗ್ತಾ ಇದೆ. ಅದು ನಂಗೆ ಡೈರೆಕ್ಟ್ ಆಗಿ ಮಾತಾಡೋಣ. ಸರ್ ನಂಬರ್ ಹೇಳಿ ಸರ್, ಮೊಬೈಲ್ ನಂಬರ್ 98 98 449 449 55 55 100. 9844955100. ಹೌದು, ದಟ್ಸ್ ರೈಟ್. ಸುನಿಲ್ ಅಂತ ಹೆಸರು. ಓಕೆ, ಥ್ಯಾಂಕ್ ಯು ಸರ್. ಆಲ್ರೈಟ್ ಫ್ರೆಂಡ್ಸ್, ನಿಮ್ಮ ಟೈಮ್ಗೋಸ್ಕರ ಹೇಳಿ ಸರ್. ನಿಮ್ಗೆ ಸ್ಕ್ರೀನ್ ಕಾಣ್ತಿದ್ಯಾ ನಮ್ದು? ಆ ಸ್ಕ್ರೀನ್ ಕಾಣ್ತಾ ಇದೆ. ಅದರಲ್ಲಿ ನಂಬರ್ ಕಾಣ್ತಿದೆ ನೋಡಿ, 98. ಒಂದ್ ನಿಮಿಷ ಸ್ಕ್ರೀನ್ ಅಲ್ಲಿ ಫೋಟೋಸ್ ಕಾಣ್ತಾ ಇದೆ. ಹೌದಾ? ನಿಮ್ಗೆ ಚಾಟ್ ಕಾಣುತ್ತಂದ್ರೆ ಚಾಟ್ ಅಲ್ಲೂ ಒಂದು ನಂಬರ್ ಹಾಕಿರ್ತೀನಿ. ಒಂದ್ ನಿಮಿಷ. ಹೇಳಿ ಸರ್. 984409 55 100. ಓಕೆ ಸರ್. ಓಕೆ, ಫೈನ್ ಫ್ರೆಂಡ್ಸ್, ಥ್ಯಾಂಕ್ ಯು ಫಾರ್ ಯುವರ್ ಟೈಮ್. ಏನಾದರೂ ಡೌಟ್ಸ್ ಇದ್ರೆ ದಯವಿಟ್ಟು ಮಾತಾಡಿ, ವಿಲ್ ಕ್ಲಾರಿಫೈ. ಎಂಡ್ ಆಫ್ ದ ಡೇ ವಿ ಆರ್ ರೈಟ್ ನಾವು ಆಲ್ರೆಡಿ 120 ಜನ ನಮ್ಮ ಹತ್ರ ಬ್ರ್ಯಾಂಡ್ ಫ್ರೆಂಡ್ಸ್ ಇದ್ದಾರೆ. ಡೆಡಿಕೇಟೆಡ್ ಗ್ರೂಪ್ಸ್ ಅಲ್ಲಿ ನಮ್ಮ ಹತ್ರ ಜಾಯಿನ್ ಆಗಿದ್ದಾರೆ. ಅವ್ರಿಗೆಲ್ಲಾನು ಟ್ರೈನ್ ಅಪ್ ಆಗ್ತಾನೆ ಇದೆ. ಸೊ ವಿತ್ ಇನ್ ಬೈ ಎಂಡ್ ಆಫ್ ದಿಸ್ ಮಂತ್ ಅದು ಸ್ವಲ್ಪ ಸ್ಮಾಲ್ ಟಾಸ್ಕ್ ಕೊಡ್ತೀವಿ. ಆ ಟಾಸ್ಕ್ ಮಾಡ್ತಾನೆ ಯು ವಿಲ್ ಬಿಕಮ್ ಅ ಪರ್ಫೆಕ್ಟ್. ಸೊ ಒನ್ಸ್ ಯು ಬಿಕಮ್ ಪರ್ಫೆಕ್ಟ್, ವರ್ಲ್ಡ್ ಇಸ್ ಯುವರ್ಸ್. ಎಂಡ್ ಆಫ್ ದ ಡೇ ಇಂಡಿಯಾದಲ್ಲಿ ಇರೋ ಎಷ್ಟು ಬಿಸ್ನೆಸ್ ಇದ್ರು ಯಾರಿಗೆ ಬೇಕಾದ್ರೂ ಇದು ಬೇಕೇ ಬೇಕಾಗುತ್ತೆ. ಹೌದು. ಇಲ್ಲ, it is a good at this moment we believe on this procedures. This is what we are looking where somewhere. ಇದು ಒಂಥರ ನಮ್ಗೇನೋ ಇನ್ಸ್ಪಿರೇಷನ್ ಇದೆ. ಲೆಟ್ಸ್ ಟ್ರೈ the initially for local. Right. Work on this and ನಾನು personal I will contact you on that. Sure Hiramit avare, thank you. Okay, thank you sir. Thank you friends. Thanks Sunil. It is a great event we had. Learned lot of things. Thank you so much. Welcome sir. Welcome.